ಇವತ್ತು ನಮಗೆ ಸ್ವಲ್ಪ ವಿಷಾದದ ಸಂಗತಿ ಅಂದರೆ, ನಾವು ಒಬ್ಬ ಧೀಮಂತ ಸಂಸ್ಕೃತ ಪಂಡಿತನನ್ನು, ಒಬ್ಬ ಧೀಮಂತ ಸಂಗೀತಗಾರನನ್ನು, ಒಬ್ಬ ಶ್ರೀಮಂತ ಕಲಾ ಸಮ್ರಾಟ್ ಆಗಿರುವಂತಹ ವ್ಯಕ್ತಿಯನ್ನು, ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಅಸಾಧಾರಣ ಮನಃಶಾಸ್ತ್ರಜ್ಞನನ್ನು, ಉತ್ತಮ ವಾಗ್ಮಿಯನ್ನು, ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸುವುದರಲ್ಲಿ ಕಟಿಬದ್ಧರಾದಂಥ ವ್ಯಕ್ತಿಯನ್ನು, ಅದೆಲ್ಲಕ್ಕಿಂತ ಹೆಚ್ಚಾಗಿ ಭಗವತ್ಪಾದರ ವಿಚಾರದಲ್ಲಿ ಮತ್ತು ಆ ಪರಂಪರೆಯಲ್ಲಿ ಅಪಾರವಾದಂಥ ಆಸ್ಥೆಯನ್ನಿಟ್ಟಂತಹ ಸಾಲಿಗ್ರಾಮ ಕೃಷ್ಣರಾವ್ ಅವರ ಮಗ ರಾಮಚಂದ್ರರಾಯರನ್ನು ನಾವು ಕಳೆದುಕೊಂಡಿದ್ದೇವೆ. ಅವರದ್ದೇ ಒಂದು ಶಬ್ದ, ನಾನು ಪ್ರಾತಸ್ಮರಣೀಯರಾದಂತಹ ಪರಮಪೂಜ್ಯ ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳನ್ನು ಸ್ಮರಿಸದೇ ಇರುವ ದಿನ ಒಂದು ಇಲ್ಲ. ಅವರನ್ನು ಸ್ಮರಿಸದೇ ನನ್ನ ತಿಳುವಳಿಕೆ ಬಂದಾಗಿನಿಂದ ನಾನು ಯಾವ ಕೆಲಸವನ್ನೂ ಮಾಡಿದ್ದಿಲ್ಲ. ನನ್ನ ಪ್ರತಿಯೊಂದು ಬರವಣಿಗೆಯ ಪ್ರಾರಂಭದಲ್ಲಿ ಲೇಖನಿ ಊರುವ ಮುನ್ನ ಅವರನ್ನು ಸ್ಮರಿಸಿಯೇ ನನ್ನ ಲೇಖನಿ ಸಂಚರಿಸ್ತಾ ಇತ್ತು. ಇಂತಹ ಆಸ್ತಿಕ ಶಿರೋಮಣಿ, ಪಂಡಿತ ಶಿರೋಮಣಿ, ಸಂಗೀತ ಶಿರೋಮಣಿ, ಇನ್ನೂ ಎಷ್ಟೆಷ್ಟೋ ಕ್ಷೇತ್ರದಲ್ಲಿ ಅವರಿಗೆ ಅವರೇ ಸಾಟಿ. ಅವರು ಅದ್ವೈತ ತತ್ವವನ್ನು ಅಪಾರವಾಗಿ ನಂಬಿದವರು, ಅಚಲವಾದಂತಹ ಶ್ರದ್ಧೆಯನ್ನು ಇಟ್ಟವರು. ಹಾಗಾಗಿ ಅವರು ಒಂದು ದೃಷ್ಟಿಯಲ್ಲಿ ಅವರಿಗೆ ಅವರೇ ಸಾಟಿ ಎನ್ನುವ ಮಾತಿಗೆ ಅದ್ವೈತವಾಗಿಯೇ ಉಳಿದು ಬಿಟ್ಟಿದ್ದಾರೆ. ಇಂತಹ ಹಿರಿಯ ಚೇತನವನ್ನು ನಾವು 2 ನಿಮಿಷ ಸ್ಮರಿಸಬೇಕಾದದ್ದು ನಮ್ಮ ಕರ್ತವ್ಯ. ಅದಕ್ಕಾಗಿ 2 ನಿಮಿಷ ಮೌನವನ್ನು ಆಚರಿಸಿ ಮತ್ತೆ ನಮ್ಮ ಕೆಲಸಕ್ಕೆ ತೊಡಗೋಣ. ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ. ಕಲ್ಯಾಣಾನಾಂ ನಿದಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತರಾಕ್ಷಸಾಂತಕಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ನನ್ನ ರಾಮಾಯಣದ ಬಂಧುಗಳೇ ಮತ್ತು ಹಿರಿಯರೇ, ನಿನ್ನೆ ದಿವಸ ಗಂಗಾವತರಣದ ಕಥೆಯನ್ನು ನಾವು ಸಂಕ್ಷೇಪವಾಗಿ ನೋಡಿದ್ದಾಗಿದೆ. ಆ ಸಂದರ್ಭದಲ್ಲಿ ಒಂದು ಮಾತನ್ನು, ಅಂದರೆ ಅದಕ್ಕೆ ಸಂಬಂಧಿಸಿದ ಹಾಗೆ ನಾನು ಹೇಳ್ತಾ ಇದ್ದೇನೆ. ಈಗ ಇದು ರಾಮಾಯಣದಲ್ಲಿ ಇಲ್ಲದೇ ಇರುವಂಥ ಮಾತು. ಭಗೀರಥ ಗಂಗೆಯ ಹತ್ರ, ತಾಯಿ
ನೀನು ನನ್ನ ಜೊತೆಗೆ ಬರಬೇಕು ಅಂತ ಕೇಳಿಕೊಂಡ. ಬ್ರಹ್ಮ ಗಂಗೆ ಬರ್ತಾಳೆ ಅಂತ ಹೇಳಿ ಹೋದ ಮೇಲೆ ಆಗ ಗಂಗೆ ಒಂದು ಮಾತನ್ನು ಹೇಳಿದಳು. ಇವತ್ತು ನಾವು ಈ ಮಾತನ್ನು ಮನನ ಮಾಡಲಿಕ್ಕೆ ಇದು ಒಂದು ಸೂಕ್ತವಾದ ಕಾಲ ಅಂತ ಅನಿಸತ್ತೆ. ಏನು ಹೇಳಿದಳು ಗಂಗೆ ಅಂತ ಕೇಳಿದರೆ, ಕಿಂಚಾಹಂ ನಭುವಂ ಯಾಸ್ಯೇ. ಭಗೀರಥ, ನೀನೇನೋ ತಪಸ್ ಮಾಡಿದ್ದೀಯೆ ನನ್ನನ್ನು ಕರೆದುಕೊಂಡು ಹೋಗಬೇಕು ಅಂತ, ಆದರೆ ನನಗೆ ಭೂಮಿಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಳು. ಯಾಕೆ ಹೀಗೆ ಹೇಳ್ತೀಯ ತಾಯಿ ಅಂತ ಭಗೀರಥ ಕೇಳಿದಾಗ ಅವಳು ಒಂದು ಮಾತು ಹೇಳ್ತಾಳೆ, ನರಾಹ ಮೈ ಆಮ್ರಜಂತಿ ಅಘಂ. ಈ ಮನುಷ್ಯರು ಕಲಿಯುಗದಲ್ಲಿ ಮಾಡಬಾರದ ಕೆಟ್ಟ ಕೆಲಸವನ್ನು ಮಾಡಿ ಆಮೇಲೆ ಬಂದು ನನ್ನಲ್ಲಿ ಆ ಪಾಪವನ್ನೆಲ್ಲ ತೊಳಿತಾರೆ. ಇವರ ಪಾಪ ಎಷ್ಟು ಬಲಿಷ್ಠವಾಗಿ ಉಂಟು ಕೇಳಿದರೆ, ನನ್ನ ಪಾವಿತ್ರ್ಯತೆಯನ್ನು ಸಡಿಲಗೊಳಿಸುವಷ್ಟರ ಮಟ್ಟಿಗೆ ಅವರ ಪಾಪ ಬಲಿಷ್ಠವಾಗಿ ಉಂಟು ಅಂತ. ಮತ್ತೆ ಮೃಜಾಮಿ ತದಘಂ ಕುತ್ರ. ಇವರು ನನ್ನಲ್ಲಿ ಹೀಗೆ ತೊಳೆದು ಬಿಟ್ಟು ಹೋದಂತಹ ಈ ಕೊಳೆಯನ್ನು, ಮಾನಸಿಕ ಕೊಳೆ ಮತ್ತು ದೇಹದ ಕೊಳೆ, ಈ ಎರಡು ಕೊಳೆಯನ್ನು ಸಹ, ವಿಶೇಷವಾಗಿ ಮಾನಸಿಕ ಕೊಳೆ ಬಗ್ಗೆ ಹೇಳಿದಂತಹ ಮಾತು ಇದು, ಅದನ್ನು ತದಘಂ ಕುತ್ರ ಮೃಜಾಮಿ, ನಾನು ಎಲ್ಲಿ ಹೋಗಿ ತೊಳ್ಕೊಳ್ಳಪ್ಪ ಅದನ್ನ ಅಂತ ಕೇಳಿದಳು ಗಂಗೆ. ಅಷ್ಟೇ ಅಲ್ಲ, ರಾಜನ್ ತತ್ರ ವಿಚಾರ್ಯತಾಂ, ಅದರ ಬಗ್ಗೆ ವಿಚಾರ ಮಾಡಿ ನೀನು ನನಗೆ ಉತ್ತರ ಹೇಳು. ನನಗೆ ಗೊತ್ತಿಲ್ಲ, ಒಬ್ಬೊಬ್ಬರು ಎಷ್ಟೆಷ್ಟು ತರಹದ ಪಾಪ ಮಾಡ್ತಾರೆ, ಆ ಮಾಡಿದ ಪಾಪವನ್ನೆಲ್ಲ ತಂದು ನನ್ನಲ್ಲಿ ಬಿಡ್ತಾರೆ, ಅವರೇನೋ ಬಂದು ನನ್ನಲ್ಲಿ ತೊಳೆದುಕೊಳ್ತಾರೆ, ಆದರೆ ನಾನು ಅದನ್ನು ಯಾರಲ್ಲಿ ಹೋಗಿ ತೊಳೆದುಕೊಳ್ಳಿ, ಯಾರಿಗೆ ಆ ಪಾಪವನ್ನು ಅಂಟಿಸ್ಲಿ? ಪ್ರಾಯಶಃ ಬೇರೆಯವರಾದದ್ದಿದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗದೆ ನಡುಗು ಹೋಗ್ತಿದ್ರು ಅಂತ ಕಾಣುತ್ತೆ. ಆದರೆ ಭಗೀರಥ ಅವನ ಸತ್ಯ ಸಂಕಲ್ಪ ಒಂದು ಮಾತನ್ನು ಹೇಳಿದ ಆತ. ಏನು? ಸಾಧವೋ ನ್ಯಾಸಿನ ಶಾಂತಾ. ತಾಯಿ, ಅಮ್ಮ, ಯೋಚನೆ ಮಾಡಬೇಡ. ಎಷ್ಟೇ ನಿನ್ನನ್ನು ಕೆಡಿಸುವಂತಹ ಪಾಪಿಗಳು ಇದ್ರೂ ಸಹ ಅವರ ಮಧ್ಯದಲ್ಲಿ ಕೆಲವು ಜನ ಸಾಧವ, ಶಾಂತಾಹ ಮತ್ತೆ ನ್ಯಾಸಿನಃ. ನ್ಯಾಸಿನಃ ಅಂದರೆ ಹಿಂದ್ಗಳಿಗೆ ಒಂದು ಸಂ ಸೇರಿಸ್ಕೊಳ್ಳಿ, ಸನ್ಯಾಸಿನಃ ಅಂಥವರು ಇದ್ದಾರೆ. ಮತ್ತಷ್ಟೇ ಅಲ್ಲ, ಇನ್ನೆಂಥವ್ರು ಇದ್ದಾರೆ, ಬ್ರಹ್ಮಿಷ್ಠಾಹ ಲೋಕಪಾವನಾಹ. ಅವರು ತಮ್ಮ ತಪಶಕ್ತಿಯಿಂದ ಇಡೀ ಜಗತ್ತನ್ನೇ ಪಾವನವನ್ನಾಗಿ ಗೊಳಿಸುವಷ್ಟರ ಮಟ್ಟಿಗೆ ಎತ್ತರಕ್ಕೇರಿದವರಿದ್ದಾರೆ. ಇಂಥವರು ಬಂದು ನಿನ್ನಲ್ಲಿ ಹರತ್ಯಘಂ ತೇ ಅಂಗಸಂಗಾತ್, ನಿನ್ನಲ್ಲಿ ಬಂದು ಸ್ನಾನ ಮಾಡಿದಾಗ ಆಗ ಏನಾಗುತ್ತೆ ಕೇಳಿದರೆ, ನಿನ್ನ ಪಾಪವನ್ನೆಲ್ಲ ಅವರು ಹೀರ್ಕೊಳ್ತಾರೆ ಅಲ್ವಾ. ತೇ ಅಂಗಸಂಗಾತ್ ಅಘಂ ಹರಂತಿ. ಮತ್ತೆ ಯಾಕೆ ಅವರು ಈ ಪಾಪವನ್ನು ನಿನ್ನಿಂದ ಎಳೆದುಕೊಳ್ತಾರೆ ಕೇಳಿದರೆ, ತೇಷು ಆಸ್ತೆ ಅಗವಿದ್ಧರಿಹಿ. ಅವರ ಹೃದಯದಲ್ಲಿ ನಿರಂತರ ಭಗವಂತ ವಾಸ ಮಾಡಿರ್ತಾನೆ. ಹಾಗಾಗಿ ಅವರು ನಿನ್ನಲ್ಲಿ ಸ್ನಾನ ಮಾಡ್ತಾ, ಅವನ ಸ್ಮರಣೆ ಮಾಡ್ತಾ ಮಾಡ್ತಾ ಸ್ನಾನ ಮಾಡ್ತಾರಾದ್ರಿಂದ ನಿನ್ನಲ್ಲಿರುವ ಪಾಪವನ್ನೆಲ್ಲ ಆ ಸಾಧುಗಳು, ತಪೋನಿಷ್ಠರು, ಬ್ರಹ್ಮಜ್ಞಾನಿಗಳು ಅದನ್ನು ಕಳೀತಾರೆ. ಯೋಚನೆ ಮಾಡಿಬಿಡ ಬಾ ಅಂತ. ಗೊತ್ತಾಯ್ತಲ್ವ ಯಾಕೆ ಕುಂಭಮೇಳ ಪದೇ ಪದೇ ಆಗ್ತಾ ಇರತ್ತೆ ಅಂತ. ಹಾಗಾಗಿ ಗಂಗೆಯ ಭೌತಿಕ ಕೊಳೆಯನ್ನಾದರೂ ಶುದ್ಧ ಮಾಡಬಹುದು, ಅದರ ಆ ಆಂತರಿಕ ಕೊಳೆಯನ್ನು ಶುದ್ಧ ಮಾಡೋದು ನಮ್ಮಿಂದ ಸಾಧ್ಯ ಇಲ್ಲ. ಇಂಥವರು ಬೇಕು. ಇದನ್ನು ಕೇಳಿ ಆದಮೇಲೆ ನಮಗೆ ಒಂದು ಉತ್ತರ ಸಿಗುತ್ತೆ. ಜ್ಞಾನಿಗಳು ಸಹ ಯಾಕೆ ತೀರ್ಥಯಾತ್ರೆಗೆ ಹೋಗ್ತಾರೆ ಅಂದರೆ, ಅವರನ್ನು ಪವಿತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಹೋಗೋದಲ್ಲ, ಆ ತೀರ್ಥ ಕ್ಷೇತ್ರಗಳನ್ನು ಪವಿತ್ರವನ್ನಾಗಿ ಮಾಡೋದಕ್ಕೆ ಹೋಗ್ತಾರೆ. ಆದ್ದರಿಂದ ಅಂತಹ ಭಾಗೀರಥಿ, ನೀನು ಇಳಿದು ಬಾ ಅಂತ ಭಗೀರಥ ಕೇಳಿದಾಗ ಆಕೆ ಇಳಿದು ಬಂದಳು. ಮತ್ತೆ ಗಂಗೆಯ ಬಗ್ಗೆ ನಮ್ಮಲ್ಲಿ ಸಂಸ್ಕೃತ ಸಾಹಿತ್ಯಕ್ಕೆ ಕೈ ಹಾಕಿಬಿಟ್ರೆ, ಆ ಗಂಗಾ ನದಿ ಎಷ್ಟು ಉದ್ದ, ಎಷ್ಟು ಅಗಲ, ಎಷ್ಟು ರಭಸವೋ ಅಷ್ಟನ್ನು ನಾವು ಕಾಣ್ತೇವೆ.
ಸಂಸ್ಕೃತ ಕವಿಗಳು ಗಂಗೆಯ ಬಗ್ಗೆ ಹೇಳದೇ ಇದ್ದವರು ತೀರಾ ವಿರಳ, ಸಾಕಷ್ಟು ಹೇಳಿದ್ದಾರೆ. ಹಾಗಾಗಿ ಮತ್ತೆ ಅದರ ಬಗ್ಗೆ ಇನ್ನು ನಾನು ಜಾಸ್ತಿ ಉದ್ದ ಮಾಡದೆ, ಆದರೂ ಒಂದು ಮಾತನ್ನು ಹೇಳಬೇಕು. ಭಗೀರಥ ಆ ಗಂಗೆಯನ್ನು ಕರ್ಕೊಂಡು ಬಂದು ತನ್ನ ಪೂರ್ವಜರ ಬೂದಿಯ ರಾಶಿಯ ಮೇಲೆ ಗಂಗೆಯನ್ನು ಹರಿಸಿದ. ಅವರ ಉದ್ಧಾರ ಆಯಿತು. ಸಮುದ್ರದಲ್ಲಿ ನೀರಿರುವವರಿಗೆ ಸದ್ಗತಿ ಅಂತ ಈ ಪರಂಪರೆ ಮುಂದುವರಿತು. ಹಾಗಾಗಿ ನಾವು ಸಹ ನಮ್ಮ ಹಿರಿಯರಿಗೆ ಸದ್ಗತಿ ಆಗಲಿ ಅಂತ ಬಯಸಿ ಗಂಗೆಯನ್ನು ತಂದು ನೇರ ಅವ್ರ ಮೂಳೆ ಮೇಲೆ ಹರಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಮೂಳೆಯ ತುಂಡನ್ನಾದರೂ ಸಹ ಅಲ್ಲಿ ತೆಗೆದುಕೊಂಡು ಹೋಗಿ ಹಾಕೋಣ ಎನ್ನುವಂಥ ಈ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಬಂದ್ವಿ. ಕಾರಣ ಆ ಗಂಗೆಗೆ ಬಿದ್ದಂಥ ಒಂದು ಸಣ್ಣ ತುಣುಕು ಸಹ ಅದು ಪವಿತ್ರವಾಗಿ ಸ್ವರ್ಗ ಸೇರುತ್ತೆ ಎನ್ನುವಂಥ ಮಾತನ್ನು ಜಗನ್ನಾಥ ಭಟ್ಟ ತುಂಬ ಸುಂದರವಾಗಿ ಹೇಳ್ತಾನೆ. ಯಾವುದೋ ಒಂದು ಸಾಮಾನ್ಯ ಪ್ರಾಣಿಯ ಚರ್ಮವೋ ಅಥವಾ ಅದರ ಮೈಯಿಂದ ಬರುವಂತಹ ಒಂದು ದ್ರವ್ಯವೋ ಗಂಗೆಗೆ ಬಿದ್ದರೂ ಸಹ ಅವು ಉದ್ಧಾರವಾಗಿ ಸ್ವರ್ಗಕ್ಕೆ ಹೋಗ್ತವೆ ಅಂತ ಅಷ್ಟರ ಮಟ್ಟಿಗೆ ಹೇಳ್ತಾನೆ ಅವನು. ಮತ್ತೆ ನಾನು ಆ ವಿಚಾರ ಹೇಳೋದಿಲ್ಲ, ಹಿಂದೆ ಅದನ್ನೆಲ್ಲ ಒಂದು ಸಂದರ್ಭದಲ್ಲಿ ಬಹಳ ಸುದೀರ್ಘವಾಗಿ ಹೇಳಿದ್ದೇನೆ. ಮತ್ತೆ ಮುಂದೆ ನಾವು ನೋಡಬೇಕಾದಂಥದ್ದು ಸಮುದ್ರ ಮಥನದ ಕಥೆ. ದೇವತೆಗಳು ಮತ್ತು ಈ ದಾನವರು, ದೈತ್ಯರು ದಾನವರು ಅಮೃತ ಪ್ರಾಪ್ತಿಗೋಸ್ಕರ ನಾವು ಬಹಳ ಕಾಲ ಬದುಕಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಸಮುದ್ರ ಮಥನಕ್ಕೆ ಕೈ ಹಾಕಿದರು. ಕೊನೆಗೆ ಈ ಕಥೆಯು ಗೊತ್ತು ನಿಮಗೆ, ಅದರ ತಾತ್ವಿಕ ವಿಚಾರವನ್ನು ಹೇಳುವುದಷ್ಟೇ ನನ್ನ ಉದ್ದೇಶ. ಸಮುದ್ರ ಮಥನ ಆಯಿತು. ಸಮುದ್ರ ಮಥನ ಆದಾಗ ಏನಾಯಿತು ಕೇಳಿದರೆ, ಮೊಟ್ಟ ಮೊದಲು ಸಮುದ್ರ ಮಥನ ಮಾಡಿದಾಗ ವಿಷ ಬಂತು. ವಿಷ ಬಂದಾಗ ನೇರವಾಗಿ ವಿಷ್ಣು ಅಲ್ಲಿಗೆ ಬಂದನಂತೆ. ಅಷ್ಟೊತ್ತಿಗೆ ಶಿವನೂ ಬಂದಿದ್ದ ಅಲ್ಲಿಗೆ. ಆಗ ವಿಷ್ಣು ಶಿವನಿಗೆ ಹೇಳಿದಂತೆ, ಉವಾಚ ಚೈನಂ ಸ್ಮಿತಂಕೃತ್ವ, ಮಂದಹಾಸವನ್ನು ಬೀರದಂತೆ ಈಶ್ವರನನ್ನು ನೋಡಿ ವಿಷ್ಣು ಏನು ಹೇಳಿದ, ರುದ್ರಂ ಶೂಲಭೃತಂ ಹರಿಹಿ ದೈವತೈಹಿ ಮಧ್ಯಮಾನೇತು ಯತ್ಪೂರ್ವಂ ಸಮುಪಸ್ಥಿತಂ ಅಗ್ರಪೂಜಾ ಮಿಮಾಂ ಮತ್ವಾ ಗ್ರಹಾಣೇದಂ ವಿಷಂ ಪ್ರಭೋ. ದೇವತೆಗಳು ಮತ್ತು ದಾನವರು ಸೇರಿ ಸಮುದ್ರ ಮಥನ ಮಾಡ್ತಾ ಇದ್ದಾರೆ. ಅವರು ಮಥನ ಮಾಡಿದಾಗ ಮೊದಲು ಬಂದಂತಹದ್ದು ವಿಷ. ಈ ಮೊದಲು ಬಂದಂಥ ವಸ್ತುವನ್ನ ದೇವತೆಗಳಲ್ಲೆಲ್ಲ ಮೊದಲಿಗನಾದವನಿಗೆ ಕೊಡಬೇಕು ಅಂತ ನಮ್ಮ ಸಂಕಲ್ಪ. ಹಾಗಾಗಿ ನೀನು ಆದಿಪೂಜ್ಯನಿಗೂ ತಂದೆಯಾದದ್ರಿಂದ ನೀನು ಮಹಾ ಆದಿಪೂಜ್ಯ. ಹಾಗಾಗಿ ಇದು ನಾವು ನಿನಗೆ ಸಲ್ಲಿಸ್ತಾ ಇರುವಂತಹ ಮೊದಲ ಪೂಜೆ, ಆದಿಪೂಜೆ, ಇದನ್ನು ಸ್ವೀಕಾರ ಮಾಡು ಅಂತ ಹೇಳಿ ವಿಷವನ್ನು ತಿನ್ನು ಅಂತ ವಿಷ್ಣು ಕೊಟ್ಟನಂತೆ ಶಿವನಿಗೆ. ಈಶ್ವರ ಅದನ್ನು ಬಹಳ ಸಂತೋಷದಿಂದ ಸ್ವೀಕರಿಸಿದ ಅಂತ. ಹಾಗಿದ್ರೆ ಅದಿತೇಸ್ತು ಸುತಾ ವೀರಾಹ ಜಗೃಹು ತಾಂ ಅನಿಂದಿತಾಂ. ಇಷ್ಟು ಆದ ಮೇಲೆ ಮತ್ತೆ ಪುನಃ ಮಥನ ಮುಂದುವರಿತು. ಮುಂದುವರೆದಾದ್ಮೇಲೆ ಕೊನೆಗೇನಾಯಿತು, ವಾರುಣಿ ಎನ್ನುವಂತಹ ಸುರಾಧಿದೇವತೆ ಮೇಲಕ್ಕೆ ಬಂದಳು. ಆಗ ಆ ವಾರುಣಿ ಸುರ ತನ್ನನ್ನು ಯಾರು ವರಿಸ್ತಾರೆ ಅಂತ ನೋಡೋದಕ್ಕೆ ಪ್ರಾರಂಭಿಸಿದಳು. ಆಗ ಈ ದೇವತೆಗಳು ಮತ್ತು ದಾನವರು ಅವರಿಬ್ಬರಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು, ಯಾರು ಇದನ್ನು ತೆಗೆದುಕೊಳ್ಬೇಕು ಅಂತ. ಸುರ ಅಂದ್ರೆ ಗೊತ್ತಲ್ಲ ಏನು ಅಂತ. ಕೊನೆಗೆ ಈ ದಾನವರು ನಮಗಿದು ಬೇಡ ಅಂತ ಹೇಳಿದ್ರಂತೆ. ಹಾಗಾಗಿ ಆ ಸುರೆಯನ್ನು ಅವರು ವರಿಸದೇ ಇದ್ದದ್ರಿಂದ ಅಂದಿನಿಂದ ಅವರು ಅಸುರರಾದರು. ಈಕೆ ನಮಗೆ ಇರಲಿ ಅಂತ ಹೇಳಿ ಈ ದೇವತೆಗಳು ಅದನ್ನು ಒಪ್ಪಿಕೊಂಡಿದ್ರಿಂದ ಅವರು ಸುರರಾದರು. ರಾಮಾಯಣದಲ್ಲಿಲ್ಲ. ಈ ಕಥೆಯನ್ನು ನೋಡಿದಾಗ ನಮಗೆ ಒಂದು ಅಭಿಪ್ರಾಯ ಬರುತ್ತೆ. ಏನು ಕೇಳಿದರೆ, ಮೊಟ್ಟ ಮೊದಲು ಇಂಥದ್ದಕ್ಕೆ ಕೈ ಹಾಕೋರೆಲ್ಲ ಸ್ವಲ್ಪ ಮೇಲ್ಮಟ್ಟದ ಜನವೇ. ಅದಾದ್ಮೇಲೆ ಅವ್ರು ನೋಡಿ ಬೇರೆಯವರು ಸಹ ಈ ಕೆಲಸಕ್ಕೆ ಕೈ ಹಾಕ್ತಾರೆ ಎನ್ನುವಂಥ ಒಂದು ಧ್ವನಿಯನ್ನು ವಾಲ್ಮೀಕಿ ಮಹರ್ಷಿಗಳು ಈ ಕಥೆಯ ಮೂಲಕ ನಮ್ಮ ಮುಂದೆ ಇಡ್ತಾರೆ. ಇದಿಷ್ಟು ಕಥೆ. ಆಮೇಲೆ ಅಮೃತ ಪ್ರಾಪ್ತಿ ಆಯಿತು. ಅಮೃತ ಬಂದಾಗ ನಮಗೆ ಅಂತ ಜಿದ್ದಾಟ ಗುದ್ದಾಟ ಶುರುವಾಯಿತು. ಆಗ
ವಿಷ್ಣು ಮೋಹಿನಿ ರೂಪದಿಂದ ಬಂದು ಅವರನ್ನು ಅಮೃತವನ್ನು ಉಣಿಸಿದ. ಅದಕ್ಕಿಂತ ಹೆಚ್ಚಾಗಿ ಯಾರನ್ನು ವಂಚಿಸಬೇಕು ಅವರನ್ನು ವಂಚಿಸಿದ. ಕೊನೆಗೆ ಅಮೃತಂ ಸಹ ಅಹರತ್ ತೂರ್ಣಂ ಮಾಯಾಮಾಸ್ಥಾಯ ಮೋಹಿನೀಂ ಅಂತ. ಇಲ್ಲಿಗೆ ಅವರಿಗೆ ಅಮೃತ ಪ್ರಾಪ್ತಿ ಆಯಿತು, ಸಿಗಬೇಕಾದವರಿಗೆ ಸಿಗಲಿಲ್ಲ. ಅಮೃತ ಪ್ರಾಪ್ತಿಯಿಂದ ದೇವತೆಗಳು ಅವರು ಅಮರರಾದರು, ಮತ್ತೆ ರಾಕ್ಷಸರನ್ನ ಗೆದ್ದು ಅವರ ಸಂಪತ್ತನ್ನು ಮತ್ತೆ ಪಡೆದುಕೊಂಡು ಸ್ವರ್ಗವನ್ನು ಪಡೆದರು. ಇದಿಷ್ಟು ತಾತ್ಪರ್ಯ. ನಮಗೆ ಇನ್ನು ಕೆಲವು ಕಡೆಗೆ ಇದಕ್ಕೆ ಹೊರತಾದ ವಿಚಾರವು ಒಂದೆರಡು ಸಿಗ್ತದೆ. ಆ ಅಮೃತವನ್ನು ಹಂಚಬೇಕಿದ್ರೆ ನೀವು 2 ಪಂಕ್ತಿಯಾಗಿ ಕುಳಿತುಕೊಳ್ಳಿ ಅಂತ ವಿಷ್ಣು ಹೇಳಿದ ಮೋಹಿನಿ ರೂಪದಲ್ಲಿದ್ದವನು. ಆಗ ಸಿಂಹಿಕೆಯ ಮಗ ಸಂಹಿಕೆಯ ಅವನು ಆ ಸೂರ್ಯ ಮತ್ತು ಚಂದ್ರರ ಮಧ್ಯದಲ್ಲಿ, ದೇವತೆಗಳಿದ್ದು ಒಂದು ಸಾಲು, ರಾಕ್ಷಸರಿದ್ದು ಒಂದು ಸಾಲು. ದೇವತೆಗಳು ರಾಕ್ಷಸರ ಪಂಕ್ತಿಯಲ್ಲಿ ಕುಳಿತುಕೊಳ್ಬಾರ್ದು, ಈ ರಾಕ್ಷಸರು ಇಲ್ಲಿ ಕುಳಿತುಕೊಳ್ಬಾರ್ದು. ನಾನು ರಾಕ್ಷಸರು ಅಂತ ಹೇಳಿದ್ರು ದಾನವರು ಅಥವಾ ದೈತ್ಯರು ಅಂತ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರಿ. ಆದರೆ ಏನಾಯಿತು ಕೇಳಿದರೆ, ಈತ ಈ ನಿಯಮವನ್ನು ಮೀರಿ ಈ ಸಂಹಿಕೆಯ ಸೂರ್ಯಚಂದ್ರರ ಮಧ್ಯೆಯಲ್ಲಿ ದೇವತೆಗಳ ಗುಂಪಿನಲ್ಲಿ ಕುಳಿತ. ಮೋಹಿನಿ ರೂಪದ ವಿಷ್ಣು ಹಂಚುತ್ತಾ ಬಂದ. ಹೇಳಿದ್ದ ಅವನು, ನಾನು ಹಂಚುತ್ತೇನೆ, ಕೈಯಲ್ಲಿ ಇಟ್ಕೊಂಡು ಕೂತಿರಬೇಕು, ಅದಾದಮೇಲೆ ನಾನು ಸಿಗ್ನಲ್ ಕೊಟ್ಟಾದ ಮೇಲೆ ನೀವು ಅದನ್ನು ಭಕ್ಷಣೆ ಮಾಡಬೇಕು ಅಂತ. ಆದರೆ ಈತ ಏನು ಮಾಡಿದ ಕೇಳಿದರೆ, ತಕ್ಷಣ ಕೈಗೆ ಬಿದ್ದ ತಕ್ಷಣವೇ ಅದನ್ನು ತಿಂದ. ಸೂರ್ಯಚಂದ್ರರಿಗೆ ಅನುಮಾನ ಬಂತು, ವಿಷ್ಣುವಿಗೆ ತಿಳಿಸಿದರು ಇದೇನೋ ವ್ಯತ್ಯಾಸ ಆಗ್ತಾ ಇದೆ ಅಂತ. ತಕ್ಷಣ ಮೋಹಿನಿ ರೂಪದ ವಿಷ್ಣುವಿಗೆ ಗೊತ್ತಾಯಿತು, ಓಹ್ ಮೋಸ ಮಾಡಿದ್ದಾನೆ ಅಂಥೇಳಿ ತನ್ನ ಚಕ್ರವನ್ನು ಬಿಟ್ಟು ಅವನು ತಲೆ ತೆಗೆದೇ ಬಿಟ್ಟ. ಆದರೆ ಏನಾಯಿತು ಕೇಳಿದರೆ, ಈಗಾಗಲೇ ಅವನು ಅಮೃತ ಪಾನ ಮಾಡಿದ್ದ, ಹಾಗಾಗಿ ಅದು ಕೆಳಗೂ ಹೋಗಿತ್ತು ಮೇಲೂ ಹೋಗಿತ್ತಲ್ಲ, ನಾಲಿಗೆ ಸ್ಪರ್ಶ ಆದದ್ರಿಂದ ತಲೆಯನ್ನು ತೆಗೆದ್ರೂ ಸಹ ಈ ಭಾಗವೂ ಬದುಕಿ ಉಳಿಯಿತು, ಈ ಭಾಗವೂ ಬದುಕಿ ಉಳಿಯಿತು. ರುಂಡ ಮುಂಡ ಅಂತ. ಹಾಗಾಗಿ ಈ ಮುಂಡಕ್ಕೆ ರಾಹು ಅಂತ ಹೆಸರಾಯಿತು, ಈ ರುಂಡಕ್ಕೆ ಕೇತು ಅಂತ ಹೆಸರಾಯಿತು. ಹಾಗಾಗಿ ರಾಹೋಶಿರ, ರಾಹು ಅಂದರೆ ತಲೆ ಅಂತ, ಕೇತು ಅಂದರೆ ಬರೇ ರುಂಡ ಅಂತ ಅರ್ಥ. ಹಾಗಾಗಿ ಈ ಸೂರ್ಯಚಂದ್ರರು ನಾನು ಇಂಥ ತಪ್ಪನ್ನು ಮಾಡಿದೆ ಅಂತ ಹೇಳಿಕೊಟ್ಟು ನನಗಿಂಥ ಶಿಕ್ಷೆ ಕೊಟ್ರಲ್ಲ ಅಂತ ಹೇಳಿ ಆಗಾಗ ಈ ರಾಹುಕೇತುಗಳು ಸೂರ್ಯಚಂದ್ರನ ಕಬಳಿಸ್ತಾ ಇರ್ತಾರೆ. ಹಾಗಾಗಿ ಅದನ್ನೇ ಗ್ರಹಣ ಅಂತ ಕರೀತಾರೆ ಎನ್ನುವಂತಹದ್ದು ಇದಿಷ್ಟು ನಮ್ಮ ಪುರಾಣದ ಹಿನ್ನೆಲೆಯಲ್ಲಿ ಸಿಗುವಂತಹ ಒಂದು ವಿಚಾರ. ಇಷ್ಟು ಈ ಸಮುದ್ರದ ಮಥನಕ್ಕೆ ಸಂಬಂಧಪಟ್ಟಂತಹ ಕಥೆ. ಹಾಗಿದ್ರೆ ನಾವು ಬರೇ ಕಥೆಯಲ್ಲಿ ನಿಂತರೆ ಆಗೋದಿಲ್ಲ. ಏನು ಇದರ ತಾತ್ವಿಕವಾದಂಥ ಒಂದು ಸಂದೇಶ? ಸಾಮಾನ್ಯವಾಗಿ ಎಲ್ಲ ಪುರಾಣಗಳಲ್ಲೂ ಈ ಸಮುದ್ರದ ಮಥನದ ಕಥೆಯನ್ನು ನಾವು ನೋಡ್ತೇವೆ. ರಾಮಾಯಣದಲ್ಲಿ ನೋಡ್ತೇವೆ, ಭಾಗವತದಲ್ಲಿ ನೋಡ್ತೇವೆ, ಬೇರೆ ಬೇರೆ ಎಲ್ಲ ಪುರಾಣದಲ್ಲೂ ನೋಡ್ತೇವೆ. ಏನು ಹಾಗಿದ್ರೆ ಸಮುದ್ರ ಅಂದರೆ? ಆ ಕಥೆಯಲ್ಲಿರಲಿ, ದಿನವೂ ನಮ್ಮಲ್ಲಿ ಈ ಸಮುದ್ರ ಮಥನ ಆಗಬೇಕು, ಆಗ ಮಾತ್ರ ನಿಜವಾದ ಸಮುದ್ರದ ಮಥನ ಆಗತ್ತೆ ಅಂತ. ನಮ್ಮ ಮನಸ್ಸೇ ಇದೊಂದು ಸಮುದ್ರ. ಸಮುದ್ರ ಹೇಗೆ ತುಂಬ ಆಳವೋ ಮನುಷ್ಯನ ಮನಸ್ಸು ಸಹ ತುಂಬ ಆಳ. ಯಾಕೆ ಅಂದರೆ ಇದರ ಶಕ್ತಿ ಇಷ್ಟೇ ಅಂತ ಈವರೆಗೂ ತೀರ್ಮಾನ ಆದದ್ದಿಲ್ಲ. ಸಾಮಾನ್ಯವಾಗಿ ಮನಃಶಾಸ್ತ್ರಜ್ಞರು ಹೀಗೆ ಹೇಳ್ತಾರೆ ಅಂತ ಒಂದು ಲೇಖನ ಓದಿದ್ದೆ. ಒಬ್ಬ ಪ್ರಚಂಡ ಬುದ್ಧಿವಂತನಾದ್ರೂ ಸಹ ತನ್ನ ಮನಸ್ಸನ್ನು ಅವನು ಎಷ್ಟು ಬಳಸಿಕೊಳ್ತಾನೆ ಕೇಳಿದರೆ 35-40% ಮಾತ್ರ ಬಳಸಿಕೊಳ್ತಾನೆ ಅಂತ. ಇನ್ನು 60% ಅವನ ಬೌದ್ಧಿಕ ಶಕ್ತಿ ಅದು ಹಾಳಾಗಿ ಹೋಗ್ತದೆ ಅಂತ. ಅಂದರೆ ಅಷ್ಟನ್ನು ಉಪಯೋಗಿಸಿಕೊಳ್ಳೋದಿಲ್ಲ, ಅದರ ಆಳ ಅಷ್ಟುಂಟು ಅಂತ. ಎಲ್ಲೋ ಭಗವತ್ಪಾದರಂತಹ ಮಹಾನುಭಾವರು ಅದನ್ನು 60-70% ಸಹ ಬಳಸಿಕೊಂಡಿದ್ದಾರೆ ಅಂತ ಒಂದು ಲೇಖನವನ್ನು ಓದಿದ್ದೆ. ಮನಃಶಾಸ್ತ್ರಜ್ಞರು ಅದನ್ನು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಲೇಖನ ಅಂತೂ ಹೀಗಿತ್ತು. ಹಾಗಾಗಿ ಮನಸ್ಸು ತುಂಬ ಆಳ, ಅದರ ಶಕ್ತಿ ಅಗಾಧ. ಹಾಗಾಗಿ ಅದರ ಆಳಕ್ಕೆ ಹೋಗಿ ನಿಂತು ಅದನ್ನು ಅಧ್ಯಯನ ಮಾಡುವುದು ತುಂಬ ಕಷ್ಟ. ಹೀಗೆ ಈ ಮನಸ್ಸು ಎನ್ನುವಂತಹ ಸಮುದ್ರವನ್ನು ನೀನು ಕಡಿಬೇಕು. ಯಾಕೆ ಕೇಳಿದರೆ ಇದರ ಆಳದಲ್ಲಿ ಜ್ಞಾನ, ವೈರಾಗ್ಯ ಎನ್ನುವಂತಹ ಮುತ್ತು ರತ್ನಗಳೆಲ್ಲ ಇವೆ. ಈ ರತ್ನಗಳನ್ನು ನೀನು ಪಡಿಬೇಕು ಅಂತಾದಾಗ ಅದನ್ನು ಕಡಿಯಲೇಬೇಕು.
ಆದರೆ ಅಷ್ಟು ಸುಲಭ ಇಲ್ಲ. ಈ ಸಮುದ್ರದ ಅಲೆಗಳು ಭಯಾನಕವಾದಂಥ ಅಲೆಗಳು. ಒಂದು 6 ಅಲೆಗಳಿವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎನ್ನುವಂಥ ಈ ಅಲೆಗಳನ್ನು ತಡೆದು ಅದರ ಮಧ್ಯದಲ್ಲಿ ಒಂದು ದಂಡವನ್ನು ಇಡಬೇಕಲ್ಲ. ಯಾವ ದಂಡ ಅಂತ ಕೇಳಿದರೆ ಚಿಂತನೆ ಎನ್ನುವಂಥ ಮಂಥನ ದಂಡವನ್ನು ಇಡಬೇಕು. ಅಷ್ಟಾದ ಮೇಲೆ ನಿರಂತರ ಜಿಜ್ಞಾಸು ಪ್ರವೃತ್ತಿ ಅಂದರೆ ಯೋಚಿಸುವಂತಹ ಈ ಕ್ರಿಯೆಯೇ ಅದು ಹಗ್ಗ ಆಗಬೇಕು. ವಾಸುಕಿ ಎನ್ನುವಂಥ ಹಗ್ಗ ಆಗಬೇಕು. ಆಗ ಅದನ್ನು ಮತ್ತೆ 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 ಮಥಿಸುವುದರಿಂದ ಏನು ಬರುತ್ತೆ ಕೇಳಿದರೆ ಮೊಟ್ಟ ಮೊದಲು ಬರೋದೇ ವಿಷ. ಯಾವ ವಿಷ ಅಂತ ಕೇಳಿದರೆ ನಿರಾಶೆ ಎನ್ನುವಂಥ ವಿಷ. ಇಷ್ಟು ಮಾಡಿದರೂ ನನಗೇನು ಸಿಗಲಿಲ್ಲವಲ್ಲ ಎನ್ನುವಂತಹ ಈ ನೈರಾಶ್ಯ ಭಾವನೆ ಬರುತ್ತಲ್ಲ, ಅದು ವಿಷ. ಆದರೆ ಈ ವಿಷ ಬಂತು ಅಂತ ಹೆದರಿ ಮತ್ತೆ ವಾಪಸ್ ಅಡ್ಡಮುಖ ಹಾಕಿಬಿಟ್ರೆ ಅಮೃತ ಪ್ರಾಪ್ತಿ ಆಗುವುದಿಲ್ಲ. ಹಾಗಾಗಿ ಮತ್ತೆ ಪುನಃ ಏನು ಮಾಡಬೇಕು ಅಂತ ಕೇಳಿದರೆ ಆ ವಿಷ ಬಂದಾಗ ಧೈರ್ಯ ಎನ್ನುವಂಥ ಶಿವನನ್ನು ಕರೆದು ಅವನ ಸಹಾಯದಿಂದ ಅದನ್ನು ಭಕ್ಷಣೆ ಮಾಡು. ಅದನ್ನು ನೀನು ಧೈರ್ಯ ಎನ್ನುವಂಥ ಶಿವನಾಗಿ ತಿನ್ನಬೇಕು ವಿಷವನ್ನು. ಅಷ್ಟಾದ ಮೇಲೆ ಮತ್ತೆ ಕೊನೆಗೆ ಆ ತತ್ವಜ್ಞಾನಾಮೃತ ಎನ್ನುವಂಥ ಅಮೃತ ಪ್ರಾಪ್ತಿ ಆಗತ್ತೆ. ಆದ್ದರಿಂದ ಇದು ನಿಜವಾದಂತಹ ಸಮುದ್ರ ಮಥನದ ಹಿಂದಿರುವಂತಹ ತಾತ್ವಿಕ ಸಂದೇಶ. ಆದ್ದರಿಂದ ಆ ಅಮೃತ ಪ್ರಾಪ್ತಿಯಾದಾಗ ಜನನ ಮರಣ ಎನ್ನುವಂಥದ್ದು ಇಲ್ಲ. ಹಾಗೆ ತತ್ವಜ್ಞಾನದ ಆಳವಾದಂಥ ಅನುಭವಕ್ಕೆ ನಿಂತಾಗ ಅವನು ಜನನ ಮರಣಕ್ಕೆ ಅಂಜೋದಿಲ್ಲ. ಇದಿಷ್ಟು ಆ ಸಮುದ್ರದ ಮಥನದ ಒಂದು ವೇದಾಂತದ ಹಿನ್ನೆಲೆಯ ತಾತ್ಪರ್ಯ. ಇಷ್ಟು ಆದ ಮೇಲೆ ಮತ್ತೆ ಏನಿದ್ರೂ ಈ ಸಮುದ್ರದ ಮಥನದಿಂದ ಅಮೃತ ಪ್ರಾಪ್ತಿಯಿಂದ ದೇವತೆಗಳಿಗೆ ಸಂತೋಷ ಆಯಿತು. ಆದರೆ ಆ ದೈತ್ಯರ ತಾಯಿ ಇದ್ದಾಳಲ್ಲ ದಿತಿ, ಆಕೆನೂ ಸಹ ಕಶ್ಯಪರ ಹೆಂಡತಿ. ಅವಳಿಗೆ ಬೇಸರ ಆಯಿತು, ನನ್ನ ಮಕ್ಕಳಿಗೆ ಅನ್ಯಾಯ ಆಗಿ ಹೋಯ್ತಲ್ಲ ಅಂತ. ಹಾಗಾಗಿ ಆಕೆ ಏನು ಮಾಡಿದ್ಲು ಕೇಳಿದರೆ, ಏನಾದರೂ ಮಾಡಿ ಮತ್ತೆ ಪುನಃ ಆ ಇಂದ್ರನನ್ನು ಸಾಯಿಸಿ ಸ್ವರ್ಗದ ಪದವಿಯನ್ನು ನನ್ನ ಮಕ್ಕಳಿಗೆ ಕೊಡಿಸಬೇಕು ಅಂಥೇಳಿ ತನ್ನ ಗಂಡನಾದಂತಹ ಕಶ್ಯಪನ ಹತ್ರ ಅರಿಕೆ ಮಾಡಿದಳು. ಆಗ ಬಹಳಷ್ಟು ವರ್ಷಗಳ ಕಾಲ ಆಕೆ ಪಯೋವ್ರತ ಎನ್ನುವಂತಹ ವ್ರತವನ್ನು ಹಿಡಿದು ಇಂದ್ರನನ್ನ ಕೊಲ್ಲುವಂತಹ ಮಗನನ್ನ ಪಡೆಯುವುದಕ್ಕಾಗಿ ತಪಸ್ಸಿಗೆ ತೊಡಗಿದಳು. ಬಹಳ ವರ್ಷ ಆದ ಮೇಲೆ ಕಶ್ಯಪರು ಹೇಳಿದರು, ನಿನ್ನ ಫಲ ಸಿದ್ಧಿಯಾಗುವ ಸಾಧ್ಯತೆ ಉಂಟು, ಹುಷಾರಾಗಿರುವಂತ. ಆದರೆ ಏನಾಯಿತು ಕೇಳಿದರೆ, ಈ ವಿಚಾರ ಇಂದ್ರನಿಗೆ ಗೊತ್ತಾಯಿತು. ಇಂದ್ರನಿಗೆ ದಿತಿ ಚಿಕ್ಕಮ್ಮ ಆಗಬೇಕು, ಮತ್ತಾರು. ನೇರವಾಗಿ ಬಂದ, ಅಮ್ಮ ನಾನು ನಿನ್ನ ಸೇವೆ ಮಾಡ್ಕೊಂಡಿರ್ತೇನೆ ಅಂದ. ಆಗಲಿ ಏನೋ ಒಳ್ಳೆ ಬುದ್ಧಿ ಬಂದಿದೆಯಲ್ಲ ಅಂಥೇಳಿ ಒಪ್ಕೊಂಡ್ಲು ದಿತಿ. ಇಂದ್ರ ಸೇವೆ ಮಾಡ್ತಾ ಇದ್ದ. ಆದರೆ ಈಕೆ ಏನು ತಪ್ಪನ್ನು ಮಾಡ್ತಾಳೆ ಅಂತ ನಿರಂತರ ಹುಡುಕ್ತಾ ಇದ್ದ. ಒಂದು ದಿನ ಏನಾಯಿತು ಅಂದರೆ, ದಿತಿ ಸದಾ ಈ ವ್ರತದಿಂದ ತನ್ನ ತಪಸ್ಸಿನಿಂದ ಬಹಳವಾಗಿ ಆಯಾಸಪಟ್ಟಿದ್ದಳು. ಮಧ್ಯಾಹ್ನದ ಹೊತ್ತು ಮಲಗಿಬಿಟ್ಲು, ನಿದ್ದೆ ಮಾಡಿದಳು. ಹೇಗೆ ನಿದ್ದೆ ಮಾಡಿದ್ಲು ಕೇಳಿದರೆ, ಹಾಸಿಗೆಯಲ್ಲಿ ತಲೆ ಇಡುವ ಜಾಗದಲ್ಲಿ ಕಾಲನ್ನು ಇಟ್ಲು, ಕಾಲನ್ನಿಡುವ ಜಾಗದಲ್ಲಿ ತಲೆಯನ್ನು ಇಟ್ಲು. ಇದೊಂದು ಸರಿಯಾದ ಸಂದರ್ಭ ಅಂತ ತಿಳಿದಂತಹ ಇಂದ್ರ ದಿತಿಯ ಗರ್ಭವನ್ನು ಪ್ರವೇಶ ಮಾಡಿದ. ಅದರ ಒಳಗಡೆ ಬೆಳೀತಾ ಇರುವಂತಹ ಗರ್ಭ ಪಿಂಡವನ್ನೆಲ್ಲ ಕೊಚ್ಚೋದಕ್ಕೆ ಪ್ರಾರಂಭಿಸಿದ. ಇಂದ್ರನಿಗೆ ಯಾಕೆ ಇಂಥ ಒಂದು ಅವಕಾಶ ಸಿಕ್ಕಿತು ಕೇಳಿದರೆ, ದಿತಿಯಿಂದ ಒಂದು ಸಣ್ಣ ತಪ್ಪಾಗಿತ್ತು. ಸಣ್ಣ ತಪ್ಪೇನು, ಮಹಾ ತಪ್ಪೆ. ಅವಳು ಏನು ಪ್ರಾರ್ಥನೆ ಮಾಡ್ತಿದ್ಲು ಕೇಳಿದರೆ, ಇಂದ್ರನನ್ನು ಸಾಯಿಸುವ ಮಗನನ್ನ ನನಗೆ ಕೊಡು ಅಂತ ಕೇಳ್ತಿದ್ಲು. ಆದರೆ ಆ ಅರ್ಥವನ್ನ ಕೊಡುವಂತಹ ಮಂತ್ರ ಹೇಳ್ತಿದ್ಲು ಅವಳು. ಇಂದ್ರ ಶತ್ರುರ್ ವರ್ಧಸ್ವ ಎನ್ನುವಂತಹದ್ದು ಮಾತು. ಅದು ವೇದದ ಮಾತು. ಹೇಳಬೇಕಿದ್ರೆ ಸ್ವರ ವ್ಯತ್ಯಾಸ ಆಗಿಬಿಡ್ತು. ಸ್ವರ ವ್ಯತ್ಯಾಸ ಆದದ್ರಿಂದ ಏನಾಯಿತು ಕೇಳಿದರೆ, ಇಂದ್ರನನ್ನ ಸಾಯಿಸುವ ಮಗನನ್ನ ಕೊಡುವಂತ ಅರ್ಥ ಬರುವುದಕ್ಕೆ ಮಿಗಿಲಾಗಿ
ಇಂದ್ರನಿಂದ ಸಾಯಿಸಲ್ಪಡುವ ಮಗನನ್ನ ಕೊಡು ಅಂತ ಅರ್ಥ ಬಂದ್ಬಿಡ್ತು. ಎಲ್ಲ ಭಾಷೆಯಲ್ಲೂ ಶಬ್ದದಿಂದ ಅರ್ಥ, ಆದರೆ ವೇದದಲ್ಲಿ ಶಬ್ದದಿಂದಲೇ ಅರ್ಥ ಅಲ್ಲ, ಸ್ವರದಿಂದ ಅರ್ಥ. ಈ ಮಾತನ್ನು ಕೇಳಿದಾಗ ನಾವು ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ವೇದವನ್ನು ಹೇಳಬೇಕಿದ್ರೆ ಸ್ವರದ ಬಗ್ಗೆ ನಾವು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಹಾಗಿಲ್ಲದೇ ಇದ್ದರೆ ನಾವು ಯಾವ ಉದ್ದೇಶದಿಂದ ಹೇಳ್ತೇವೋ ಆ ಉದ್ದೇಶ ಈಡೇರದೆ ನಮ್ಮ ಸಂಕಲ್ಪ ವಿಕಲ್ಪ ಆಗಿ ಬಿಡ್ತದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಕೇಳಿದರೆ, ಇವತ್ತು ಪಟ್ಟಣದಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಮೊದಲು ಲೌಕಿಕ ವಿದ್ಯಾಭ್ಯಾಸವನ್ನು ಮಾಡಿ ಹೊಟ್ಟೆಪಾಡಿಗೋಸ್ಕರ ದುಡಿಯುವಂತಹದ್ದು ಅನಿವಾರ್ಯ. ಆಮೇಲೆ ಉದ್ಯೋಗದಿಂದ ನಿವೃತ್ತಿ ಆದಮೇಲೆ ಈ ಕಡೆಗೆ ಒಲವು ಬರುತ್ತೆ ಸಹಜವಾಗಿ. ಎಲ್ಲರ ಮನುಷ್ಯನ ಅಪೇಕ್ಷೆ. ಇಷ್ಟು ದಿವಸ ಅಂತೂ ನನಗೇನು ಮಾಡಲಿಕ್ಕಾಗಲಿಲ್ಲ, ಇನ್ನಾದರೂ ಏನೋ ಒಂದು 4 ವೇದವಾಣಿಯನ್ನು ನನ್ನ ಬಾಯಲ್ಲಿ ಹಾಕ್ಕೊಳ್ಳೋಣ ಎನ್ನುವಂಥ ಹಿನ್ನೆಲೆಯಲ್ಲಿ ಆಗ ಅದನ್ನು ಕಲೀಲಿಕ್ಕೆ ಹೋದಾಗ ಇಂತಹ ಈ ತಪ್ಪು ಅಪರಾಧ ಆಗುವಂತಹ ಸಂಭವ ತುಂಬ ಹೆಚ್ಚಾಗಿರುತ್ತೆ. ಹಾಗಾಗಿ ಸಣ್ಣ ವಯಸ್ಸಿನಲ್ಲಿ ನಾಲಿಗೆ ವೇದವನ್ನು ಉಚ್ಚಾರ ಮಾಡುವ ಹಾಗೆ, ಸ್ವರವನ್ನು ಗ್ರಹಿಸುವ ಹಾಗೆ ಸುಮಾರು 30 ದಾಟಿ ಆದ ಮೇಲೆ ಅದು ಹಿಡಿಯೋದಿಲ್ಲ. ವೇದವಾಣಿಗೆ ಅಪಾರವಾದಂತಹ ಶಕ್ತಿ ಬೇಕು ಅದನ್ನು ಹಿಡ್ಕೊಳ್ಳೋದಕ್ಕೆ. ವೇದವಾಣಿಯನ್ನು ಹಿಡಿಯೋದಕ್ಕೆ ನಮ್ಮ ಬುದ್ಧಿಗೆ ಆ ಶಕ್ತಿ ಬೇಕು. ಹಾಗಾಗಿ ನಿವೃತ್ತಿ ಆದ ಮೇಲೆ ವೇದಾಧ್ಯಯನವನ್ನು ನಾನು ಮಾಡ್ತೇನೆ, ಕಲೀಲಿಕ್ಕೆ ಹೋಗ್ತೇನೆ ಅಂತ ಹೇಳಿ ಈ ತಪ್ಪನ್ನು ಮಾಡಿ ನಮಗೆ ನಾವು ಅನ್ಯಾಯ ಮಾಡಿಕೊಳ್ಳುವುದಕ್ಕಿಂತಲೂ ಅದನ್ನು ಬಿಟ್ಟು ಇಂತಹ ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತೆ ಇಂಥದ್ರ ಕಡೆಗೆ ನಾವು ಅಧ್ಯಯನ ಮಾಡುವಂಥದ್ದು ಹೆಚ್ಚು ಸೂಕ್ತ. ಯಾಕೆ ಕೇಳಿದರೆ ಇವು ಸ್ವರರಹಿತವಾದಂಥವುಗಳು. ಅದು ಅದ್ಭುತವಾದಂತಹ ಫಲ ಕೊಡುವಂಥದ್ದು. ಆದರೆ ಸ್ವರ ವ್ಯತ್ಯಾಸವಾದಾಗ ತುಂಬ ವಿಪರೀತವಾದಂತಹ ಫಲವನ್ನು ಕೊಡುತ್ತೆ. ಅದಕ್ಕೆ ದ್ವಿತೀಯ ಉದಾಹರಣೆ, ಮಂತ್ರೋಹೀನಃ ಸ್ವರತಃ ವರ್ಣತೋವ ಮಿಥ್ಯಾಪ್ರಯುಕ್ತ ನತಮರ್ಥಮಾಹ ಸ ವಾಗ್ವಜ್ರ ಯಜಮಾನಂ ಹಿನಸ್ತಿ ಯಥೇಂದ್ರ ಶತ್ರು ಸ್ವರತೋಪರಾಧಾತ್. ಮಂತ್ರ ರಹಿತವಾಗಿ ಅಂದರೆ ಎಷ್ಟೋ ಮಂತ್ರಗಳನ್ನು ಬಿಟ್ಟು ಬಿಡೋದು ಹೇಳಬೇಕಿದ್ರೆ, ಆಮೇಲೆ ಸ್ವರ ವ್ಯತ್ಯಾಸವಾಗಿ ಹೇಳುವಂಥದ್ದು ಎರಡು. ಮಂತ್ರೋಹೀನ ಸ್ವರತಃ ವರ್ಣತೋವ, ಕೆಲವು ಸಲ ಅಕ್ಷರಗಳನ್ನೇ ಎಗರಿಸಿಬಿಡ್ತಾರೆ ಹೇಳಬೇಕಿದ್ರೆ. ಮಿಥ್ಯಾಪ್ರಯುಕ್ತ, ಒಂದಕ್ಕೆ ಬದಲಾಗಿ ಇನ್ನೊಂದು ಶಬ್ದವನ್ನು ಹೇಳಿಬಿಡೋದಲ್ಲಿ. ಆಮೇಲೆ ಇಷ್ಟಾದರೂ ಸಹ ಅದರ ಸಂಪೂರ್ಣ ಅರ್ಥ ಅಲ್ಲದಿದ್ರೂ ಕೊನೆ ಪಕ್ಷ ಸ್ವಲ್ಪ ಮಟ್ಟಿಗೆ ಅರ್ಥವನ್ನಾದರೂ ಸಹ ತಿಳ್ಕೊಳ್ಳದೆ ಹೇಳೋದು. ಸವಾಗ್ವಜ್ರ, ಇಷ್ಟಾದ ಏನಾಗುತ್ತೆ ಕೇಳಿದರೆ ಆ ಮಾತಿನಿಂದಾದಂತಹ ತಪ್ಪು ಅದು ವಜ್ರಾಯುಧವಾಗಿ ಬಿಡುತ್ತೆ. ಯಜಮಾನಂ ಹಿನಸ್ತಿ, ಅದನ್ನು ಹೇಳುವವನಿಗೆ ಉತ್ತಮ ಫಲ ಕೊಡೋದಕ್ಕಿಂತ ಹೆಚ್ಚಾಗಿ ಕೆಟ್ಟ ಫಲವನ್ನು ಕೊಟ್ಟವನನ್ನು ಸಾಯಿಸತ್ತೆ. ಏನು ಉದಾಹರಣೆ ಕೇಳಿದರೆ ಯಥೇಂದ್ರ ಶತ್ರು ಸ್ವರತೋಪರಾಧಾತ್, ಇದೇ ಉದಾಹರಣೆ. ಈ ಎಚ್ಚರಿಕೆ ಇರಬೇಕು. ಹಾಗಾಗಿ ಇದು ನನ್ನ ಒಟ್ಟು ಮಾತಿನ ತಾತ್ಪರ್ಯ ರಿಟೈರ್ಮೆಂಟ್ ಆದಮೇಲೆ ಅದನ್ನು ಮಾಡಬಾರದು ಅನ್ನುವುದಲ್ಲ. ಮೊದಲನೇ ಬಾಲ್ಯದ ಸಂಸ್ಕಾರ ಇದ್ದರೆ ಅದು ಆಗಲೂ ಮುಂದುವರಿಯುತ್ತೆ. ಬಾಲ್ಯದ ಸಂಸ್ಕಾರ ಇಲ್ಲದೇ ಇದ್ದ ಪಕ್ಷದಲ್ಲಿ ಅದು ಬಹಳ ಕಷ್ಟ ಆಗತ್ತೆ. ಯಾಕೆಂದರೆ ಕೆಲವು ಸಲ ನಾವು ನೋಡ್ತೇವೆ, ಅವರು ಬಾಯಿ ಬಿಟ್ಟಾಗಲೇ ವೇದಜ್ಞನಿಗೆ ಗೊತ್ತಾಗ್ಬಿಡುತ್ತೆ ಹೇಗೆ ಅಂತ, ಇದು ಬಾಲ್ಯದ ಪಾಠ ಅಲ್ಲ ಇದು ಅಂತ. ಆಗೇನಾಗುತ್ತೆ ಕೇಳಿದರೆ ಅದರಿಂದ ನಮಗೆ ಉತ್ತಮ ಫಲ ಆಗೋದಕ್ಕಿಂತ ಹೆಚ್ಚಾಗಿ ಕೆಟ್ಟ ಫಲ ಆಗತ್ತೆ. ನಾವಾಗಿ ಯಾಕೆ ಆ ತಪ್ಪನ್ನು ಮಾಡಬೇಕು? ನಮ್ಮಲ್ಲಿ ವೇದದ ಪ್ರತಿನಿಧಿಯಾದಂತಹ ಗ್ರಂಥಗಳು ಬೇಕಷ್ಟಿವೆ. ಭಾರತ ಪಂಚಮ ವೇದ, ಅದು ಅದರೊಳಗಿರುವಂತಹ ಭಗವದ್ಗೀತೆ ಪಂಚಮ ವೇದ ಅಲ್ವೇನು? ಅದರಿಂದ ಎಲ್ಲರಿಗೂ ಸಹ ಅವಕಾಶ ಉಂಟು. ಹೀಗೆ ಇದಿಷ್ಟು ಹಿನ್ನೆಲೆಯಲ್ಲಿ ದಿತಿ ಮಾಡಿದಂಥ ಈ ತಪ್ಪಿನಿಂದಾಗಿ ಇಂದ್ರನಿಗೆ ಆಕೆಯ ಗರ್ಭವನ್ನು ಪ್ರವೇಶ ಮಾಡೋದಕ್ಕೆ ಅಧಿಕಾರ ಬಂದ್ಬಿಡ್ತು. ಒಳಗೆ ಹೋಗಿ ಆ ಗರ್ಭಪಿಂಡವನ್ನು ಕೊಚ್ಚಿದಾಗ ಆ ಒಂದೊಂದು ಪೀಸು ಸಹ ಅಳೋದಕ್ಕೆ ಶುರು ಮಾಡಿತು. ಆಗ ಇಂದ್ರ ಹೇಳಿದ, ಮಾರುದ ಅಳಬೇಡ ಅಂತ ಹೇಳಿದ್ನಂತೆ. ಇವನು ಅವ್ರ ಹತ್ರ ಅಳಬೇಡ ಅಂತ ಹೇಳ್ತಾ ಇದ್ದಿದ್ದು, ಆ ಮಕ್ಕಳು ಕಿರಿಚಿಕೊಳ್ತಾ ಇದ್ದುದನ್ನು ಕೇಳಿದಾಗ ದೀತಿಗೆ ಎಚ್ಚರವಾಯಿತು. ಇಂದ್ರ ಈಚೆ ಬಂದು ಪ್ರತ್ಯಕ್ಷನಾದ.
ಏನು ಈ ಕೆಲಸ ಮಾಡಿದೆ ಅಂತ. ಹೌದಮ್ಮ, ನೀನು ಏನು ತಪ್ಪನ್ನು ಮಾಡ್ತಾ ಇದ್ದೆ ಅಂತ ನೋಡ್ತಾ ಇದ್ದೆ, ನೀನು ತಪ್ಪು ಮಾಡಿದೆ, ಹಾಗಾಗಿ ನನಗೆ ಇದನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿತು, ನಾನು ಈ ಕೆಲಸ ಮಾಡಿದ್ದೇನೆ ಅಂತ. ದಿತಿ ಹೌದಲ್ಲ, ನಾ ಈ ತಪ್ಪು ಮಾಡಿದ್ದೇನೆ ಅಂತ ಒಪ್ಕೊಂಡ್ಳು ಪ್ರಾಮಾಣಿಕವಾಗಿ. ಆದರೂ ಒಂದು ಹೇಳ್ತೇನೆ, ನಾನು ನಿನಗೆ ಚಿಕ್ಕಮ್ಮ, ಈ ಮಕ್ಕಳು ನಿನಗೆ ತಮ್ಮಂದಿರು, ಹಾಗಾಗಿ ಇವ್ರನ್ನ ಹಾಳು ಮಾಡಬೇಡ. ನೀನೇ ಹೇಳಿದೆಯೇ ಮಾರುದ ಅಂತ, ಹಾಗಾಗಿ ಇವರನ್ನ ಮರುದ್ಗಣ ಅಂತ ಪರಿಗಣನೆ ಮಾಡಿ ಇವರಿಗೆ ದೇವತೆಗಳಿಗೆ ಸಮಾನವಾದಂಥ ಸ್ಥಾನವನ್ನು ಕೊಡುವಂತ ನಿನ್ನ ಹತ್ರ ಕೇಳ್ತೇನೆ ಅಂತ ಹೇಳಿದಳು. ಇಂದ್ರನ ಉದ್ದೇಶ ಅದೇ ಇತ್ತು, ಅವ್ರು ನನ್ನನ್ನು ಸಾಯಿಸೋದಿಲ್ಲ ಅಂತ ಅವರಿಗೆ ಯಾವ ಹುದ್ದೆ ಸಿಕ್ಕಿದೆ ಏನಂತೆ, ತಥಾಸ್ತು ಅಂತ ಒಪ್ಪಿದ. ಹಾಗಾಗಿ ದೇವತೆಗಳಲ್ಲಿ ಒಂದು ಗುಂಪು ಮರುದ್ಗಣ ಎನ್ನುವಂತಹದ್ದು ಸಪ್ತ ಮರುತ್ತುಗಳು ಅಂತ. ಇಷ್ಟು ಆದ ಮೇಲೆ ಮತ್ತೆ ಪುನಃ ವಿಶ್ವಾಮಿತ್ರ ಮಹರ್ಷಿಗಳು ಕಥೆಯನ್ನು ಮುಂದುವರಿಸಿದ್ದಾರೆ ರಾಮನಿಗೆ. ಏನು ವಿಶಾಲ ಎನ್ನುವಂಥ ನಗರ, ದಾರಿಯಲ್ಲಿ ಹೋಗ್ತಾ ಇದ್ದಾಗ ಒಂದು ಪ್ರದೇಶವನ್ನು ನೋಡಿ ರಾಮ ಕೇಳಿದ, ಗುರುಗಳೇ ಇದು ಯಾವ ಪ್ರದೇಶ, ಇದ್ರ ಬಗ್ಗೆ ಸ್ವಲ್ಪ ನನಗೆ ಮಾಹಿತಿಯನ್ನು ಕೊಡಿ ಅಂತ. ಆಗ ವಿಶ್ವಾಮಿತ್ರ ಮಹರ್ಷಿಗಳು ಹೇಳಿದರು, ಇದು ಮತ್ತೆ ಪುನಃ ನಿನ್ನ ವಂಶದವರಿದ್ದೇ ಕಥೆನಪ್ಪ ಅಂತ. ಈ ಮಾತನ್ನ ರಾಮಾಯಣದಲ್ಲಿ ನಾವು ಮತ್ತೆ ಮತ್ತೆ ನೋಡ್ತೇವೆ. ಒಂದು ಕಳಕಳಿ ಅಂದರೆ ನಮ್ಮ ವಂಶದವರ ಬಗ್ಗೆ ನಾವು ಅಭಿಮಾನವನ್ನು ಹೇಗೆ ತಾಳಬೇಕು ಮತ್ತೆ ಹೇಗೆ ಅದನ್ನು ಬೆಳೆಸ್ಕೊಳ್ಬೇಕು ಅನ್ನೋದಕ್ಕೆ ಇದೆಲ್ಲ ನಮಗೆ ಒಂದು ಆದರ್ಶವಾಗಿ ನಿಲ್ತದೆ ಅಂತ. ಈ ಹಿನ್ನೆಲೆಯಲ್ಲೇ ಇರಬೇಕು. ಎಂಥ ಮಹಾನುಭಾವರು ಇವರೆಲ್ಲ. ಆ ಭಗೀರಥನ ಪ್ರಯತ್ನ ನಿನ್ನೆ ದಿವಸ ನಾವು ನೋಡಿದ್ದೇವೆ. ಇಂತಹ ರಾಜರ ಬಗ್ಗೆ ಕಾವ್ಯವನ್ನು ಬರೆಯುವಂತಹ ಹಕ್ಕು ನನಗುಂಟೆ, ಆ ಶಕ್ತಿ ನನಗುಂಟು ಅಂತ ಕಾಳಿದಾಸ ತನಗೆ ತಾನು ಪ್ರಶ್ನೆ ಹಾಕ್ಕೊಳ್ತಾನೆ. ಕ್ವಸೂರ್ಯ ಪ್ರಭವೋ ವಂಶಃ ಕ್ವಚಾಲ್ಪ ವಿಷಯ ಮತಿ ತಿತೀರ್ಷುಹು. ಆ ಸೂರ್ಯವಂಶದ ಅರಸರ ಎತ್ತರ ಬಿತ್ತರ ಎಷ್ಟು, ನನ್ನಂಥ ಸಾಮಾನ್ಯ ಬುದ್ಧಿ ಇರುವಂಥ ಮನುಷ್ಯನ ಎತ್ತರ ಎಷ್ಟು. ನನ್ನ ಪ್ರಯತ್ನ ಹೇಗಿದೆ ಕೇಳಿದರೆ, ಅಪರಂಪಾರವಾದಂತಹ ಸಮುದ್ರದ ಆಚೆ ದಡವನ್ನು ಸೇರಬೇಕು ಅಂತ ಒಂದು ಸಣ್ಣ ದೋಣಿಯನ್ನು ಹತ್ಕೊಂಡು ಹೊರಟ ಮನುಷ್ಯನ ಪ್ರಯತ್ನ ಆಗಿದೆ ಅಂತೆ. ಒಂದು 3-4 ಉದಾಹರಣೆ ಕೊಡ್ತಾನೆ ಅವನು. ಎತ್ತರದಲ್ಲಿದೆ ಒಂದು ಹಣ್ಣಿನ ಗೊಂಚಲು, ಒಬ್ಬ ಕುಬ್ಜ ಅದನ್ನು ಪಡಿಬೇಕು ಅಂತ ಮತ್ತೆ ಮತ್ತೆ ಎಗರ್ತಾ ಇದ್ರೆ ಇವನು ಎಗರ್ತಾನೆ, ಆದರೆ ಅದು ಸಿಗೋದಿಲ್ಲ. ಹಾಗೇ ನನ್ನ ಪ್ರಯತ್ನ ಅಂತ. ಇಂಥ ಸೂರ್ಯವಂಶದ ಅರಸರ ಬಗ್ಗೆ ಇಷ್ಟು ಎತ್ತರದ ಭಾವನೆಯನ್ನು ನಮ್ಮ ಎಲ್ಲ ಕವಿಗಳು ಕಂಡುಕೊಂಡು ಬಂದಿದ್ದಾರೆ. ಇಂತಹ ಈ ಎತ್ತರದ ವ್ಯಕ್ತಿಗಳಲ್ಲಿ ಇನ್ನೊಂದು ಗುಂಪು ಮತ್ತೆ ಪುನಃ ಏನು, ಇಕ್ಷ್ವಾಕು ಎನ್ನುವಂತಹ ರಾಜ ನಿಮ್ಮ ವಂಶದ ಮೂಲ ಪುರುಷರಲ್ಲಿ ಒಬ್ಬ. ಅವನ ಹೆಂಡತಿ ಅಲಂಬುಸ ಅಂತ. ಆ ಅಲಂಬುಸ ಮತ್ತು ಇಕ್ಷ್ವಾಕು ಇವರಿಬ್ಬರ ದಾಂಪತ್ಯದ ಫಲವಾಗಿ ಹುಟ್ಟಿದವನೇ ವಿಶಾಲ ಎನ್ನುವಂತಹ ರಾಜ, ವಿಶಾಲ ಎನ್ನುವಂತಹ ಕುಮಾರ. ಆ ವಿಶಾಲನ ಮಗನೇ ಹೇಮಚಂದ್ರ ಅಂತ. ಹೇಮಚಂದ್ರನ ಮಗ ಸುಚಂದ್ರ, ಆ ಸುಚಂದ್ರನ ಮಗ ಧೂಮ್ರಾಶ್ವ, ಧೂಮ್ರಾಶ್ವನ ಮಗ ಸಂಜಯ, ಸಂಜಯನ ಮಗ ಸಹದೇವ. ಮಹಾಭಾರತದವನಲ್ಲ. ಈ ಎಲ್ಲ ಹೆಸರುಗಳು ಮತ್ತೆ ಬಂದಾಗ ನಮಗೆ ಸ್ವಲ್ಪ ಗೊಂದಲ ಆಗತ್ತೆ. ನಿನ್ನ ದಿವಸ ನಾವು ನೋಡಿದ್ದೇವೆ ಸತ್ಯವತಿ ನೋಡಿದ್ದೇವೆ, ಮತ್ತೆ ಗಂಗೆ ಒಂದು ಕೌಲಲ್ಲಿ ಸೀತಾ ಅಂತ ಶಬ್ದ ನೋಡಿದ್ದೇವೆ. ಹಾಗಾಗಿ ಇದು ತುಂಬ ಬೇರೆ ಬೇರೆ ವ್ಯಕ್ತಿಗಳಿಗೂ ಆ ಹೆಸರನ್ನ ಇಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತೆ ಮಹಾಭಾರತದಲ್ಲೇ ಆ ಜರಾಸಂಧನ ಮಗ ಇದ್ದವನ ಹೆಸರು ಸಹದೇವ ಅಂತ. ಹೀಗೆ ಮತ್ತೆ ಪುನಃ ಸಹದೇವ, ಅವನ ಮಗ ಮತ್ತೆ ಕುಶಾಶ್ವ, ಮತ್ತೆ ಅವನ ಮಗ ಸೋಮದತ್ತ, ಅವನ ಮಗ ಕಾಕುತ್ಸ್ಥ, ಅವನ ಮಗ ಸುಮತಿ. ಈಗ ಆ ವಿಶಾಲ ಎನ್ನುವಂತಹ ರಾಜ ಮೊದಲನವನು ಕಟ್ಟಿದ್ದಾನೆ ಅವನ ಪಟ್ಟಣ, ಇದು ವಿಶಾಲ ಎನ್ನುವಂತಹ ಪಟ್ಟಣ. ಇಲ್ಲಿ ಈಗ ಅವನ ಪರಂಪರೆಯಲ್ಲಿ ಈಗ ರಾಜ್ಯಭಾರ ಮಾಡ್ತಾ ಇರುವವನು ಸುಮತಿ ಎನ್ನುವವನು ಈಗ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಇವನು ಸಹ ನಿನ್ನ ವಂಶದವರೇನಪ್ಪ ಅಂತ ಶ್ರೀರಾಮಚಂದ್ರನ ಹತ್ರ ಹೇಳ್ತಾ ಇದ್ದಾಗಲೇ ಇವರು ಆ ಪ್ರದೇಶಕ್ಕೆ ಬಂದಂತಹ ಸಮಾಚಾರ ಸುಮತಿಗೆ ತಲುಪಿತ್ತು. ತಕ್ಷಣವೇ ತನ್ನ ಪರಿವಾರವನ್ನು ಕಟ್ಟಿಕೊಂಡು ಬಂದು ಅವರನ್ನು ಸ್ವಾಗತಿಸಿ ಇವತ್ತು ತಮ್ಮ ಅರಮನೆಯಲ್ಲಿ ಇರಬೇಕು ಅಂತ ಹೇಳಿದ. ಅದೇ ಪ್ರಕಾರ ಆ ರಾತ್ರಿ ಅವರು ಅಲ್ಲಿಯೇ ತಂಗಿದರು. ತಂಗಿ ಆದ ಮೇಲೆ ಮತ್ತೆ ಬೆಳಗಾತ ಎದ್ದು ಮಿಥಿಲೆಯತ್ತ ಪ್ರಯಾಣ. ಇನ್ನು ಮಿಥಿಲೆಗೆ ತಲುಪಿಲ್ಲ, ಪ್ರಯಾಣ ಮಾಡ್ತಾ ಇದ್ದಾರೆ. ಮಿಥಿಲೆಯ ಸನಿಹಕ್ಕೆ ಬಂದಿದ್ದಾರೆ.
ಹಾಗೆ ಸನಿಹಕ್ಕೆ ಬಂದಾಗ ಇನ್ನೊಂದು ಆಶ್ರಮ ಪ್ರದೇಶ ರಾಮನ ಕಣ್ಣಿಗೆ ದೂರದಿಂದ ಗೋಚರಿಸಿತು. ಆಗ ರಾಮ ಕೇಳಿದ, ಗುರುಗಳೇ, ದೂರದಲ್ಲಿ ಯಾವುದೋ ಒಂದು ಆಶ್ರಮದ ಹಾಗೆ ಕಾಣಿಸ್ತಾ ಉಂಟು, ಆದರೆ ಇದು ಆಶ್ರಮ ಹೌದೋ ಅಲ್ವೋ ಅಂತ ನನಗೆ ಅನುಮಾನ. ಆಶ್ರಮದ ಹಾಗೆ ಕಾಣಿಸ್ತಾ ಉಂಟು, ಯಾವ ಋಷಿಮುನಿಗಳು ಅಲ್ಲಿ ಕಾಣಿಸ್ತಾ ಇಲ್ಲ, ಬಹಳ ನಿರ್ಜನವಾಗಿ ಉಂಟು, ಏನೋ ಒಂದು ರೀತಿಯ ವಿಚಿತ್ರವಾದಂತಹ ವಾತಾವರಣದ ಹಿನ್ನೆಲೆ ಉಂಟಲ್ಲ, ಹಾಗಾಗಿ ಯಾಕೆ ಇದು ಏನು ಎತ್ತ ಅಂತ ಪ್ರಶ್ನೆ ಮಾಡಿದ. ಇನ್ನೂ ಆಶ್ರಮಕ್ಕೆ ಬಂದಿಲ್ಲ ಅವರು. ವಿಶ್ವಾಮಿತ್ರ ಮಹರ್ಷಿಗಳು ಹೇಳಿದರು, ಹೌದಪ್ಪ, ನೀನು ಕೇಳಿದಂತಹ ಪ್ರಶ್ನೆ ಬಹಳ ಸರಿಯಾದದ್ದು. ಇದು ಹಿಂದೊಂದು ಕಾಲದಲ್ಲಿ ಬಹಳ ಅದ್ಭುತವಾದಂತಹ ಆಶ್ರಮ ಆಗಿತ್ತು, ಆದರೆ ಇವತ್ತು ಅದು ನಿರ್ಜನವಾಗಿ ಬಿಟ್ಟಿದೆ ಅಂತ ಹೇಳಿದಾಗ, ಇದ್ರ ಬಗ್ಗೆ ಸ್ವಲ್ಪ ನನಗೆ ಹೇಳಿ, ಯಾಕೆ ನಿರ್ಜನ ಪ್ರದೇಶವಾಯಿತು ಅದು ಅಂಥೇಳಿ ಮತ್ತೆ ರಾಮನ ಪ್ರಶ್ನೆ. ಆಗ ಮತ್ತೆ ಪುನಃ ವಿಶ್ವಾಮಿತ್ರ ಮಹರ್ಷಿಗಳು ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭಿಸಿದರು. ಹಿಂದೆ ಗೌತಮ ಎನ್ನುವಂಥ ಒಬ್ಬ ಋಷಿ ಇದ್ದ. ಗೌತಮನ ಹೆಂಡತಿ ಅಹಲ್ಯ ಅಂತ. ಅಹಲ್ಯೆ ಬ್ರಹ್ಮನ ಮಗಳು ಎನ್ನುವಂತಹದ್ದು ಒಂದು ಅಭಿಪ್ರಾಯ ಉಂಟು, ಮುದ್ಗಲನ ಮಗಳು ಎನ್ನುವಂತಹದ್ದು ಒಂದು ಅಭಿಪ್ರಾಯ ಉಂಟು. ನಿರ್ಣಯ ಅದು ನಮಗೆ ಬೇಡ. ಅದು ಕೊನೆಗೆ ಈ ಗೌತಮ ಮತ್ತು ಅಹಲ್ಯೆಯ ದಾಂಪತ್ಯದ ಫಲವಾಗಿ ಶತಾನಂದ ಎನ್ನುವಂಥ ಮಗ ಹುಟ್ಟಿದ್ದಾನೆ. ಅವನು ಮಿಥಿಲೆಯಲ್ಲಿ ಜನಕನಿಗೆ ಪುರೋಹಿತನಾಗಿ ಇದ್ದಾನೆ. ಅಲ್ಲಿರಲಿ. ಇಷ್ಟಾದಾಗ ಈ ಗೌತಮ ಮತ್ತು ಅಹಲ್ಯೆಯ ಆಶ್ರಮಕ್ಕೆ ಒಂದು ದುರ್ದಿನದ ಕಾಲ ಬಂದುಬಿಡ್ತು. ಏನು ಕಾಲ ಅಂದರೆ, ಅದೊಂದು ದಿನ ಬೆಳಗಿನ ಜಾವದಲ್ಲಿ ದೇವೇಂದ್ರ ಈ ಗೌತಮನ ಆಶ್ರಮಕ್ಕೆ ಬಂದ. ಗೌತಮನ ಆಶ್ರಮಕ್ಕೆ ಬಂದ ಅಂದರೆ ಹೇಗೆ ಬಂದ ಅಂತ ಕೇಳಿದರೆ, ಗೌತಮನ ವೇಷದಲ್ಲಿ ಬಂದ. ಗೌತಮನ ವೇಷದಲ್ಲಿ ಬಂದು ಅಹಲ್ಯೆಯನ್ನು ಸಂಧಿಸಿದ. ಈವರೆಗೆ ಎಲ್ಲ ಪ್ರಚಲಿತವಾಗಿದ್ದದ್ದು ನಾವು ಕೇಳಿದ್ದು ಏನು ಕೇಳಿದರೆ, ಗೌತಮನ ರೂಪದಲ್ಲಿ ಇಂದ್ರ ಬಂದು ಅಹಲ್ಯೆಗೆ ಮೋಸ ಮಾಡಿದ ಅಂತ. ಆದರೆ ರಾಮಾಯಣ ಹೀಗೆ ಹೇಳುವುದಿಲ್ಲ, ಕಥೆಯನ್ನು ಸ್ವಲ್ಪ ಬೇರೆ ರೀತಿಯಾಗಿ ಹೇಳುತ್ತೆ. ಏನು ಹೇಳುತ್ತೆ ಕೇಳಿದ್ರೆ, ಇಂದ್ರ ಗೌತಮನ ವೇಷ ತೊಟ್ಟು ಬಂದದ್ದು ನಿಜ, ಆದರೆ ಅವನು ಗೌತಮ ಅಂತ ಭಾವಿಸಿ ಅಹಲ್ಯೆ ಮೋಸ ಹೋದದ್ದಲ್ಲ. ಇಂದ್ರ ಅಂತ ತಿಳಿದು ಅವನನ್ನು ಸಂಧಿಸಿದಳು. ಇದನ್ನು ನಾವು ಮರಿಬಾರ್ದು. ರಾಮಾಯಣದಲ್ಲಿ ಬರುವಂತಹ ವ್ಯತ್ಯಾಸ ಉಂಟು ಅಲ್ಲಿ. ಏನು ಅಂದ್ರೆ, ಮುನಿವೇಷಂ ಸಹಸ್ರಾಕ್ಷಂ, ಮೂಲವನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ. ಮುನಿವೇಷಂ ಸಹಸ್ರಾಕ್ಷಂ 48ನೆಯ ಸರ್ಗದಲ್ಲಿ 19ನೆಯ ಶ್ಲೋಕ. ಮುನಿವೇಷಂ ಸಹಸ್ರಾಕ್ಷಂ ವಿಜ್ಞಾಯ ರಘುನಂದನ ಮತಿಂ ಚಕಾರ ದುರ್ಮೇಧಾ ದೇವರಾಜ ಕುತೂಹಲಾತ್. ಇಂದ್ರ ಬಂದಾಗ ಅಹಲ್ಯೆಗೆ ಗೊತ್ತಾಯಿತು ಅಂತ ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ. ಈ ಶ್ಲೋಕದಲ್ಲಿ ಕೆಲವು ಪಾಠ ಹೀಗುಂಟು, ಮತಿಂಚಕಾರ ಅನ್ನೋದಕ್ಕೆ ಬದಲಾಗಿ ರತಿಂಚಕಾರ ಅಂತನೂ ಶಬ್ದ ಉಂಟು. ಕೆಲವು ಪಾಠ ಬಂದಾಗ ಆಗ ಗೌತಮ ಇರಲಿಲ್ಲ. ಗೌತಮ ಇಲ್ಲದೆ ಇದ್ದಾಗ ಈ ವೇಷವನ್ನು ನೋಡಿದಾಗ ಗೊತ್ತಾಯ್ತು ಅವಳಿಗೆ, ಓಹ್ ಇವನು ದೇವೇಂದ್ರನೇ ಅಂತ. ಹಾಗಿದ್ರೂ ಸಹ ಆಕೆ ಯಾಕೆ ತಿರಸ್ಕರಿಸದೆ ಅದಕ್ಕೆ ಸಮ್ಮತಿಸಿದಳು ಎನ್ನುವಂತಹದ್ದು ಪ್ರಶ್ನೆ. ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ನಮ್ಮ ಮುಂದೆ ಮನಃಶಾಸ್ತ್ರದ ಕೆಲವು ವಿಚಾರವನ್ನು ಇಡ್ತಾರೆ. ಏನು ಅಂತ ಕೇಳಿದರೆ, ಗೌತಮ ಆತ ಯಾವುದೋ ಒಂದು ಉನ್ನತವಾದಂತಹ ಸಾಧನೆಗೋಸ್ಕರ ತನ್ನ ಹೃದಯದಲ್ಲಿ ಪರಮಾತ್ಮ ಕಾಮನೆಯನ್ನು ಇಟ್ಟು ಪರಮಾತ್ಮನತ್ತ ಮುಖ ಮಾಡಿ ನಿಂತ. ಆದರೆ ಅಹಲ್ಯೆ ತನ್ನ ಹೃದಯದಲ್ಲಿ ನಿರಂತರ ಪತಿಯ ಬಗ್ಗೆ ಕಾಮನೆಯನ್ನು ಇಟ್ಕೊಂಡಿದ್ಲು. ಆಗ ಏನಾಯಿತು ಕೇಳಿದರೆ,
ಅಹಲ್ಯೆಯ ಕಾಮನೆ ಈಡೇರಿದೆ. ಪ್ರತಿದಿನವೂ ಆಕೆ ಪತಿಯನ್ನ ಆತನ ಬರವನ್ನು ಕಾಯ್ತಿದ್ಲು. ಆದರೆ ಏನಾಯಿತು ಕೇಳಿದರೆ ಗೌತಮ ಬರಲಿಲ್ಲ. ಮಿಗಿಲಾಗಿ ಇಂದ್ರ ಬಂದ. ಇಂದ್ರ ಬಂದ. ಹೇಗೆ ಬಂದ? ಗೌತಮನ ವೇಷ ತೊಟ್ಟು ಬಂದ. ಆಗ ಅವನು ಬಂದಾಗ ಈಕೆಯ ಮನಸ್ಸು ಏನಾಯಿತು ಅಂದರೆ ವಿಚಲಿತವಾಯಿತು, ಬುದ್ಧಿ ಕೆಟ್ಟು ಹೋಯಿತು. ಹಾಗಾಗಿ ಸಾರಾಸಾರ ವಿಚಾರದಿಂದ ದೂರ ಸರಿದಳು. ಮತ್ತೆ ಈ ಕ್ಷಣಕಾಲದ ಸಂಯಮ ರಹಿತಳಾದದ್ರಿಂದ ಬದುಕಿನಲ್ಲಿ ಮಹಾ ಅನರ್ಥಕ್ಕೆ ಸ್ವಾಗತವನ್ನು ಮಾಡಿದಳು. ಮತ್ತೆ ಅವಳಿದ್ದೇ ಆದಂತಹ ಈ ಸಾಂಕರ್ಯಗೊಂಡಂತಹ ಬುದ್ಧಿಯ ನೆಲೆಯಲ್ಲಿ ವಿಚಾರ ಮಾಡಲಿಕ್ಕೆ ತೊಡಗಿದಳು. ಯಾಕೆ? ಇಂದ್ರ ಬಂದಿದ್ದಾನೆ, ನನ್ನನ್ನು ಬಯಸಿದ್ದಾನೆ, ನಾನು ಯಾಕೆ ಬೇಡ ಅಂತ ಹೇಳಬೇಕು ಅಂತ. ಯಾಕೆ? ಇಂದ್ರ ಅಂದ್ರೆ ಯಾರು? ದೇವಲೋಕದ ಒಡೆಯ, ಸ್ವರ್ಗದ ಅಧಿಪತಿ. ಈ ಸ್ವರ್ಗವನ್ನು ಪಡಿಬೇಕು, ಸ್ವರ್ಗ ಸುಖವನ್ನು ಪಡಿಬೇಕು ಅಂಥೇಳಿ ಎಷ್ಟೋ ಜನ ತಪಸ್ಸನ್ನು ಮಾಡ್ತಾರೆ. ಹೀಗಿದ್ದಾಗ ನಾನು ಯಾವ ತಪಸ್ಸನ್ನು ಮಾಡದೆ ಆ ಸ್ವರ್ಗವೇ ನನ್ನತ್ತ ಇಳಿದು ಬಂದಾಗ ನಾನು ಯಾಕೆ ಬೇಡ ಅಂತ ಹೇಳಬೇಕು ಅಂತ ಆಲೋಚನೆ ಮಾಡಿದಳು. ಹಾಗಾಗಿ ಹೀಗೆ ಆಲೋಚನೆ ಮಾಡಿ ಸಂಯಮಕ್ಕಿಂತ ಅವಳ ಮನಸ್ಸಿನಲ್ಲಿ ಕುತೂಹಲವೇ ಹೆಚ್ಚಾಯಿತು. ಕೊನೆಗೆ ಏನಾಯಿತು ಅಂತ ಕೇಳಿದರೆ ಆ ಇಂದ್ರನನ್ನು ಅವಳು ಸಂಧಿಸಿದಳು. ಯಾಕೆ? ದೇವರಾಜ ಕುತೂಹಲಾತ್, ಈ ಸ್ವರ್ಗಾಧಿಪತಿಯ ಸಮಾಗಮ ಎಷ್ಟು ಜನರಿಗೆ ಸಿಗ್ತದೆ ಅಂತ ಅವಳ ಮನಸ್ಸಿನಲ್ಲಿ ಸ್ಪಷ್ಟ ಭಾವನೆ. ಶಬ್ದವೇ ಹಾಗುಂಟು, ನಂದೇನೂ ಇಲ್ಲ ಅಲ್ಲಿ. ಕೊನೆಗೆ ಒಂದು ವಿಚಾರ ಮಾಡಿದ್ಲು ಮತ್ತೆ ಪುನಃ ಅವಳು. ಅಲ್ಲ, ನಾನು ಮಾಡುವುದು ತಪ್ಪಲ್ವೋ ಹೇಗೆ ಅಂತ. ತಪ್ಪಲ್ಲ ಅಂತ ಅವಳ ಬುದ್ಧಿಯ ನೆಲೆಯಲ್ಲಿ ತೀರ್ಮಾನಕ್ಕೆ ಬಂದ್ಲು. ಯಾಕೆ? ನಾನು ಯಾವುದೋ ಒಬ್ಬ ಪರಪುರುಷನ ಸಂಘ ಮಾಡ್ತಾ ಇಲ್ಲ, ಇನ್ನೊಬ್ಬ ಋಷಿಯ ಸಂಘ ಮಾಡ್ತಾ ಇಲ್ಲ. ಬಂದವನು ದೇವೇಂದ್ರ, ದೇವತೆಗಳ ಪ್ರತಿನಿಧಿ. ಆದ್ದರಿಂದ ಇದು ದೇವಸಂಘ ಒಂದು. ಎರಡನೇದಾಗಿ ನಾವು ಮಾಡುವಂತಹ ಪಾಪಕ್ಕೋ ಪುಣ್ಯಕ್ಕೋ ಎಲ್ಲ ಯಾರು ಸಾಕ್ಷಿಭೂತರಾಗಿರುವವರು? ದೇವತೆಗಳು. ಸ್ವತಃ ಈ ದೇವತೆಗಳ ಅಧಿಪತಿಯ ಅಂತ ದೇವೇಂದ್ರನೇ ಬಂದಾಗ ಅದು ಪಾಪವೋ ಪುಣ್ಯವೋ ಅಂತ ನಾನು ಯಾಕೆ ವಿಚಾರ ಮಾಡಬೇಕು? ಯಾಕಿಷ್ಟು ವಿವರಣೆ ಕೊಟ್ಟೆ ಕೇಳಿದ್ರೆ, ಎಲ್ಲ ಬೇರೆ ಬೇರೆ ಪುರಾಣಗಳಲ್ಲಿ ಇಂದ್ರ ಬಂದು ಅಹಲ್ಯೆಯನ್ನು ವಂಚಿಸಿದ ಎನ್ನುವಂತಹ ಭಾವನೆ ಬರುತ್ತೆ. ಇಲ್ಲಿ ಆ ಅರ್ಥ ಇಲ್ಲ ರಾಮಾಯಣದಲ್ಲಿ. ಅದಕ್ಕೋಸ್ಕರ ಇನ್ನೊಂದ್ಸಲ ಹೇಳ್ತಾರೆ, ಮತಿಂಚಕಾರ ದುರ್ಮೇಧಾಹ ದೇವರಾಜ ಕುತೂಹಲಾತ್. ಅವಳು ಯಾಕೆ ಇಷ್ಟಪಟ್ಲು ಅನ್ನೋದಕ್ಕೂ ಸಹ ಅಂದ್ರೆ ಅವಳ ಸುಪ್ತವಾದ ಮನಸ್ಸಿನಲ್ಲಿ ಇಂದ್ರನ ಬಗ್ಗೆ ಒಂದು ಭಾವನೆ ಇತ್ತು ಅನ್ನೋದು ಸ್ಪಷ್ಟ. ಇಷ್ಟು ಆದ ಮೇಲೆ ಆಮೇಲೆ ಮತ್ತೆ ಅವಳು ಇಂದ್ರನ ಸಮಾಗಮದ ಬಳಿಕ ಆಗಲೂ ಅವಳಿಗೆ ಬೇಸರ ಆಗಲಿಲ್ಲ. ಒಂದು ಮಾತು ಹೇಳ್ತಾಳೆ. ಏನು ಅಂತ ಕೇಳಿದ್ರೆ, ಅಥಾಬ್ರವೀತ್ ಸುರಶ್ರೇಷ್ಠಂ ಕೃತಾರ್ಥೇನ ಅಂತರಾತ್ಮನ. ಏನು? ಕೃತಾರ್ಥಾಸ್ಮಿ ಸುರಶ್ರೇಷ್ಠ ಗಚ್ಚ ಶೀಘ್ರಂ ಇತಃ ಪ್ರಭೋ. ನಾನು ಬದುಕಿನ ಈ ಕ್ಷಣಕಾಲದ ಅನುಭವದಿಂದಾಗಿ ನನ್ನ ಬದುಕು ಸಾರ್ಥಕ ಆಯಿತು ಅಂತ ಭಾವಿಸ್ತಾ ಇದ್ದೇನೆ. ಕೃತಾರ್ಥಾಸ್ಮಿ ಸುರಶ್ರೇಷ್ಠ. ಹೀಗೆ ಈ ಸುಖವನ್ನು ಅನುಭವಿಸುವ ಮಧ್ಯದಲ್ಲೂ ಅವಳ ಮನಸ್ಸಿನಲ್ಲಿ ಒಂದು ಅವ್ಯಕ್ತವಾದ ಭಯ ಅವಳನ್ನು ಕಾಡುತ್ತಿತ್ತು. ಆ ಭಯದ ಹಿನ್ನೆಲೆಯಲ್ಲಿ ಒಂದು ಮಾತು ಹೇಳ್ತಾಳೆ, ಗಚ್ಚ ಶೀಘ್ರಂ ಇತಃ ಪ್ರಭೋ. ಆದಷ್ಟು ಬೇಗ ಇಲ್ಲಿಂದ ಹೊರಡು ಅಂತ. ಅವಳಿಗೆ ನಿಜವಾಗಿ ಮನಸ್ಸಿಲ್ಲದೆ ಇದ್ದ ಪಕ್ಷದಲ್ಲಿ ಅವಳಾಗಿ ಇಂದ್ರನಿಗೆ ಈ ಮಾತನ್ನು ಹೇಳ್ತಿದ್ಲ. ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಬರುತ್ತೆ ಮುಂದೆ. ಆತ್ಮಾನಂ ಮಾಂಚ ದೇವೇಶ ಸರ್ವದಾ ರಕ್ಷಮಾನದ. ಈ ಕೆಲಸದಿಂದ ನಿನ್ನನ್ನು ನೀನು ರಕ್ಷಿಸಿಕೋ, ನನ್ನನ್ನೂ ರಕ್ಷಿಸು. ಇಷ್ಟು ಸ್ಪಷ್ಟವಾದಂತಹ ಅವಳ ಮನಸ್ಸಿನಲ್ಲಿರುವಂತಹ ಭಾವನೆಯನ್ನ ವಾಲ್ಮೀಕಿ ಮಹರ್ಷಿಗಳು ನಮ್ಮ ಮುಂದೆ ತೆರೆದು ಇಡ್ತಾರೆ. ಇಷ್ಟಾದ ಮೇಲೆ ಬೇಗ ಹೋಗುವ ಇಲ್ಲಿಂದ ಅಂತ ಹೇಳಿದಳು. ಏನು ಬಯಸಿಳು? ತನ್ನ ಗಂಡ ಬೆಳಗಾತ ನದಿಗೆ ಸ್ನಾನಕ್ಕೆ ಹೋಗಿದ್ದಾನೆ, ಬರುವುದರ ಒಳಗೆ ಅವನನ್ನ ಸಾಗ ಹಾಕ್ಬಿಡಬೇಕು ಅಂತ ಈ ಅಹಲ್ಯೆ ಇಷ್ಟಪಟ್ಟಿದ್ದಾಳೆ. ಆದರೆ ಅವನು ಬರುವವರೆಗೂ ನಾನು ಇಲ್ಲಿಂದ ಹೋಗಬಾರದು ಅಂತ ದೇವೇಂದ್ರ ಇಷ್ಟಪಟ್ಟಿರಬೇಕು. ಮುಂದಿನ ಮಾತಿಂದ ಅದು ಸ್ಪಷ್ಟ ಆಗುತ್ತೆ ನಮಗೆ. ಹಾಗಾಗಿ ಅವಳತ್ರ ಹೋಗ್ತೇನೆ ಅಂತ ಹೇಳುವ ಹಾಗೆ
ಹೋಗುವ ಹಾಗೆ ನಟಿಸಿದ, ಆದರೆ ಹೋಗಲಿಲ್ಲ. ಆಮೇಲೆ ಇನ್ನೇನು ಗೌತಮ ಬರುವ ಹೊತ್ತಿಗೆ ಸರಿಯಾಗಿ ಆಶ್ರಮದಿಂದ ಹೊರಬಿದ್ದ. ತನ್ನ ಬಿಳಿಚಿಕೊಂಡ ಮುಖವನ್ನು ಗೌತಮನ ಎದುರಿಗೆ ತಲೆ ತಗ್ಗಿಸಿ ನಿಂತ. ನೋಡಿದಾಗ ಗೌತಮನಿಗೆ ಗೊತ್ತಾಯಿತು, ತನ್ನ ಎದುರಿನಲ್ಲಿಯೇ ಇಂಥ ಒಂದು ಅಪಚಾರ ಆದಾಗ ಯಾವ ಗಂಡ ಸಹಿಸಿಯಾನು, ಮಾಡಬಾರದ ಕೆಲಸ ಮಾಡಿದ್ದೀಯೇ ನೀನು ಅಂತ ಹೇಳಿದ. ಅಷ್ಟೇ ಅಲ್ಲ, ಮೊದಲನೇದಾಗಿ ನೀನು ನನ್ನ ವೇಷ ಬಂದು ತೊಟ್ಟು ಈ ಕೆಲಸವನ್ನು ಮಾಡಿದ್ದು ತಪ್ಪು, ಅಹಲ್ಯೆ ನಿನ್ನನ್ನು ಬಯಸಿದ್ದು ತಪ್ಪು. ಹಾಗಾಗಿ ಇಂತಹ ಈ ಹೊಲಸು ಕೆಲಸ ಮಾಡಿದ್ದಕ್ಕೋಸ್ಕರ ಇದು ನನಗೆ ಕೊಡ್ತಾ ಇದ್ದೇನೆ, ನಿನ್ನ ಪುಂಸ್ತ್ವವನ್ನು ಕಳಕೋ ಅಂಥೇಳಿ ಗೌತಮ ಇಂದ್ರನನ್ನು ಶಪಿಸಿದ. ಈ ಶಾಪ ಕೊಟ್ಟಾಗಲೂ ಪ್ರಾಯಶಃ ಇಂದ್ರನಿಗೇನು ಬೇಸರ ಆಗಲಿಲ್ಲ ಅಂತ ಕಾಣುತ್ತೆ. ಇಷ್ಟು ಆ ಇಂದ್ರನನ್ನು ಶಪಿಸಿ ಆದಮೇಲೆ ಪಕ್ಕಕ್ಕೆ ತಿರುಗಿದ. ನೀನು ನನ್ನ ವೇಷದಲ್ಲಿ ಇಂದ್ರ ಬಂದಿದ್ದನ್ನು ತಿಳಿದು ಅವನನ್ನು ಇಷ್ಟಪಟ್ಟಿದ್ದು ಇನ್ನೊಂದು ಅಪರಾಧ. ಹಾಗಾಗಿ ಇಂದ್ರ ಎಷ್ಟು ತಪ್ಪನ್ನು ಮಾಡಿದ್ದಾನೋ ಅಷ್ಟೇ ತಪ್ಪನ್ನು ನೀನು ಮಾಡಿದ್ದೀಯೆ. ಹಾಗಾಗಿ ಈ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಅದರಿಂದ ಈ ಆಶ್ರಮದಲ್ಲಿ ಅನ್ನ ಆಹಾರ ನೀರು ರಹಿತಳಾಗಿ ಕೇವಲ ಗಾಳಿಯನ್ನು ತಿಂತ ಆಶ್ರಮದ ಯಜ್ಞಕುಂಡದಲ್ಲಿ ಬೂದಿಯಾಗಿ ಬಿದ್ದಿರು ಅಂತ ಶಪಿಸಿದರು. ಇಷ್ಟು ಹೇಳಿ ಆದಮೇಲೆ ಒಂದು ಕಾಲವನ್ನು ನಿರ್ಣಯ ಮಾಡಿದರು. ಎಲ್ಲಿವರೆಗೆ ಕೇಳಿದರೆ, ಮತ್ತೆ ಪುನಃ ಪರಮಾತ್ಮ ರಾಮನಾಗಿ ಅವತರಿಸಿ ಬಂದು ತನ್ನ ಕಾಲಿಂದ ನಿನ್ನನ್ನು ಸ್ಪರ್ಶ ಮಾಡಿದಾಗ ಮತ್ತೆ ಪುನಃ ನೀನು ನನ್ನನ್ನು ಸೇರು ಅಂತ ಪರಿಹಾರದ ಕಾಲವನ್ನು ಸಹ ಸೂಚಿಸಿದರು. ಇಷ್ಟು ಹೇಳಿ ಗೌತಮ ಪಕ್ಕಕ್ಕೆ ನಿಂತ. ಈಗ ಈ ವಿಚಾರದಲ್ಲಿ ಇಂದ್ರ ತನ್ನ ಪುಂಸ್ತವನ್ನು ಕಳಕೋ ಅಂತ ಹೇಳಿದ್ರ ಬಗ್ಗೆ ಇಲ್ಲಿ ಆಲಂಕಾರಿಕವಂತಹ ಬೇರೆ ಬೇರೆ ಶಬ್ದಗಳನ್ನೆಲ್ಲ ನಾವು ನೋಡ್ತೇವೆ, ಅದೆಲ್ಲ ಗೌಣ. ಹಾಗಿದ್ರೂ ಸಹ ಒಂದು ಸತ್ಯ ಏನು ಕೇಳಿದರೆ, ನೀನು ನಪುಂಸಕನಾಗು ಎನ್ನುವುದಾಗಿ ದೇವೇಂದ್ರನಿಗೆ ಗೌತಮ ಹೇಳಿದ. ಮತ್ತೆ ಅಹಲ್ಯೆ ಎಲ್ಲ ಕಡೆಗೂ ಪ್ರಸಿದ್ಧವಾದಂಥ ಕಥೆ ಸಿಗುವುದು ಕಲ್ಲಾದಳು ಅಂತ. ಇಲ್ಲಿ ಆ ಶಬ್ದ ಇಲ್ಲ, ಅಲ್ಲಿರೋದು ಬೂದಿಯಾಗು ಅಂತ, ಇರುವಂತ. ಅಂದರೆ ಬೂದಿಯಾಗಿರು ಅಂದರೆ ಒಂದೇ, ಕಲ್ಲಾಗಿರು ಅಂದರೆ ಏನು ಶಬ್ದ ಏನು ಕೇಳಿದರೆ, ಅದೃಶ್ಯಳಾಗಿರು ನೀನು. ಅವಳು ಹೇಗೆ ಅದೃಶ್ಯಳಾದರೂ ಒಂದು ಬೂದಿಯಾದ್ರೆ ಬೂದಿ ರೂಪದಿಂದ ಕಾಣಬೇಕು, ಇನ್ನೊಂದು ಕಲ್ಲಾದ್ರೆ ಕಲ್ಲು ರೂಪದಿಂದ ಕಾಣಬೇಕು. ಅಲ್ಲೂ ಅದರೊಳಗೆ ಅದೃಶ್ಯಳು, ಬೂದಿಯಾದ್ರೆ ಬೂದಿಯೊಳಗೆ ಅದೃಶ್ಯಳು. ಯಾಕೆ ಬೂದಿಯಾಗಿರು ಅಂತ ಹೇಳಿದರು ಅಂತ ಕೇಳಿದರೆ, ಬೂದಿ ಯಾವಾಗಲೂ ಸುಟ್ಟ ಮೇಲೆ, ಅಂದರೆ ತನ್ನ ಆ ಅಗ್ನಿದೇವ ಕೊಳೆಯನ್ನೆಲ್ಲ ತಿಂದ ಆದಮೇಲೆ ಪರಿಶುದ್ಧವಾದ ಮೇಲೆ ಬಿಡುವಂಥ ವಸ್ತು. ಹಾಗೇನೆ ನೀನು ನಿರಂತರ ಈ ಶಾಪದಿಂದ ನೀನು ಬೇಸತ್ತು ಅನ್ನಾಹಾರ ರಹಿತಳಾಗಿ ವಾಯುಭಕ್ಷಿತಳಾಗಿ ನೀರಿಲ್ಲದೆ ನಿರಂತರ ಕೊರಗಿ 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 ನೀನು ಬೂದಿಯಂತೆ ಶುದ್ಧಳಾಗಿ ಇಲ್ಲಿ ಬಿದ್ದಿರಬೇಕು, ಅಂದರೆ ಶುದ್ಧಳಾಗುವುದಕ್ಕೆ ಇಲ್ಲಿ ಬಿದ್ದಿರಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಪ್ರಾಯಶಃ ಶಬ್ದವನ್ನು ಹೇಳಿರಬೇಕು. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಒಂದು ವಿಚಾರ ಮಾಡಬೇಕು ಇವಾಗ. ಆದರೂ ಇಲ್ಲಿ ಬೇರೆ 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 ಎಲ್ಲ ಅಭಿಪ್ರಾಯಗಳಿವೆ. ಈ ಘಟನೆಯಿಂದ ಅನ್ಯಾಯವಾದದ್ದು ಯಾರಿಗೆ ಅಂದರೆ ಗೌತಮನಿಗೆ ಅನ್ಯಾಯವಾಯಿತು ಅಂತ. ಯಾಕೆ? ಈ ಋಷಿಮುನಿಗಳಿಗೆ ಶಾಪ ಕೊಡುವುದು ಒಂದು ಚಟವೋ ಅಂತ ಕೇಳ್ಬೋದು ನೀನು. ಚಟ ಅಲ್ಲ. ಅವರು ಶಾಪ ಕೊಟ್ಟಾಗ ತಮ್ಮಲ್ಲಿ ಈವರೆಗೆ ಸಂಚಯಿಸಿಕೊಂಡಂತಹ ಶಕ್ತಿಯನ್ನು ಅವರು ಕಳೆದುಕೊಳ್ತಾರೆ. ದೇವೇಂದ್ರ ಯಾಕೆ ತಡ ಮಾಡಿದ ಗೊತ್ತಾಯ್ತಲ್ಲ, ತಾನು ತಪ್ಪು ಮಾಡಿದ್ದನ್ನ ಸಾಬೀತುಪಡಿಸುವುದಕ್ಕೆ ಅವನು ಮುಂದೆ ನಿಂತ, ಮುಖ ಬೆಳೆಸ್ಕೊಂಡು. ಗೌತಮ ಶಪಿಸಿದ, ಸಂತೋಷಪಟ್ಟ. ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡಲಿಲ್ಲ ಅವನು. ಯಾಕೆ? ಅವನು ಶಪಿಸಬೇಕು ಎನ್ನುವುದೇ ಇವನ ಉದ್ದೇಶ ಆಗಿತ್ತು. ಅವನು ಹೇಳ್ತಾನೆ ಮುಂದೆ, ದೇವತೆಗಳ ಕಾರ್ಯನಿಮಿತ್ತವಾಗಿ ನಾನು ಈ ಕೆಲಸ ಮಾಡಿದ್ದೇನೆ ಅಂತ. ಹಾಗಾಗಿ ಗೌತಮನ ಶಾಪ ಕೊಟ್ಟಿದ್ರಿಂದ ಏನಾಯಿತು? ಅವನ ತಪಶಕ್ತಿ ಹ್ರಾಸವಾಯಿತು. ಮತ್ತೆ ದೇವೇಂದ್ರನಿಗೆ ಅವನಿಗೂ ಒಂದು ಸಣ್ಣ ಅನ್ಯಾಯ ಆಯಿತು ಅವನು ಮಾಡಿದ ತಪ್ಪಿಗೆ. ಏನು ಅಂದರೆ ಪುಂಸ್ತವನ್ನು ಕಳ್ಕೊಂಡ.
ಆಮೇಲೆ ಹೋಗಿ ನಿಮಗೋಸ್ಕರ ಈ ಕೆಲಸ ಮಾಡಿದ್ದೇನೆ, ನನಗೆ ಮತ್ತೆ ಪುನಃ ಪುಂಸ್ತವನ್ನು ಒದಗಿಸಿ ಕೊಡಿ ಅಂತ ಕೇಳಿದ. ಅದನ್ನು ದೇವತೆಗಳು ಕೊಟ್ಟರು ಅವನಿಗೆ ಮತ್ತೆ ಪುನಃ. ಹಾಗಾಗಿ ಅವನಿಗೂ ಅನ್ಯಾಯ ಆಗಲಿಲ್ಲ. ಆದರೆ ಅಹಲ್ಯೆಗೂ ನಮ್ಮ ದೃಷ್ಟಿಯಲ್ಲಿ ಅನ್ಯಾಯ ಆಯಿತು. ಮೊದಲು ತಾನು ಮಾಡಿದಂತಹ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಪಡಲಿಲ್ಲ ಅವಳು, ಆದರೆ ಕೊನೆಗೆ ಪಶ್ಚಾತ್ತಾಪ ಪಟ್ಟಿದ್ದಾಳೆ. ಆ ಬೂದಿಯಾಗಿ ಬಿದ್ದಾಗ ಏನು ಹುಚ್ಚಾಟನ, ಸಾವಿರಾರು ವರ್ಷಗಳ ಕಾಲ ಆಕೆ ಎಲ್ಲರನ್ನೂ ನೋಡ್ತಾಳೆ, ಆದರೆ ಆಕೆಯನ್ನು ಯಾರೂ ನೋಡುವುದಿಲ್ಲ. ಯಾಕೆ ಅನ್ನ ಆಹಾರ ರಹಿತಳಾಗಿ ನೀನು ಬಿದ್ದಿರಬೇಕು ಅಂತ ಹೇಳಿದ ಗೌತಮ? ಭಗವದ್ಗೀತೆ ಶ್ಲೋಕ ನೆನಪಿಸಿಕೊಳ್ಳಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ. ನಿನ್ನಲ್ಲಿರುವಂತಹ ಈ ಕಾಮ ಭಾವನೆ ಸುಟ್ಟು ಹೋಗ್ಬಿಡ್ಬೇಕು. ಅದಕ್ಕೋಸ್ಕರ ಅನ್ನ ಆಹಾರ ರಹಿತಳಾಗಿರು, ಕೇವಲ ವಾಯುಭಕ್ಷಿತಳಾಗಿರು, ನೀರಿಲ್ಲದೇ ಇರು, ರಾಮನಿಗಾಗಿ ಕಾಯ್ತಾ ಇರು ಅಂತ ಇಷ್ಟು ಶಪಿಸಿದ. ಇಷ್ಟು ಶಪಿಸದಿಂದ ಅನ್ಯಾಯ ಆದದ್ದು ಏನಿದ್ರೂ ಸಹ ಗೌತಮನಿಗೆ ಅಂತ. ಏನು ಈ ಘಟನೆಯಿಂದ ಗೌತಮ ತನ್ನ ತಪಶಕ್ತಿಯನ್ನು ಕಳ್ಕೊಂಡು ಕೆಳಕ್ಕೆ ಜಾರಿದ. ಆದರೆ ಅಹಲ್ಯೆ ಕೆಳಕ್ಕೆ ಜಾರಿ ಮತ್ತೆ ಪುನಃ ಮೇಲಕ್ಕೆ ಏರಿದಳು ರಾಮನ ಪಾದಸ್ಪರ್ಶದಿಂದ ಅಲ್ವಾ? ಅದಕ್ಕಿಂತ ಹೆಚ್ಚಾಗಿ ಒಂದು ತಪ್ಪಿನ ಹಿಂದೆ ಯಾವುದೋ ಒಂದು ಪ್ರಜ್ಞೆ ಇರುತ್ತೆ, ಯಾವುದೋ ಒಂದು ಭಗವತ್ ಶಕ್ತಿ ಕೆಲಸ ಮಾಡುತ್ತೆ. ಪ್ರಾಯಶಃ ಅಹಲ್ಯೆ ಈ ತಪ್ಪನ್ನು ಮಾಡದೇ ಇದ್ರೆ, ಅವಳು ಬೂದಿಯಾಗಿಯೋ ಶಿಲೆಯಾಗಿಯೋ ಬಿದ್ದು ಇರದೇ ಇದ್ದಿದ್ದಿದ್ರೆ, ರಾಮಾವತಾರದಲ್ಲಿ ಆ ಪರಮಾತ್ಮನ ಪಾರಮ್ಯವನ್ನ ಪ್ರಕಟಪಡಿಸುವುದಕ್ಕೆ ಆಕೆ ಒಂದು ಮಾಧ್ಯಮಳಾಗ್ತಾ ಇರಲಿಲ್ಲ. ಹಾಗಾಗಿ ಆ ಪರಮಾತ್ಮನ ಅವತಾರದ ಉದ್ದೇಶಗಳಲ್ಲಿ ಇದು ಒಂದು. ಅದನ್ನು ಪ್ರಕಟಪಡಿಸುವುದಕ್ಕೆ ಅವಳು ಮಾಧ್ಯಮಳಾದಳು. ಇದಿಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಗೌತಮ ಯಾಕೆ ಈ ಕೆಲಸಕ್ಕೆ ತೊಡಗಿದ್ದ, ಯಾಕೆ ಇಂದ್ರ ಅವನಿಂದ ಶಾಪವನ್ನು ಬಯಸಿದ ಅಂತ ಕೇಳಿದ್ರೆ, ಅವನು ಯಾವುದೋ ಒಂದು ಅದ್ಭುತವಾದಂತಹ ಸಾಧನೆಗೆ ತೊಡಗಿದ್ದ. ಆ ಸಾಧನೆಗೆ ತೊಡಗಿ ತನ್ನ ಕೈ ಹಿಡಿದಂತಹ ಪತ್ನಿಯ ಅಪೇಕ್ಷೆಯನ್ನ, ಕಾಮನೆಯನ್ನ ಈಡೇರಿಸುವುದನ್ನು ಬಿಟ್ಟು ನಿರಂತರ ಪರಮಾತ್ಮನ ಕಾಮನೆಯನ್ನ ಹೃದಯದಲ್ಲಿ ಹೊತ್ತು ಆ ಕಡೆಗೆ ಮುಖ ಮಾಡಿದ. ಏನಿದ್ರೂ ಕೈ ಹಿಡಿದ ಹೆಂಡತಿಗೆ ಅನ್ಯಾಯ ಮಾಡಿದ್ದು ಸ್ವಲ್ಪ ಅವನ ಕಡೆಯಿಂದ. ಅಹಲ್ಯ ಇವಾಗ ಕೇವಲ ಋಷಿ ಪತ್ನಿ ಅಷ್ಟೇ ಅಲ್ಲ, ಅವಳು ಋಷಿ ಮಾತೆ ಕೂಡ. ಆದರೂ ಮನುಷ್ಯ ಸಹಜವಾದಂತಹ ಬೈಕೇನೆ ತಾನೆ. ಹಾಗಾಗಿ ಈ ಗೃಹಸ್ಥ ಅದನ್ನು ಈಡೇರಿಸದೇ ಇದ್ರಿಂದ ಅದೊಂದು ತಪ್ಪು ಮಾಡಿದ. ಇನ್ನೊಂದು ತನ್ನ ಸಾಮರ್ಥ್ಯಕ್ಕೆ ಮೀರಿದಂತಹ ಒಂದು ಸ್ಥಾನವನ್ನು ಬಯಸಿದ. ಇಂಥದ್ದನ್ನು ಬಯಸಿದಾಗ ದೇವತೆಗಳು ಅಡ್ಡಿ ಮಾಡ್ತಾರೆ. ಇದನ್ನೇ ಹೇಳೋದು, ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವನಿಗೆ ಆಗಾಗ ಚಿತ್ತ ವಿಕ್ಷೇಪ ಆಗುವುದಕ್ಕೆ ಏನು ಬೇಕೋ ಎಲ್ಲ ಆಗ್ತಾ ಇರುತ್ತೆ. ಆಮೇಲೆ ಯಾವುದೋ ಒಂದು ಸಣ್ಣ ಪುಟ್ಟ ಕಾಮನೆಗಳು, ಏನೋ ಒಂದೆರಡು ಸಲ ಇವನು ಹೇಳಿದ ಮಾತು ನೆರವೇರಿ ಬಿಡುತ್ತೆ. ಆಗ ಜನ ಎಲ್ಲ ಅವ್ರಿಗೆ ಹೇಳಿದ ಮಾತೆಲ್ಲ ನೆರವೇರತ್ರಿ ಅಂತ ಗೌರವಿಸ್ತಾರೆ. ಆಗ ಈ ಗೌರವದ ಮಜಲನ್ನ ಹಿಡಿದು ಆ ಕಡೆಗೆ ಮುಖ ಮಾಡ್ತಾನೆ, ಈ ಕಡೆಗೆ ಸಾಧನೆ ತಪ್ಪಿ ಹೋಗುತ್ತೆ. ಇದು ದೇವತೆಗಳು ಮಾಡುವಂಥ ಒಂದು ನಮ್ಮನ್ನ ಸಾಧನೆಯ ದಾರಿಯಿಂದ ವಿಚಲಿತರನ್ನಾಗಿ ಮಾಡಲಿಕ್ಕೆ ಮಾಡುವಂತಹ ಕೆಲಸ. ಗೌತಮನೂ ಸಹ ಹೀಗೆ ಉನ್ನತವಾದಂತಹ ಸಾಧನೆಗೆ ತೊಡಗಿದ. ತನ್ನ ಶಕ್ತಿಯನ್ನು ಮೀರಿ ದೇವತೆಗಳು ಅದನ್ನು ಸಹಿಸಲಿಲ್ಲ. ಅವನನ್ನ ಈ ರೀತಿಯಾಗಿ ಕೆಳಗಿಳಿಸಬೇಕಿತ್ತು. ಅದಕ್ಕೋಸ್ಕರ ಶಾಪವನ್ನ ಪಡೆಯುವುದರ ಮೂಲಕ ಅವನ ಶಕ್ತಿಯನ್ನು ಹ್ರಾಸ ಮಾಡಿದ್ರು ಅಷ್ಟೆ. ಇಷ್ಟಾದ ಮೇಲೆ 3 ಜನರಿಗೂ ಇವಾಗ ಪ್ರಾಯಶ್ಚಿತ್ತ ಆಯ್ತು. 3 ಜನ ತಪ್ಪನ್ನು ಮಾಡಿದ್ದಾರೆ, 3 ಜನರಿಗೂ ಪ್ರಾಯಶ್ಚಿತ್ತ ಆಯ್ತು. ಇಂದ್ರ ಪುಂಸ್ತ ಕಳ್ಕೊಂಡ ತಾನು ಮಾಡಿದ ತಪ್ಪಿಗೆ, ಗೌತಮ ತಾನು ಮಾಡಿದ ತಪ್ಪಿಯಿಂದ ತನ್ನ ತಪಶಕ್ತಿಯನ್ನು ಕಳ್ಕೊಂಡ, ಅಹಲ್ಯೆ ಶಿಲೆಯಾಗಿ ಬಿದ್ದಳು. ಇಷ್ಟು ಆದ ಮೇಲೆ ಆದರೂ ಸಹ ಅಹಲ್ಯೆ ಪವಿತ್ರಳಾದಳು. ಯಾಕೆ? ಶ್ರೀರಾಮಚಂದ್ರನ ಪಾದಸ್ಪರ್ಶದಿಂದ ಅವಳು ಪವಿತ್ರಳಾದಳು. ಅಷ್ಟೇ ಅಲ್ಲ, ಇವತ್ತು ಎಷ್ಟೋ ಜನ ಹೇಳ್ತಾರೆ ಆಕೆ ಪ್ರಾತಸ್ಮರಣೀಯರಲ್ಲಿ ಆಕೆಯೂ ಸಹ ಒಬ್ಬಳು. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ. ಈ ಶ್ಲೋಕದ ಬಗ್ಗೆ ತುಂಬ ವಿರುದ್ಧವಾದ ಅಭಿಪ್ರಾಯಗಳಿವೆ. ಇದು ಪ್ರಮಾಣಬದ್ಧವಾದ ಶ್ಲೋಕ ಅಂತ ಅನಿಸೋದಿಲ್ಲ. ಯಾಕೆ ಕೇಳಿದರೆ, ಅಹಲ್ಯೆ ತಪ್ಪನ್ನ ಮಾಡಿ
ಏನೋ ರಾಮನ ಅನುಗ್ರಹದಿಂದ ಮೇಲೆ ಹೋದವಳು. ಆದರೆ ಅಲ್ಲೇ ಮುಂದಿರುವಂತಹ ಹೆಸರು ಉಂಟಲ್ಲ, ಸೀತಾ ಮಾತೆ, ಅವಳು ಈ ಸಾಲಲ್ಲಿ ನಿಲ್ಲೋದಕ್ಕೆ ಯೋಗ್ಯಳಲ್ಲ. ಹಾಗಾಗಿ ಈ ಶ್ಲೋಕ ಅದು ಯಾರೋ ಹೇಳಿದ್ದು, ಒಟ್ಟು ಪ್ರಮಾಣಬದ್ಧವಾದ್ದು ಅಂತ ಅನಿಸೋದಿಲ್ಲ. ಹಾಗಿದ್ರೆ ಏನಿರಬೇಕು ಅಲ್ಲಿ? ಈ ಶ್ಲೋಕದ ಬಗ್ಗೆ ತುಂಬಾ ಬೇರೆ ಬೇರೆ ಅಭಿಪ್ರಾಯ. ಕೆಲವು ಶ್ಲೋಕಗಳಲ್ಲಿ ಅಹಲ್ಯ, ದ್ರೌಪದಿ, ಸೀತಾ, ಕುಂತಿ, ತಾರ ಅಂತನೂ ಉಂಟು. ಪ್ರಾಯಶಃ ನಿಮಗೂ ಬರ್ಬೋದು ಆ ಶ್ಲೋಕ. ಆದರೆ ಇದು ಇರಬೇಕಾದದ್ದು ಸಾಮಾನ್ಯ ಹೀಗಿದ್ರೆ ಹೆಚ್ಚು ಚಂದ. ಅಹಲ್ಯ, ದ್ರೌಪದಿ, ತಾರಾ, ತಾರಾ ಮಂಡೋದರಿ ತಥಾ. ಇಷ್ಟಕ್ಕೆ ನಿಂತಿಲ್ಲ ಪುನಃ. ಮತ್ತಿದ್ರ ಬಗ್ಗೆ ವಾದವಿವಾದ ಉಂಟು. ಏನುಂಟು ನೋಡಿ, ಅಹಲ್ಯ, ದ್ರೌಪದಿ, ತಾರಾ, ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಅಂತುಂಟು. ಇವರೆಲ್ಲ ಕನ್ಯೆಯರ? ಎಲ್ಲರೂ ಮದುವೆ ಆದವ್ರೆ. ದಿನ ಬೆಳಗಾತಿದ್ದು ಹೇಳ್ತೇವೆ ನಾವು, ಕನ್ಯೆಯರೇ ಇವರು. ಇಂಥವ್ರನ್ನ ಸ್ಮರಿಸಿಕೊಂಡ್ರೆ ಮಹಾಪಾಪನಾಶವಾಗುತ್ತಂತೆ. ಯಾಕೆ? ಎಲ್ಲರೂ ತಪ್ಪು ಮಾಡಿದವರೇ ಸಿಗ್ತಾರೆ ಈ ಗುಂಪಲ್ಲಿ. ನೋಡಿ, ಅಹಲ್ಯೆ ತಪ್ಪು ಮಾಡಿದಳು, ಆಮೇಲೆ ತಪ್ಪಿನ ಅರಿವಿನಿಂದ ಪಶ್ಚಾತ್ತಾಪಪಟ್ಟು ಶುದ್ಧಳಾದಳು. ಬೇರೆ ರಾಮನ ಪಾದಸ್ಪರ್ಶದಿಂದ ಶುದ್ಧಳಾದಳು ಒಂದು. ಅಹಲ್ಯೆ ತಪ್ಪು ಮಾಡಿದಳು. ದ್ರೌಪದಿಯೂ ತಪ್ಪು ಮಾಡಿದ್ದಾಳೆ. ಅಕಸ್ಮಾತ್ತಾಗಿ ಅರ್ಜುನ ನನಗೆ ಪತಿಯಾಗಿ ಸಿಗದೇ ಇದ್ದ ಪಕ್ಷದಲ್ಲಿ ಕರ್ಣನಾದರೂ ಆಗಬಹುದು ಅಂತ ಅಷ್ಟರ ಮಟ್ಟಿಗೆ ಮನಸ್ಸು ವಿಚಲಿತವಾಯ್ತಲ್ಲ. ಇದನ್ನ ಸ್ವರ್ಗಾರೋಹಣ ಸಂದರ್ಭದಲ್ಲಿ ಧರ್ಮರಾಜ ಹೇಳ್ತಾನೆ. ಮತ್ತೆ ಇನ್ನೊಂದು ಕಡೆಗೆ ಇನ್ನೊಂದು ಮಾತು ಬರುತ್ತೆ, ಪಂಚಮೇ ಪತಯಸ್ಸಂತಿ ಮಹ್ಯಂ ಷಷ್ಠೋಪಿ ರೋಚತೆ ಅಂತ. ಆದರೆ ಅಹಲ್ಯ, ದ್ರೌಪದಿ, ತಾರಾ, ವಾಲಿಯ ಹೆಂಡತಿ ತಾರೆ, ಕಿಷ್ಕಿಂಧಾಕಾಂಡದಲ್ಲಿ ನೋಡ್ತೀರಿ ನೀವು. ಅವಳು ಕೊನೆಗೆ ವಾಲಿಯನ್ನು ಕಳ್ಕೊಂಡಾದ್ಮೇಲೆ ತನ್ನ ಜೀವನವನ್ನು ಸಾಗಿಸಿದ್ದೇ ಸುಗ್ರೀವನ ಜೊತೆಗೆ. ಇನ್ನೊಬ್ಬಳು ತಾರೆ ಬೃಹಸ್ಪತಿ, ಅವನ ಪತ್ನಿ, ಚಂದ್ರನಿಂದ ಚಾರಿತ್ರ ಭ್ರಷ್ಟಳಾದವಳು. ಮಂಡೋದರಿ ರಾವಣನ್ನು ಕಳ್ಕೊಂಡಾದ್ಮೇಲೆ ಮತ್ತೆ ಅವರಂತೂ ರಾಕ್ಷಸರ ಹಿನ್ನೆಲೆಯಲ್ಲಿ ಬಂದವರು. ಬಹುಕಾಲ ವಿಭೀಷಣನ ಜೊತೆಗೆ ಬದುಕುವಂತಹ ಪರಿಸ್ಥಿತಿ ಅಂತ. ಇವರ ಮಧ್ಯದಲ್ಲಿ ಸೀತಾಮಾತೆಯನ್ನು ಹೋಗಿ ಇಡುವಂತಹದ್ದ. ಹಾಗಾಗಿ ಆ ಶಬ್ದವನ್ನು ಅಲ್ಲಿ ಹೇಳಿಸ್ಕೊಳ್ತಿದ್ರು, ದೇಹದಬಿಟ್ಟು ತೆಗೆದು ಬಿಡಿ ಅಷ್ಟೆ. ಒಂದು ಮಾತು ಹೇಳ್ತೇನೆ. ರಾಮ ಅಯೋಧ್ಯೆಯಲ್ಲಿ, ಲಂಕೆಯಲ್ಲಿ ಸೀತೆ ಹತ್ರ ಒಂದು ಮಾತು ಹೇಳ್ತಾನೆ. ಸೀತೆಯನ್ನು ಕರ್ಕೊಂಡು ಬಂದಾಯ್ತು, ಮೇನೆಯಲ್ಲಿ ಕುಳಿತು ಮುಚ್ಚಿಕೊಂಡು ತೆರೆಯನ್ನು ಸರಿಸಿದರು. ಸೀತೆಯನ್ನು ನೋಡಿದಾಗ ರಾಮ ಹೇಳಿದ ಮಾತೇನು ಗೊತ್ತಾ? ನಾಸ್ತಿ ಮೇ ತ್ವಯಿ ಅಭಿಶ್ವಂಗ ಯಥೇಷ್ಟಂ ಗಮ್ಯತಾಮಿತಃ. ನಿನ್ನ ಬಗ್ಗೆ ನನಗೆ ಎಳ್ಳಷ್ಟು ಪ್ರೀತಿ ಇಲ್ಲ, ನಿನಗೆ ಇಷ್ಟ ಬಂದ ಕಡೆ ಹೊರಟೋಗು ನೀನು. ರಾಮ ಹೇಳಿದ ಮಾತಿದು. ಯಾಕೆ ಅಂತ ಕೇಳಿದ್ರೆ, ನೀನು ಮಲಿನಳಾಗಿದ್ದೀಯೆ ಅಂತ ಹೇಳಿದ ರಾಮ. ಹಾಗಿದ್ದು ಇಷ್ಟೆಲ್ಲ ಮಾಡಿದ್ದು ಯಾರಿಗೋಸ್ಕರ? ಈ ಮಾತನ್ನು ಹೇಳೋದಕ್ಕೋಸ್ಕರನ? ಆಗ ಒಂದು ಮಾತು ಹೇಳ್ತಾಳೆ, ಮೈ ರೋಮಾಂಚನ ಆಗಬೇಕು. ಅದು ಏನು? ಆ ಬಲಾತ್ಕಾರದ ಸಂದರ್ಭದಲ್ಲಿ ನನ್ನನ್ನು ಎತ್ತಿ ಕರ್ಕೊಂಡು ಹೋಗಬೇಕಿದ್ರೆ ನನ್ನ ದೇಹಕ್ಕೆ ರಾವಣನ ಸ್ಪರ್ಶ ಆಗಿರಬಹುದು, ಅದಕ್ಕೆ ನಾನು ಹೊಣೆಗಾರಳಲ್ಲ. ಆದರೆ ನನ್ನ ಮನಸ್ಸಿಗೆ ರಾವಣನ ಸ್ಪರ್ಶ ಆಗಿಲ್ಲ. ಐ ಆಮ್ ಎವರ್ ಪ್ಯೂರ್ ಅಂದು. ನೀನು ಬೇಕಾದ್ರೆ ಟೆಸ್ಟ್ ಮಾಡೋ ನೀನು ಅಂತ. ಆಗ ಅಗ್ನಿ ಪರೀಕ್ಷೆಗೆ ಮುಂದಾದದ್ದು. ನನ್ನ ಮನಸ್ಸಿಗೆ ರಾವಣನ ಸೋಂಕು ತಗಲಿಲ್ಲ ಅಂತ ಹೇಳಿದ್ದಳು. 2 ತಿಂಗಳ ಕಾಲ, 10 ತಿಂಗಳ ಕಾಲ, 2 ತಿಂಗಳಲ್ಲ 10 ತಿಂಗಳ ಕಾಲ ಲಂಕೆಯಲ್ಲಿ ಅವಳು ಏಕವಸನ ಧಾರಿಣಿಯಾಗಿ ಬದುಕಿದ್ದಾಳೆ. ಹಾಗಾಗಿ ಇಂತಹ ಜಗನ್ಮಾತೆಯ ಬಗ್ಗೆ ಮಾತನ್ನು ಹೇಳಬೇಕಿದ್ರೆ ಅಥವಾ ಆ ಗುಂಪಿನಲ್ಲಿ ಸೇರಿಸಬೇಕಿದ್ರೆ ಬಹಳ ಹುಷಾರಾಗಿರ್ಬೇಕು ನಾವು. ನಮ್ಮ ಗುರುಗಳ ಹತ್ರ ಒಂದ್ಸಲ ಈ ವಿಚಾರ ಕೇಳಿದಾಗ ಅವರು ಕೆಂಡಾಮಂಡಲ ಆಗಿಬಿಟ್ರು ಹೀಗೆ ಅಂತ. ಹಾಗಾಗಿ ಈ ಶ್ಲೋಕ ಎಷ್ಟು ಪ್ರಮಾಣ ಅದನ್ನು ವಿಚಾರ ಮಾಡಬೇಕು. ಹಾಗಾಗಿ ಅಲ್ಲಿ ಸೀತಾ ಶಬ್ದ ಅದನ್ನು ತೆಗೆದುಬಿಡಿ ಅಂತ ದಯವಿಟ್ಟು. ಹಾಗಿದ್ರೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಮತ್ತೆ ಪುನಃ ಶ್ಲೋಕದ್ದು. ಇದು ತುಂಬಾ ಪ್ರಸಿದ್ಧವಾದ ಒಂದು 2 ನಿಮಿಷ ಹೇಳಬೇಕು ಮತ್ತೆ ಪುನಃ ಅದಕ್ಕೆ. ಅಹಲ್ಯ, ದ್ರೌಪದಿ, ತಾರಾ, ತಾರಾ ಮಂಡೋದರಿ ತಥಾ. ಮತ್ತೆ ಇವರು ಕನ್ಯೆಯರಲ್ಲ. ಹಾಗಿದ್ರೆ ಇನ್ನು ಹೇಗೆ ಮಾಡಬೇಕು ಅಂದ್ರೆ ಇನ್ನೊಂದು ಸಮಾಧಾನ ಅದಕ್ಕೆ. ಪಂಚಕಂ, ಈ 5 ಜನರನ್ನ ನಾ ಸ್ಮರೇತ್ ಅಂತ. ನಾ ಅಂದ್ರೆ ಮನುಷ್ಯ ಅಂತ ಸಂಸ್ಥೆಯಲ್ಲಿ, ಪುರುಷ ಅಂತ ಅರ್ಥ.
ನರವು ನರಹ ಅಂತ. ಇವರನ್ನ ಪ್ರತಿದಿನವೂ ಗಂಡಸರು ಸ್ಮರಿಸಬೇಕು ಅಂತ ಅರ್ಥ ಬಂದ್ಬಿಡ್ತದೆ ಅದಕ್ಕೆ. ಇವ್ರನ್ನ 5 ಜನರಾಗ ಮತ್ತೆ ಗಂಡಸರು ಯಾಕೆ ಸ್ಮರಣೆ ಮಾಡೋದು ಅಲ್ವಾ? ನಾ ಅಂದ್ರೆ ನ ಅಂತ ಅರ್ಥ ಅಲ್ಲ, ನರವು ನರಹ, ನಾ ಅಂದ್ರೆ ಮನುಷ್ಯ ಅಂತ ಅರ್ಥ. ಸ್ಮರಣೆ ಮಾಡಬೇಕು ಅಂತ ಇರ್ಲಿ. ಸಾಮಾನ್ಯವಾಗಿ ಮನುಷ್ಯ ಸಾಮಾನ್ಯವಾಚಿ ಅದನ್ನು ಹೆಂಗಸು ಅಂತಲೂ ಬರ್ಬಹುದು. ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟದಕ್ಕೆ ಅರ್ಥ ಹೇಳಿಬೇಕು ಗೊತ್ತಾಗ್ತಾ ಇಲ್ಲ. ಹಾಗಿದ್ರೆ ಏನ್ ಹೇಳ್ಬೋದು? ಅಹಲ್ಯ, ದ್ರೌಪದಿ, ತಾರಾ, ಮಂಡೋದರಿ, ಪಂಚ, ಈ 5 ಜನರನ್ನ ಯಾರು ಸ್ಮರಿಸಬೇಕು? ಕನ್ಯಾ ಸ್ಮರೇತ್. ಏನು? ಇವರಿಗೆ ಬಂದಂತಹ ಈ ಬದುಕಿನ ವಿಷಗಳಿಗೆ ನನಗೆ ಬರದೇ ಇರಲಿ. ಇದು ಹೆಚ್ಚು ಸೂಕ್ತ ಅಂತ ಅನ್ಸೋದಿಲ್ವಾ? ಇವರಿಗೆ ಬಂದಂತಹ ಈ ಕೆಟ್ಟ ಕಾಲದ ಈ ದುರಾಲೋಚನೆ, ಅಥವಾ ಯಾಕೆ ಮಂಡೋದರಿ ಒಳ್ಳೆ, ಆದರೆ ಅವಳ ಬದುಕಿನಲ್ಲಿ ಆಮೇಲೆ ಗಂಡನನ್ನು ಕಳ್ಕೊಂಡು ವಿಭೀಷಣ್ ಜೊತೆಗೆ ಬದುಕುವಂತಹ ಪರಿಸ್ಥಿತಿ ಬಂತಲ್ಲ. ತಾರೇನು ಒಳ್ಳೆ, ಆದ್ರೆ ಸುಗ್ರೀವನ ಜೊತೆಗೆ ಜೀವನ ನಡೆಸುವಂತಹ ಪರಿಸ್ಥಿತಿ ಬಂತಲ್ಲ. ಹಾಗಾಗಿ ಇಂತಹ ಪರಿಸ್ಥಿತಿ ನನಗೆ ಬರದೇ ಇರಲಿ ಅಂತ ಹೇಳಿ ಪಂಚ, ಇವ್ರು ಏನ್ ಮಾಡ್ತಾರೆ? ಎಲ್ಲ ಪಂಚಕನ್ಯಾ ಒಂದೇ ಪದ ಮಾಡೋದು. ಪಂಚ ಅಂದ್ರೆ ದ್ವಿತೀಯ ವಿಭಕ್ತಿಯಲ್ಲೂ ಆಗುತ್ತೆ. ಈ 5ರನ್ನು ಯಾರು ಸ್ಮರಿಸಬೇಕು? ಕನ್ಯಾ ಸ್ಮರೇತ್. ಯಾಕೆ ಹಾಗೆ ಸ್ಮರಿಸಿದಾಗತ್ತೆ? ಮಹಾಪಾತಕ ನಾಶನಂ, ನಾನು ನನ್ನ ಬದುಕಿನಲ್ಲಿ ಮಾಡುವಂತಹ ತಪ್ಪನ್ನ ಮಾಡದೇ ಇರಲಿಕ್ಕೆ ಅನುಕೂಲವಾದೀತು. ಇದು ಹೆಚ್ಚು ಸಮಾಧಾನವೇನೋ ಅಂತ ಅನಿಸತ್ತೆ, ನಿಮಗೆ ಬಿಟ್ಟಿದ್ದು. ಇಷ್ಟು ಆದ ಮೇಲೆ ಯಾಕೆ ಕೇಳಿದ್ರೆ ಇದ್ರ ಬಗ್ಗೆ ಒಂದ್ಸಲ ಒಬ್ಬರು ಪತ್ರ ಬರೆದಿದ್ರು. ನಮ್ಮ ಕನ್ನಡದ ಒಬ್ಬ ಪತ್ರಿಕೆಯಲ್ಲಿ ಉತ್ತರ ಕೊಡ್ತಾ ಇರ್ತಾರಲ್ಲ, ಇವರೆಲ್ಲರೂ ಕನ್ಯೆಯರಲ್ಲ, ಇವ್ರು ಹೇಗೆ ನೀವು ಪಂಚಕನ್ಯೆ ಅಂತ ಹೇಳ್ತೀರಿ ಅಂತ. ಆಮೇಲೆ ಅವರು ಬಹಳ ಕೋಪಿಸಿಕೊಂಡು ಉತ್ತರ ಬರೆದಿದ್ರು. ಇವರೆಲ್ಲರೂ ಸಹ ದೇವತಾ ತುಲ್ಯರಾದ್ರಿಂದ ಅವರಿಗೆ ಮದುವೆ ಆದರೂ ಸಹ ಕನ್ಯಾತ್ವ ಉಂಟು ಅಂತ. ಬರದಂತಹ ವಿದ್ಯಾರ್ಥಿನಿ ಅವಳು ಒಬ್ಬ 10ನೇ ತರಗತಿಯಲ್ಲೋ PUC ಓದ್ತಾ ಇರುವಂತಹ ವಿದ್ಯಾರ್ಥಿನಿ. ಅವಳಿಗೆ ಈ ಮಟ್ಟದ ಉತ್ತರ ಎಲ್ಲ ಅರ್ಥ ಆಗಬೇಕು? ಮತ್ತೆ ಅಷ್ಟೇ ಅಲ್ಲ, ಎಲ್ಲರೂ ಸಹ ದೇವತಾ ತುಲ್ಯರಾದವ್ರು ನಮ್ಗಲ್ಲಿ ಕಾಣೋಲ್ಲ. ಮಂಡೋದರಿ ಮತ್ತೆ ತಾರೆ ಹೇಳಿ ಕೇಳಿ ವಾನರಳ ರೂಪದಲ್ಲಿ ಬಂದವಳು ತಾನೆ. ಆದ್ರಿಂದ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇದ್ದಿದ್ದಕ್ಕೆ ಯಥಾರ್ಥವನ್ನು ನಯನ ಮಾಡುವುದು ಹೆಚ್ಚು ಸೂಕ್ತ ಅಂತ ಅನಿಸತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಪುನಃ ಅಹಲ್ಯೆಯ ಈಗ ಉದ್ಧಾರ ಆಗ್ಬೇಕು, ರಾಮ ನಡಿ ಅಂತ ಹೇಳಿ ವಿಶ್ವಾಮಿತ್ರ ಮಹರ್ಷಿಗಳು ಕರ್ಕೊಂಡು ಹೋದ್ರು. ರಾಮ ಅಲ್ಲಿಗೆ ಹೋದ, ಮತ್ತೆ ಲಕ್ಷ್ಮಣನ್ ಹೋದ. ಅಲ್ಲಿ ಹೋದಾಗ ಆ ತಪಸ್ಸನ್ನು ಮಾಡ್ತಾ ಕುಳಿತಿದ್ದಾಳೆ, ಬೆಂದು ಹೋಗಿದ್ದಾಳೆ ಅವಳು. ಅವಳ ಆ ದಿವ್ಯವಾದಂತಹ ಪ್ರಭೆ ರಾಮನಿಗೆ ಗೋಚರಿಸಿತು. ಅಲ್ಲಿ ಹೋದಾಗ ರಾಮನ ಸ್ಪರ್ಶದಿಂದ ಮತ್ತೆ ಅಲ್ಲಿ ಎದ್ದು ನಿಂತು ರಾಮ ಮತ್ತು ಲಕ್ಷ್ಮಣನಿಗೆ ನಮಸ್ಕಾರ ಮಾಡಿದಳು, ಆತಿಥ್ಯ ಮಾಡಿದಳು. ಅದಕ್ಕಿಂತ ಹೆಚ್ಚಾಗಿ ರಾಮ ಲಕ್ಷ್ಮಣರು ಅಹಲ್ಯೆಗೆ ನಮಸ್ಕಾರ ಮಾಡಿದ್ದಾರೆ. ಯಾಕೆ? ತಪಸ್ಸನ್ನ ಮಾಡಿ ಅವಳು ಶುದ್ಧಳಾಗಿದ್ದಾಳೆ. ಈಗ ಅದಕ್ಕಿಂತ ಹೆಚ್ಚಾಗಿ ಮನುಷ್ಯ ಜೀವನದಲ್ಲಿ ತಪ್ಪನ್ನು ಮಾಡದೇ ಇರುವವರು ಯಾರು? ತಪ್ಪನ್ನು ಮಾಡುವುದು ತಪ್ಪಲ್ಲ, ಆದರೆ ತಪ್ಪಿಗಾಗಿ ಪಶ್ಚಾತ್ತಾಪ ಪಡದೇ ಇರುವುದು ತಪ್ಪು. ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳದೇ ಇರುವುದು ತಪ್ಪು. ಅಹಲ್ಯೆ ತಪ್ಪನ್ನು ಒಪ್ಪಿಕೊಂಡಿದ್ದಾಳೆ, ಪಶ್ಚಾತ್ತಾಪ ಪಟ್ಟಿದ್ದಾಳೆ, ಸಾವಿರಾರು ವರ್ಷಗಳ ಕಾಲ ಕೊರಗಿದ್ದಾಳೆ. ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟು ನಿಜವಾದ ಅರ್ಥದಲ್ಲಿ ಅವಳು ಇವತ್ತು ಆ ತನ್ನ ಕಾಮನೆಗಳನ್ನೆಲ್ಲ ಕಳ್ಕೊಂಡು ಬೂದಿ ಹೇಗೆ ಪರಿಶುದ್ಧವೋ ಹಾಗೆ ಪರಿಶುದ್ಧಳಾಗಿ ನಿಂತಿದ್ದಾಳೆ. ಇಷ್ಟಾಗೋಷ್ಟೊತ್ತಿಗೆ ಗೌತಮ ಮಹರ್ಷಿಗಳು ಅಲ್ಲಿಗೆ ಬಂದಿದ್ದಾರೆ. ಸಂತೋಷಪಟ್ಟರು, ರಾಮ ಲಕ್ಷ್ಮಣನಿಗೆ ನಮಸ್ಕಾರ ಮಾಡಿದರು. ವಿಶ್ವಾಮಿತ್ರ ಮಹರ್ಷಿಗಳಿಗೆ ಖುಷಿಯಾಯಿತು. ರಾಮನನ್ನ ಕರೆದುಕೊಂಡು ಬಂದಂತಹ ಎಷ್ಟೋ ಉದ್ದೇಶಗಳಲ್ಲಿ ಇದೊಂದು ಉದ್ದೇಶ ಈಡೇರಿತು. ಗೊತ್ತಾಯ್ತಲ್ಲ, ಇನ್ನು ಹತ್ತಿರದಲ್ಲೇ ಉಂಟು ಮಿಥಿಲೆ, ಅಲ್ಲಿ ಹೋಗಬೇಕು. ಆದರೂ ತಾನು ತಾಳಿ ಕಟ್ಟುವ ಮುನ್ನ ಒಂದು ವೃದ್ಧ ದಂಪತಿಗಳನ್ನ ನಾನು ಸೇರಿಸಿ ತಾಳಿ ಕಟ್ಟಬೇಕು. ಎಲ್ಲೂ ನೇರ ಇಲ್ಲವು. ವಿಚಾರ ಮಾಡಿದ ಹಾಗೆ ಅನಿಸುತ್ತೆ ನೋಡಿ. ವಿಶ್ವಾಮಿತ್ರ ಮಹರ್ಷಿಗಳ ಬಯಕೆ ಪ್ರಾಯಶಃ ಈ ವೃದ್ಧ ದಂಪತಿಗಳನ್ನ ಸೇರಿಸಿ ನೀನು ತಾಳಿ ಕಟ್ಟಬೇಕು. ಒಂದು ಕಡೆ ಇವರನ್ನ ಸೇರಿಸಬೇಕು, ಇನ್ನೊಂದು ಕಡೆ ತಾಳಿ ಕಟ್ಟಿಸ್ಬೇಕು. ಇವತ್ತು ನಮ್ಮಲ್ಲಿ ಮದುವೆಯ ಸಂದರ್ಭದಲ್ಲಿ ಆ ಸುವಾಸಿನಿಯರಿಗೆ ಬಾಯಿನವನ್ನು ಕೊಡುವಂತಹದ್ದು, ಉಪಾಯನವನ್ನು ಕೊಡುವಂತಹದ್ದು ಉಂಟು. ಕಾರಣ, ನೀನು ಸುಮಂಗಲಿಯಾಗಿ ಬಹಳ ಕಾಲ ಬದುಕು ಅಂತ ಆಶೀರ್ವಾದ ಮಾಡಲಿ ಅಂತೇಳಿ.
ಹೆಣ್ಣಿನ ಕಡೆಯವರು ಕೊಡ್ತಾರೆ, ಗಂಡಿನ ಕಡೆಯವರು ಕೊಡ್ತಾರೆ. ಹಾಗಾಗಿ ಈ ವೃದ್ಧ ದಂಪತಿಯನ್ನ ಸೇರಿಸಿದಂತಹ ಒಂದು ಮಹಾಕಾರ್ಯ ಆಯಿತು. ರಾಮ ಹೊರಡೋಣ ಮುಂದಕ್ಕೆ ಅಂತ ಹೊರಟಿದ್ದಾರೆ, ಪ್ರಯಾಣ ಬೆಳೆಸಿದ್ದಾರೆ. ಮಿಥಿಲಾ ನಗರವನ್ನ ಬಂದು ಸೇರಿದ್ದಾರೆ. ಮಿಥಿಲಾ ನಗರದ ಹೊರಗಡೆಗೆ ಯಾಗ ನಡೀತಾ ಉಂಟು. ಈಗಾಗಲೇ ಅದ್ದೂರಿಯ ಅಂತ ಯಾಗ. ರಾಮ ಹೇಳಿದ, ನಮಗೆ ಈ ಜನಸಂದಣಿ ಬೇಡ ಗುರುಗಳೇ, ನಾವು ಇಲ್ಲೇ ಎಲ್ಲರೂ ಹೊರಗಡೆಗೆ ವಿವಿಕ್ತೇ ದೇಶ, ನಿರ್ಜನವಾದಂತಹ ಪ್ರದೇಶವನ್ನು ನೋಡಿದರೆ ನಾವು ಅಲ್ಲಿದ್ಬೋಣ, ಈ ರಾತ್ರಿ ಅಲ್ಲಿ ತಂಗೋಣ ಅಂತ ಹೇಳಿ ಅವರು ಬಯಸಿದರು. ಆದರೆ ವಿಶ್ವಾಮಿತ್ರ ಮಹರ್ಷಿಗಳು ರಾಮಲಕ್ಷ್ಮಣ ಜೊತೆಗೆ ಬರ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಈಗಾಗಲೇ ಮುಟ್ಟಿಬಿಟ್ಟಿದೆ ಎಲ್ಲ ಕಡೆಗೂ ಸಹ. ಅವರು ಅಲ್ಲಿರಲಿ, ಮಧ್ಯದಲ್ಲಿ ಒಂದು ಸಣ್ಣ ವಿಚಾರವನ್ನು ಹೇಳಿಬಿಡ್ತೇನೆ. ಇದು ರಾಮಾಯಣದಲ್ಲಿ ಇದ್ದಿದ್ದಲ್ಲ, ಒಬ್ಬರು ಲೇಖಕರು ಬರೆದಂತಹದ್ದು. ಏನು ಅಂದರೆ, ಈ ಗೌತಮಾಶ್ರಮದಿಂದ ರಾಮ ಲಕ್ಷ್ಮಣ ಮುಂದಕ್ಕೆ ಹೋಗ್ತಾ ಇದ್ದಾರೆ ಮಿಥಿಲೆಯತ್ತ. ಗೌತಮಾಶ್ರಮದಲ್ಲಿ ಕಲ್ಲಾಗಿ ಬಿದ್ದಂತಹ ಈ ಅಹಲ್ಯೆ ಮತ್ತೆ ಪುನಃ ರೂಪವನ್ನು ತಾಳಿದ್ದಾಳೆ ಎನ್ನುವಂತಹ ಸುದ್ದಿ ಎಲ್ಲ ಕಡೆಗೂ ಮುಟ್ಟಿದೆ. ಇದು ರಾಮಾಯಣದಲ್ಲಿ ಇದ್ದಿದ್ದಲ್ಲ, ಹಾಗಾಗಿ ಮತ್ತೆ ರಾಮಾಯಣ ನೋಡ್ಲಿಕ್ಕೆ ಹೋಗ್ಬೇಡಿ. ಏನು, ಆ ಮಿಥಿಲೆ ಯುವಕರೆಲ್ಲ ರಾಮ ಲಕ್ಷ್ಮಣರು ಬರಬೇಕಿದ್ರೆ ಕೈಯಲ್ಲೆಲ್ಲ ಒಂದೊಂದು ಕಲ್ಲನ್ನು ಹಿಡ್ಕೊಂಡು ನಿಂತಿದ್ರಂತೆ. ಯಾಕೆ? ರಾಮ ಲಕ್ಷ್ಮಣರಿಗೆ ಅಲ್ಲ. ಹಾಗಿದ್ರೆ ಯಾರೂ ಕಲ್ಲು ಮೇಲೆ ಎತ್ತಲಿಲ್ಲ, ಕಲ್ಲು ಕೆಳಗೆ ಹಿಡಿದಿದ್ದಾರೆ. ರಾಮನ ಪಾದ ಸ್ಪರ್ಶದಿಂದ ನನಗೆ ಸುಂದರಿಯ ಅಂತ ಒಂದು ಕನ್ಯಾರತ್ನ ಸಿಕ್ಕಿದ್ರೆ ಯಾಕೆ ಆಗ್ಬಾರ್ದು? ಒಂದು ಸುಂದರವಾದ ಕಲ್ಪನೆ. ಗೌತಮಾಶ್ರಮದಲ್ಲಿ ಕಲ್ಲು ಇಂತಹ ಚೆಲುವನ್ನು ತಾಳಿತು ಅಂತಾದ್ರೆ ಇಲ್ಲಿ ಯಾಕೆ ಆಗ್ಬಾರ್ದು? ಅಹಲ್ಯ ಅನ್ನೋದಕ್ಕೆ ಅರ್ಥನೇ ಸುಂದರಿ ಅಂತ. ಹಲ್ಯ ಅಂದ್ರೆ ಕುರೂಪಿ, ಹಲ್ಯ ಅಂದ್ರೆ ಚೆಲುವೆ ಅಂತ. ಹಾಗಾಗಿ ಆ ಯುವಕರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆ ಸಂದರ್ಭಕ್ಕೆ ಸರಿಯಾಗಿ ಹೇಳುವಂತಹ ಒಂದು ವಿಚಾರ. ಹೀಗೆ ಎಲ್ಲರೂ ಕಲ್ಲು ಹಿಡ್ಕೊಂಡು ನಿಂತಿದ್ರು ಅಂತ. ಆಮೇಲೆ ಇದು ಕೇವಲ ವಿನೋದಕ್ಕಾಗಿ ಹೇಳುವಂಥದ್ದು, ಆದ್ರೂ ಆ ಸಂದರ್ಭಕ್ಕೆ ಒಂದು ಯೋಗ್ಯವಾದಂತಹ ಒಂದು ಅವರ ಮನಸ್ಸಿನ ಅಂತರಂಗ ಹೇಗಿತ್ತು ಎನ್ನುವಂಥದ್ದನ್ನ ಹೇಳುತ್ತೆ. ಮಿಥಿಲೆಗೆ ಬಂದಿದ್ದಾರೆ. ಅಷ್ಟೊತ್ತಿಗೆ ಇವರು ಬಂದಂತಹ ಸುದ್ದಿಯನ್ನ ತಿಳಿದಂತಹ ಜನಕ ಮಹಾರಾಜ ತನ್ನ ಪುರೋಹಿತನಾದಂತಹ ಶತಾನಂದನನ್ನು ಕರ್ಕೊಂಡು ಬಂದಿದ್ದಾನೆ. ಇಲ್ಲ, ನೀವೆಲ್ಲ ಹೊರಗಡೆ ಎಲ್ಲ ಇರೋದಲ್ಲ, ಎಲ್ಲಿರ್ಬೇಕು ಅಲ್ಲೇ ಇರಬೇಕು ಅಂತ ಹೇಳಿ ಕರ್ಕೊಂಡು ಬಂದ. ವಿಶ್ವಾಮಿತ್ರಂ ಅನುಪ್ರಾಪ್ತಂ ಶುತ್ವಾ ಸ ನೃಪತಿಸ್ತಥಾ ತದಾ ಶತಾನಂದಂ ಪುರಸ್ಕೃತ್ಯ ಪುರೋಹಿತಂ ಅನಿಂದಿತಂ ಪ್ರತ್ಯುಜ್ಜಗಾಮ. ಬಂದು ಸ್ವಾಗತ ಮಾಡಿ ಅವರನ್ನ ಒಳಕ್ಕೆ ಕರೆದುಕೊಂಡು ಹೋದ. ಕರ್ಕೊಂಡು ಹೋಗಿ ಹೇಳ್ತಾನೆ, ದ್ವಾದಶಾಹಂತು ಬ್ರಹ್ಮಋಷೇ, ನಾನು ಈ ಯಜ್ಞವನ್ನು ಕೈಗೊಂಡಿದ್ದೇನೆ. 12 ದಿನ ಸಾಧ್ಯವಾದಂತಹ ಯಜ್ಞ ಇದು. ಇನ್ನು 12 ದಿವಸ ಮುಗಿದಾಗ ಈ ಯಜ್ಞ ಪೂರ್ತಿ ಸಮಾಪ್ತಿ ಆಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಸಹ ತಾವಿರಬೇಕು. ತಮ್ಮ ಜೊತೆಗೆ 100 ಎತ್ತಿನ ಬಂಡಿ ತುಂಬ ಸಾಮಾನುಗಳನ್ನು ತುಂಬಿಕೊಂಡು ಋಷಿಮುನಿಗಳೆಲ್ಲ ಬಂದಿದ್ದಾರೆ. ನಿಮಗೆ ಅಂತ ನಾನು ಪ್ರತ್ಯೇಕ ವ್ಯವಸ್ಥೆ ಮಾಡ್ತೇನೆ, ನೀವು ಇರಬೇಕು ಇಲ್ಲಿ, 12 ದಿವಸ ನೀವು ಇರಬೇಕು ಅಂತ ಕೇಳ್ತಾ ಕೇಳ್ತಾ ಆ ಋಷಿಮುನಿಗಳನ್ನೆಲ್ಲ ನೋಡ್ತಾ 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 ವಿಶ್ವಾಮಿತ್ರ ಮಹರ್ಷಿಯ ಪಕ್ಕದಲ್ಲಿರುವಂತಹ ರಾಮ ಲಕ್ಷ್ಮಣರನ್ನ ನೋಡಿದ. ನೋಡಿ, ಇಮೌ ಕುಮಾರೌ ಭದ್ರಂತೆ ದೇವತುಲ್ಯ ಪರಾಕ್ರಮೌ. ಯಾರು ಇವರು? ನೋಡಿದ್ರೆ ಏನೋ ಋಷಿ ಮುನಿಗಳ ತರಹ ಕಾಣಿಸ್ತಾ ಇಲ್ಲ. ಬಗಲಲ್ಲಿ ನೋಡಿದ್ರೆ ಧನಸ್ಸು, ಈ ಕಡೆ ನೋಡಿದ್ರೆ ತೂಣೀರ ಬತ್ತಳಿಕೆ, ಹಣೆಯಲ್ಲಿ ನೋಡಿದ್ರೆ ಆ ಸೂರ್ಯವಂಶದ ಒಂದು ಸಂಕೇತ. ನೋಡಿದ್ರೆ ಋಷಿಗಳ ತರಹ ಕಾಣೋದಿಲ್ಲ. ನಿಮಗೂ ಇವರಿಗೂ ಏನು ಸಂಬಂಧ? ಇವರು ಯಾರು? ಇವ್ರನ್ನ ಯಾಕೆ ಕರ್ಕೊಂಡು ಬಂದ್ರಿ ಇಲ್ಲಿಗೆ? ಇತ್ಯಾದಿ ಇತ್ಯಾದಿ ಪುಂಖಾನುಪುಂಖವಾಗಿ ಜನಕ ಮಹಾರಾಜ ಪ್ರಶ್ನೆಯ ಸುರಿಮಳೆಯನ್ನು ಸುರಿಸಿದ. ಆಗ ಅವನು ವರ್ಣನೆ ಮಾಡ್ತಾನೆ. ಪ್ರಾಯಶಃ ವಿಶ್ವಾಮಿತ್ರ ಜೊತೆಗೆ ಬರಬೇಕಿದ್ರೆ ಅವರ ನಡೆಯನ್ನೆಲ್ಲ ಗಮನಿಸಿದ್ದಾನೆ ಅಂತ ಕಾಣುತ್ತೆ ಜನಕ. ಗಜಸಿಂಹಗತಿ ವೀರವು ಶಾರ್ದೂಲ ವೃಷಭೋಪಮೌ ಪದ್ಮಪತ್ರ ವಿಶಾಲಾಕ್ಷೌ ಖಡ್ಗ ತೂಣೀರ ಧನುರ್ಧರವು. ಇದನ್ನೆಲ್ಲ ನೋಡಿ ಮತ್ತೆ ಕಥಂ ಪದ್ಭ್ಯಾಮಿಹ ಪ್ರಾಪ್ತವು, ಇಂಥ ಸುಂದರವಾದಂತಹ ಈ ಮುದ್ದು ಮುದ್ದಾದಂತಹ ಮಕ್ಕಳು ನಿಮ್ಮ ಜೊತೆಗೆ, ಋಷಿಗಳ ಜೊತೆಗೆ, ಅಂದ್ರೆ ನಿಮ್ಮ ಬದುಕು ಒಂದು ರೀತಿಯ ಒರಟಾದಂತಹ ಜೀವನ, ನಿಮ್ಮ ಜೊತೆಗೆ ಹೇಗೆ ಬಂದರು? ಸಾಲದಕ್ಕೆ ಬರಿಗಾಲಲ್ಲಿ ಬಂದಿದ್ದಾರೆ ಅವರು. ಹೇಗೆ ಬರಿಗಾಲಲ್ಲಿ ಬಂದರು? ಕಿಮರ್ಥಂ ಕಸ್ಯವಾ ಮುನೇ, ಅದನ್ನು ಸ್ವಲ್ಪ ಹೇಳಿ ನಮಗೆ ಅಂತ ಹೇಳ್ತಾ, ಕಸ್ಯ ಪುತ್ರವು ಮಹಾಮುನೆ, ಇವರು ಯಾರ ಮಕ್ಕಳು?
ತಿಳಿಯಾದ್ಮೇಲೆ ವಿಶ್ವಾಮಿತ್ರ ಮಹರ್ಷಿ ಹೇಳಿದರು, ಪುತ್ರವು ದಶರಥಸ್ಯ ತೌ. ಅದನ್ನು ಕೇಳಿದಾಗ ಜನಕನಿಗೆ ಬಹಳ ಸಂತೋಷ ಆಗಿರಬೇಕು. ಪ್ರಾಯಶಃ ದಶರಥ ಮಾಡಿದಂತಹ ಪುತ್ರಕಾಮೇಷ್ಟಿ ಯಾಗದ ಸಂದರ್ಭದೊಳಗೆ ಎಲ್ಲ ಮಹಾರಾಜರನ್ನು ಕರೆಸಿದ್ದಾನೆ ಅವನು. ಜನಕನೂ ಇದ್ರೂ ಇರಬಹುದು. ಹೌದಲ್ಲ, 17 ವರ್ಷಗಳ ಹಿಂದೆ ನಾನು ಅಲ್ಲಿಗೆ ಹೋಗಿದ್ದೆ, ಪುತ್ರಕಾಮೇಷ್ಟಿ ಯಾಗದ ಫಲವಾಗಿ. ಓಹೋ, ಬಹಳ ಸಂತೋಷಪಟ್ಟ ಜನಕ, ಈ ಮಕ್ಕಳನ್ನು ದಶರಥ ಪಡೆದಿದ್ದಾನೆ ಅಂತ ಹೇಳಿ. ಆಮೇಲೆ ಇಷ್ಟೇ ಅಲ್ಲಪ್ಪ, ಇವರು ಮಾಡಿದ ಕೆಲಸ ಏನು ಸಾಮಾನ್ಯವ? ಇವರು ಕರ್ಕೊಂಡು ಬಂದಿದ್ದ ಉದ್ದೇಶ ಎಲ್ಲ ಈಡೇರ್ತಾ ಉಂಟು. ತಾಟಕಾವನವನ್ನು ಪ್ರವೇಶ ಮಾಡಿ ತಾಟಕೆಯನ್ನು ಸಂಹಾರ ಮಾಡಿದರು, ರಾಕ್ಷಸರನ್ನು ಧ್ವಂಸ ಮಾಡಿದ್ದಾರೆ. ಮತ್ತಷ್ಟೇ ಅಲ್ಲ, ನಿನ್ನ ಊರ ಪಕ್ಕದಲ್ಲಿರುವಂತಹ ನಿರ್ಜನವಾದ ಆಶ್ರಮ ಗೌತಮಾಶ್ರಮದಲ್ಲಿ ಅಹಲ್ಯೆ ಮತ್ತೆ ಪುನಃ ಮೈಗೂಡಿ ಬಂದಿದ್ದಾಳೆ. ಗೌತಮರ ಮತ್ತು ಅಹಲ್ಯರನ್ನ ಸಮಾಗಮ ಮಾಡಿಸಿದಂತಹ ಮಹಾನುಭಾವರು ಇವರು. ಗೌತಮೇನ ಸಮಾಗಮಂ ಮಹಾಧನುಷಿ ಜಿಜ್ಞಾಸಾಂ ಕರ್ತು ಆಗಮನಂ ತಥಾ. ಇವರು ನಿನ್ನ ಯಾಗಕ್ಕೆ ಋತ್ವಿಜರಾಗಿಯೋ ವೈದಿಕರಾಗಿಯೋ ಬಂದಿಲ್ಲ. ನಿನ್ನಲ್ಲಿ ಆ ಧನಸ್ಸುಂಟಲ್ಲ, ನಿನ್ನ ಮೂಲ ಪುರುಷ ದೈವರಾತ ಜನಕನಿಂದ ಪಡೆದಂತಹ ಧನಸ್ಸು, ಅದನ್ನ ನೋಡಬೇಕು ಅನ್ನೋಂಥ ಅಪೇಕ್ಷೆಯಿಂದ ಇಲ್ಲಿಗೆ ಬಂದಿದ್ದಾರಪ್ಪ. ಆದ್ರಿಂದ ನೋಡು, ಏನಾದರೂ ಒಂದು ಅವಕಾಶ ಇದ್ರೆ ಈ ಮಕ್ಕಳಿಗೂ ಯಾಕೆ ತೋರಿಸಬಾರದು ಅಂತ ಹೇಳಿದಾಗ, ಹೃಷ್ಟರೋಮ ಮಹಾತೇಜಾಹ ಶತಾನಂದೋ ಮಹಾತಪಾಹ. ಇಷ್ಟು ಹೇಳ್ತಾ ಇದ್ದಾಗಲೇ ಪಕ್ಕದಲ್ಲಿ ಶತಾನಂದ ಇದ್ದಾನೆ. ಶತಾನಂದ ತಕ್ಷಣ, ನನ್ನ ಅಮ್ಮ ಬದುಕಿ ಬಂದ್ಲ, ಮತ್ತೆ ಅಹಲ್ಯೆ, ನಮ್ಮ ಅಪ್ಪ ಮತ್ತೆ ಅಮ್ಮನನ್ನ ಒಪ್ಪಿಕೊಂಡು ಅವರು ಚೆನ್ನಾಗಿದ್ದಾರೆ ಇವಾಗ ಅಂತ ಹೇಳಿ ಆನಂದ ಬಾಷ್ಪವನ್ನು ಸುರಿಸ್ತಾ ಜನಕನಿಗೆ ಮಾತನಾಡ್ಲಿಕ್ಕೆ ಬಿಡ್ಲಿಲ್ಲ. ರಾಮನ ಹತ್ರ ವಿಶ್ವಾಮಿತ್ರನ ವಿಚಾರವನ್ನು ಹೇಳೋದಕ್ಕೆ ಪ್ರಾರಂಭಿಸಿದರು. ನಿನ್ನೆ ದಿವಸ ವಿಶ್ವಾಮಿತ್ರ ಮಹರ್ಷಿಗಳು ಅವ್ರ ವಂಶದ ಕಥೆ ಹೇಳಿದ್ದಾರೆ, ಅವರ ಬಗ್ಗೆ ಹೇಳಲಿಲ್ಲ. ಅವ್ರ ಬಗ್ಗೆ ಅವರು ಹೇಳಿಕೊಂಡ್ರೆ ಅದು ಆತ್ಮಸ್ತುತಿ. ಹಾಗಾಗಿ ಈಗ ಇಲ್ಲಿ ಶತಾನಂದ ರಾಮ ಸಂದರ್ಶನಾದೇವ ಪರಂ ವಿಸ್ಮಯಮಾಗತಃ. ರಾಮನನ್ನು ನೋಡಿ ನಿಜವಾಗಿ ಇವನೊಬ್ಬ ಮಹಾನುಭಾವ, ನನ್ನ ತಾಯಿಯನ್ನ ಮತ್ತೆ ಪುನಃ ಮೈಗೂಡಿ ಬರುವಂತೆ ಮಾಡಿದಂಥ ಮಹಾನುಭಾವ ಈತನೇ ಅಂತ ಕೇಳಿ, ದರ್ಶಿತಾ ರಾಜಪುತ್ರಾಯ ತಪೋ ದೀರ್ಘಮುಪಾಗತ ಮಾತಾ ಯಶಸ್ವಿನಿ, ನನ್ನಮ್ಮ ಮತ್ವನಃ ಬದುಕಿ ಬಂದು ತಂದೆಯ ಜೊತೆಗೆ ಸೇರಿದಳು ಅಂತಾದರೆ ರಾಮ, ಇದು ನಿನ್ನಿಂದ ಆದದ್ದು. ಹಾಗಾಗಿ ಇಷ್ಟು ಹೇಳ್ತಾ ಅಂತೂ ನೀವು ನನ್ನ ತಾಯಿಯನ್ನ ತಂದೆಯ ಜೊತೆಗೆ ಸೇರಿಸಿದಂತಹ ಮಹಾ ಕೆಲಸ ಮಾಡಿಬಿಟ್ಟು ವಿಶ್ವಾಮಿತ್ರ ಮಹರ್ಷಿಗಳೇ ಅಂಥೇಳಿ, ನಿಜವಾಗಿಯೂ ನನ್ನ ತಾಯಿಯನ್ನ ತಂದೆ ಒಪ್ಕೊಂಡ್ರ? ಆ ಕೆಲಸ ನಿಜವಾಗಿ ನೀವು ಮಾಡಿ ಬಂದ್ರ ಅಂತ ಕೈ ಜೋಡಿಸಿ ಕೇಳಿದಾಗ ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾರೆ, ನಾತಿಕ್ರಾಂತಂ ಮುನಿಶ್ರೇಷ್ಠ ಯತ್ ಕರ್ತವ್ಯಂ ಕೃತಮ್ಮಯ. ನಾನು ಏನು ಮಾಡಬೇಕು ಅದನ್ನು ಮಾಡಿ ಬಂದಿದ್ದೇನಪ್ಪ. ಗೊತ್ತಾಯ್ತಲ್ಲ, ನಿನ್ನ ತಾಯಿಯನ್ನ ಬದುಕಿಸುವುದು ಒಂದು, ಮತ್ತು ಇನ್ನೊಂದು ಅರ್ಥ ವೃದ್ಧ ದಂಪತಿಗಳನ್ನ ಸೇರಿಸಿ ಇಲ್ಲೊಂದು ಕಿರಿಯ ದಂಪತಿಗಳನ್ನ ಮತ್ತೆ ಪುನಃ ಸೇರಿಸಬೇಕು ಅಂತ. ನಾತಿಕ್ರಾಂತಂ ಅಂದ್ರೆ ನಾನು ಏನು ಮಾಡಬೇಕು ಅದನ್ನು ಮೀರಲಿಲ್ಲ ಅಂತ ಮಾಡಿದ್ದೇನೆ. ಸಂಗತಾ ಮುನಿನಾ ಪತ್ನಿ ಭಾರ್ಗವೇಣೇವ ರೇಣುಕ, ಜಮದಗ್ನಿ ಜೊತೆಗೆ ಮತ್ಪುನಃ ರೇಣುಕಾ ತಾಯಿ ಸೇರಿದ ಹಾಗೆ ಗೌತಮನ ಜೊತೆಗೆ ನಿನ್ನಮ್ಮ ನಿನ್ನ ತಂದೆಯನ್ನು ಸೇರಿದ್ದಾಳೆ ಅಂತ ವಿಶ್ವಾಸಪೂರ್ಣವಾದಂತಹ ಮಾತನ್ನ ಹೇಳ್ತಾ ವಿಶ್ವಾಮಿತ್ರ ಮಹರ್ಷಿಗಳನ್ನ ಹೇಳಿದ ಈ ಮಾತನ್ನು ಕೇಳ್ತಾ ಶತಾನಂದ ಆನಂದ ಬಾಷ್ಪವನ್ನು ಸುರಿಸಿದ್ದಾನೆ. ರಾಮನ ಹತ್ರ ಹೇಳ್ತಾನೆ, ಅಚಿಂತ್ಯ ಕರ್ಮ ತಪಸಾ ಬ್ರಹ್ಮ ಋಷಿ ಅತುಲ ಪ್ರಭಾ ವಿಶ್ವಾಮಿತ್ರೋ ಮಹಾತೇಜ ವೇತ್ಸ ಏನಂ ಪರಮಾಂ ಗತಿಂ. ರಾಮ, ನಿಜವಾಗಿಯೂ ನೀನು ಧನ್ಯ. ಯಾಕೆ ಧನ್ಯ ಕೇಳಿದ್ರೆ, ಈ ವಿಶ್ವಾಮಿತ್ರ ಅಚಿಂತ್ಯ ಕರ್ಮ, ಇವನು ಎಂಥವನು ಅಂತ ಇವನ ಆಳ ಆಗಲ್ಲ ಈವರೆಗೆ ಯಾರಿಗೂ ಸಿಗಲಿಲ್ಲಪ್ಪ ಅಂತ ಹೇಳಿ ಇಲ್ಲಿಂದ ಮುಂದೆ 15 ಸರ್ಗದಲ್ಲಿ ವಿಶ್ವಾಮಿತ್ರನ ಕಥೆಯನ್ನು ರಾಮಲಕ್ಷ್ಮಣರಿಗೆ ಹೇಳ್ತಾರೆ. ಏನು ಸಂಕ್ಷೇಪವಾಗಿ ಹೇಳಿಬಿಡ್ತೇನೆ, ಇವತ್ತು ಹೇಗೂ ತಡನೂ ಆಗಿದೆ ಸ್ವಲ್ಪ, ಹಾಗ ಮತ್ತು ಉಳಿದಿರೋದು ನಾಳೆ ಒಂದೇ ದಿವಸ ಆದ್ರಿಂದ ದಯವಿಟ್ಟು 8 ಗಂಟೆವರೆಗೆ ಇದನ್ನ ಮುಗಿಸ್ಬೋಣ ಹೀಗೆ ಅಂತ. ಮತ್ತೆ ನಾಸ್ತಿ ಧನ್ಯತರೋ ರಾಮ ತತ್ತೋ ಅನ್ಯ ಭುವಿ ಕಶ್ಚನ. ನನಗನ್ಸತ್ತೆ ರಾಮ, ನಿನ್ನಂಥ ಒಬ್ಬ ಧನ್ಯ ಬೇರೆ ಇಲ್ಲ ಭೂಮಿಯಲ್ಲಿ. ಯಾಕೆ? ವಿಶ್ವಾಮಿತ್ರರಂಥವರ ಮಾರ್ಗದರ್ಶನ ಸಿಕ್ತಲ್ಲಪ್ಪ, ಅದಕ್ಕೆ ನೀನು ಧನ್ಯ. ಯಾಕೆ? ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ, ಎರಡನ್ನೂ ಸಹ ಬಲ್ಲವರಿದ್ರು ವಿಶ್ವಾಮಿತ್ರ ಮಹರ್ಷಿಗಳು ಮಾತ್ರ. ಅದರಿಂದ ಗೋಪ್ತಾ ಕುಶಿಕ ಪುತ್ರಸ್ಥೆ ಏನ ತಪ್ತಂ ಮಹತ್ತಪಃ,
ಜೀವನದಲ್ಲಿ ತಪಸ್ಸಿಗೆ ಒಂದು ಆಕಾರ ಕೊಟ್ಟರೆ ವಿಶ್ವಾಮಿತ್ರ ಮಹರ್ಷಿಗಳು ಅಂತ ಹೇಳಬೇಕು. ಇಂಥ ಮಹಾನುಭಾವರ ರಕ್ಷಣೆಯ ಕಕ್ಷೆಯಲ್ಲಿ ನೀನಿದ್ದೀಯೇ, ಅದು ತುಂಬ ಹೆಮ್ಮೆಯ ವಿಚಾರ. ಆದ್ರಿಂದ ಇವರ ಬಗ್ಗೆ ಸ್ವಲ್ಪ ನಾನು ಹೇಳ್ತೇನೆ ಕೇಳು. ನಿನಗೆ ಅವ್ರ ಬಗ್ಗೆ ಬೇರೆಯವರು ಹೇಳಬಹುದು, ಆದರೆ ವಿಶ್ವಾಮಿತ್ರರ ವಿಚಾರವನ್ನು ಹೇಳಿ ನನ್ನ ನಾಲಿಗೆಯನ್ನು ಶುದ್ಧ ಮಾಡಿಕೊಳ್ಬೇಕು ಎನ್ನುವಂಥ ಭಾವದಲ್ಲಿ ಶತಾನಂದ ಮತ್ವನ ಹೇಳೋದಕ್ಕೆ ಪ್ರಾರಂಭಿಸಿದ. ಏನು? ಕುಶನಾಭಸ್ತು ಆಸೀತ್ ಗಾಧಿ ಇತ್ಯೇವ ವಿಶ್ರುತಃ. ನಿನ್ನ ದಿವಸ ನಾವು ನೋಡಿದ್ದೇವೆ, ಕುಶನ ಮಗ ಕುಶನಾಭ. ಆ ಕುಶನಾಭನಿಗೆ ಮಗ ಹುಟ್ಟಿದ, ಅವನೇ ಗಾಧಿ. ಆ ಗಾಧಿಯ ತನಯ ಈತ ಆಗಿದ್ರು. ಆಗ ಇವರ ಹೆಸರು ಕೌಶಿಕ ಅಥವಾ ಗಾಧಿನಂದನ ಅಂತ. ಇಂತಹ ಈ ಕುಶಿಕ ಒಂದು ಸಲ ಕೌಶಿಕ ಏನ್ ಮಾಡೋದು ಕೇಳಿದ್ರೆ, ವಸಿಷ್ಠಾಶ್ರಮ ಪದಂ ನಾನಾ ವೃಕ್ಷ ಸಮಾಕುಲಂ ನಾನಾ ಮೃಗ ಗಣಾಕೀರ್ಣಂ ಸಿದ್ಧಚಾರಣ ಸೇವಿತಂ. ಒಂದು ಸಲ ತನ್ನ ಸೇನೆ ಪರಿವಾರವನ್ನು ಕಟ್ಕೊಂಡು ವಸಿಷ್ಠಾಶ್ರಮ ಅಂದ್ರೆ ದೇಶ ಪರ್ಯಟನೆಗೆ ಹೊರಟಿದ್ರು. ಈಗ ಒಂದು ಸದ್ಯ ಕಾಲದಲ್ಲಿ ಅದನ್ನು ಏಕವಚನದಲ್ಲೇ ಹೇಳೋಣ. ದೇಶ ಪರ್ಯಟನೆಗೆ ಈ ಕೌಶಿಕ ಹೊರಟಿದ್ದ. ಹಾಗೆ ಪರ್ಯಟನೆ ಮಾಡ್ತಾ ಮಾಡ್ತಾ ಜೊತೆಗೆ ಮೃಗಬೇಟೆಯನ್ನು ಮಾಡ್ತಾ ವಸಿಷ್ಠರ ಆಶ್ರಮಕ್ಕೆ ಹೋಗಿದ್ದಾರೆ. ಆ ವಸಿಷ್ಠಾಶ್ರಮ ಎಂತಹದ್ದು ಕೇಳಿದ್ರೆ, ಬ್ರಹ್ಮರ್ಷಿ ಗಣ ಸಂಕೀರ್ಣಂ ದೇವರ್ಷಿ ಗಣ ಸೇವಿತಂ. ಬ್ರಹ್ಮರ್ಷಿಗಳು ದೇವರ್ಷಿಗಳು ದಿನವೂ ಬಂದು ಹೋಗ್ತಾ ಇರುವಂತಹ ಜಾಗ ಅದು, ಅಷ್ಟು ಸಲೀಸಾದಂತಹ ಜಾಗ ಅದು. ಅಲ್ಲಿ ಹೋದಾಗ ಇವನನ್ನು ಕಂಡು ವಸಿಷ್ಠ ಮಹರ್ಷಿಗಳು ಅವನಿಗೆ ಆತಿಥ್ಯ ಮಾಡಿದರು. ಬಂದ ತಕ್ಷಣ ಪಾನೀಯವನ್ನು ಗಡ್ಡೆ ಗೆಣಸನ್ನೆಲ್ಲ ಕೊಟ್ಟರು. ಅದಾದಮೇಲೆ ಈ ಕುಶಿಕ ತನ್ನ ಪರಿವಾರದೊಂದಿಗೆ ಗಮಿಷ್ಯಾಮಿ ನಮಸ್ತೇಸ್ತು ಅಂತ ಹೇಳಿದ. ನಾನು ಹೋಗಿ ಬರ್ತೇನೆ, ನಿಮ್ಮ ಅನುಗ್ರಹದ ಕಣ್ಣು ಯಾವಾಗಲೂ ನನ್ನಲ್ಲಿ ಇರಲಿ ಅಂತ ಹೇಳಿದ ಕುಶಿಕ ಅಲ್ಲ ಕೌಶಿಕ. ಕೊನೆಗೆ ವಿಶ್ವಾಮಿತ್ರ ಮಹರ್ಷಿ ಹೇಳಿದ್ರು, ಇಲ್ಲಪ್ಪ, ನೀನು ಈ ದೇಶವನ್ನು ಆಳುವಂತಹ ಚಕ್ರವರ್ತಿ, ನಿನ್ನಂಥವನು ಬಂದಾಗ ನಾವು ಸರಿಯಾಗಿ ಆತಿಥ್ಯವನ್ನು ಮಾಡಬೇಕು. ಯಾಕೆ? ನಾ ವಿಷ್ಣು ಪೃಥ್ವೀಪತಿ, ಪೃಥ್ವೀಪತಿ ನಾ ವಿಷ್ಣು. ಭೂಮಿಯನ್ನು ಆಳುವಂತಹ ಮನುಷ್ಯ ಅವನು ಸಾಕ್ಷಾತ್ ವಿಷ್ಣು ಅಂತ. ಹಾಗಾಗಿ ನನ್ನ ಕರ್ತವ್ಯ ಉಂಟು, ನಾನು ಸಾಲದಕ್ಕೆ ಗೃಹಸ್ಥ ಬೇರೆ, ಹಾಗಾಗಿ ನೀನು ನನ್ನ ಆತಿಥ್ಯವನ್ನು ಸ್ವೀಕರಿಸು ಅಂತ ಹೇಳಿ ತಕ್ಷಣ ತನ್ನ ಆಶ್ರಮದ ಹೋಮಧೇನುವಂತಹ ಶಬಲೆಯನ್ನು ಕರೆದು ಹೇಳಿದರು, ಇವರಿಗೆ ಆತಿಥ್ಯ ಸತ್ಕಾರ ಮಾಡಬೇಕು. ಹಾಗಾಗಿ ಎಲ್ಲ ಷಡ್ರಸೋಪೇತವಾದಂಥ ಅಡಿಗೆಯನ್ನು ಸಿದ್ಧಗೊಳಿಸುವಂತ. ಶಬಲೆ ವಸಿಷ್ಠರ ಹೋಮಧೇನು, ಅವರ ತಪಸ್ಸಿಗೆ ಮೆಚ್ಚಿ ಋಷಿಗಳು ಕೊಟ್ಟಂತ, ದೇವತೆಗಳು ಕೊಟ್ಟಂಥ ಹಸು ಅದು. ಆಯಿತು. ಹೇಳಿ ಕೆಲವೇ ಕ್ಷಣಗಳಲ್ಲಿ ಈ ರಾಜಾಧಿರಾಜರಿಗೆ ತೀರಾ ಅಪರೂಪವಾದಂಥ ಷಡ್ರಸೋಪೇತವಾದಂಥ ಊಟವನ್ನು ಸಿದ್ಧ ಮಾಡಿ ಎಲ್ಲರಿಗೂ ಬಡಿಸಿದ್ದಾಯ್ತು. ಕೌಶಿಕ ಅಂದ್ಕೊಂಡಿದ್ದ ಇವರೆಲ್ಲ ಕಾಡಾಡಿಗಳು, ಏನಿರತ್ತೆ ಇಲ್ಲಿ ಅಂತ. ಆದರೆ ರಾಮಾಯಣ ಹೇಳುತ್ತೆ, ಯಾರ್ಯಾರಿಗೆ ಏನೇನು ಬೇಕೋ ಆ ತರಹದ ಬಗೆ ಬಗೆಯ ತಿಂಡಿಯನ್ನು ಶಬಲೆ ಒದಗಿಸಿಕೊಟ್ಟಿದ್ದಾಳೆ. ಏನು ಹುಚ್ಚಾಟನ? ಅದನ್ನು ನೋಡಿದಾಗ ಕೌಶಿಕನಿಗೆ ಅನಿಸ್ತಂತೆ, ನಮ್ಮ ಅರಮನೆಯಲ್ಲೂ ಸಹ ಇಂತಹ ಈ ಭೂರಿ ಭೋಜನ ನಾವು ನೋಡಿದ್ದಿಲ್ಲ. ಹಾಗಾಗಿ ಇದೆಲ್ಲವುದೂ ಸಹ ಯಾರಿದ್ದು ಕೇಳಿದರೆ ಈ ಹಸುವಿನ ಪ್ರಭಾವ. ಇದೊಂದು ಅಮೂಲ್ಯವಾದಂಥ ರತ್ನ. ಇದು ಹೇಳಿ ಕೇಳಿ ಈ ಋಷಿ ಮುನಿಗಳ ಆಶ್ರಮದಲ್ಲಿ ಇರೋದಾ? ಎಲ್ಲಿರ್ಬೇಕಿದು? ಅವನೇ ಹೇಳ್ತಾನೆ, ಗವಾಂ ಶತಸಹಸ್ರೇಣ ದೀಯತಾಂ ಶಬಲಾ ಮಾಮ. ಈ ಹಸುವನ್ನು ನನಗೆ ಕೊಡಿ, ಅದಕ್ಕೆ ಬದಲಾಗಿ ನಾನು ನಿಮಗೆ 1,00,000 ಹಸುಗಳನ್ನು ಕೊಡ್ತೇನೆ. ರತ್ನಂ ಮೇ ಭಗವನ್ನೇತತ್ ತದ್ ರತ್ನಹಾರೀಚ ಪಾರ್ಥಿವ. ಇದೊಂದು ರತ್ನ. ಈ ರತ್ನ ಎಲ್ಲಿರ್ಬೇಕು ಹೇಳಿದ್ರೆ ರಾಜರ ಹತ್ರ ಇರಬೇಕು. ಹಾಗಾಗಿ ನನಗೆ ಕೊಟ್ಟು ಬಿಡಿ ಅಂತ ಕೇಳಿದ. ವಸಿಷ್ಠ ಹೇಳಿದ್ರು, ನಹಂ ಶತಸಹಸ್ರೇಣ ನಾಪಿ ಕೋಟಿ ಶತೈರ್ಗವಾಂ. 1,00,000 ಅಲ್ಲಯ್ಯ, 1 ಕೋಟಿ ಕೊಟ್ಟರು ಸಹ ಕೊಡ್ಲಿಕ್ಕೆ ಆಗೋಲ್ಲ. ಯಾಕೆ ಕೇಳಿದ್ರೆ ಕೀರ್ತಿರಾತ್ಮವತೋ ಯಥಾ, ಅದು ನನ್ನ ಕೀರ್ತಿಯ ಪತಾಕೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಆಶ್ರಮದ ಪ್ರತಿಯೊಂದು ಕ್ರಿಯೆ, ಹೋಮ ಹವನ ಯಜ್ಞ ಯಾಗ ಅತಿಥಿ ಸತ್ಕಾರ ಎಲ್ಲವುದು ನಡೆಯುವುದು ಸಹ ಶಬಲೆ. ಕುಂತ್ರೆ ಶಬಲೆ, ನಿಂತ್ರ ಶಬಲೆ. ಅದರಿಂದಾಗಿ ನಾನು ಸಬಲ. ಹಾಗಾಗಿ ಆಕೆಯನ್ನು ಕೊಡ್ಲಿಕ್ಕಾಗೋದಿಲ್ಲ. ಮತ್ತೆ ಅದು ತಪಸ್ಸು ಎಲ್ಲಿರುತ್ತೋ ಅಲ್ಲಿರುವಂತಹದ್ದು. ನೀನು ತಪಸ್ವಿ ಅಲ್ಲದೆ ಇದ್ದದ್ರಿಂದ ಕೊಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದಾಗ, ಆಗ ಈ ಕೌಶಿಕ ಇನ್ನೊಂದು ಮಾತು ಹೇಳ್ತಾನೆ,
1,000,000 ಹಸುವದಲ್ಲಿ ಚಿಂತೆ ಇಲ್ರಿ. ಒಂದು ಕೆಲಸ ಮಾಡೋಣ, ನೀನು ಏನೇನು ಇಷ್ಟಪಡ್ತೀವಿ ಅದನ್ನೆಲ್ಲ ನಾನು ನಿನಗೆ ಕೊಡ್ತೇನೆ. ಇಷ್ಟಪಟ್ಟಿದ್ದು ಈ ಹಸುವನ್ನು ನನಗೆ ಕೊಡು. ಈ ಸಂದರ್ಭದಲ್ಲಿ ನನಗೆ ಒಂದು ಮಾತು ನೆನಪಾಗುತ್ತೆ. ವಿಷ್ಣುವರ್ಧನ ಚಾಣಕ್ಯನನ್ನು ಕರೆಸಬೇಕಿದ್ರೆ ಹೋಗಿ ಕೇಳಿದಾಗ ಬರೋದಿಲ್ಲ ಅಂತ ಹೇಳಿದವನು ಬಗೆ ಬಗೆಯಾಗಿ ವಿನಂತಿಸಿಕೊಂಡಿದ್ದಾನೆ. ಇದು ಐತಿಹಾಸಿಕ ವಿಚಾರ. ಕೊನೆಗೆ ಒಂದು ಮಾತು ಹೇಳಿದ್ದಾನೆ ಅವನು, ಚಾಣಕ್ಯ ಅಂತಲ್ಲ, ಜಕಣಾಚಾರ್ಯ ಹತ್ರ, ನೀನು ಎಲ್ಲೆಲ್ಲಿ ಹೆಜ್ಜೆ ಇಡ್ತೀಯೋ ಅಲ್ಲಿ ನಾನು ಬಂಗಾರದ ನಾಣ್ಯವನ್ನು ಇಡ್ತೇನೆ, ಅದರ ಮೇಲೆ ಹೆಜ್ಜೆ ಇಟ್ಟು ನನ್ನ ಅರಮನೆಗೆ ಬಾ ಅಂತ ಹೇಳಿದ. ಒಪ್ಪಲಿಲ್ಲ ಅವನು. ಪ್ರಾಯಶಃ ಶಾಂತಲೆ ಇಲ್ಲದೆ ಇದ್ದಿದ್ರೆ ಈ ಕೆಲಸ ಆಗ್ತಾ ಇರಲಿಲ್ಲ. ಹೀಗೆ ತಪಸ್ವಿಗಳನ್ನ ದುಡ್ಡಿನಿಂದ ಅಥವಾ ದುಡ್ಡಿನ ಥೈಲಿಯನ್ನು ಅಗಲಿಸುವುದರಿಂದ ಒಲಿಸಿಕೊಳ್ತೇನೆ ಎನ್ನುವಂತಹದ್ದು ದುಸ್ಸಾಧ್ಯವಾದಂತಹ ಮಾತು. ಹಾಗಾಗಿ ನೀ ಕೇಳಿದ್ದೆಲ್ಲ ಕೊಡ್ತೇನೆ ಅಂತ ಹೇಳಿದಾಗ ವಸಿಷ್ಠರು, ನನಗೇನು ಬೇಡಪ್ಪ, ಎಲ್ಲವೂ ಯಾಕೆ ಶಬಲೆ ಒಂದಿದ್ಮೇಲೆ ಎಲ್ಲವೂ ಇದ್ದ ಹಾಗೇನೆ, ಹಾಗಾಗಿ ಯಾವುದೂ ಬೇಡ ಅಂತ ಹೇಳಿದಾಗ ಮತ್ತೆ ಪುನಃ ಏನು ಮಾಡಿದ? ವಸಿಷ್ಠಾಗ್ರತ ಸ್ಥಿತ್ವ ಮೇಘದುಂದುಭಿ ರಾವಿಣಿ, ಭಗವನ್ ಕೊಡೋದಿಲ್ಲ ತಾನೆ. ಆಗ ತನ್ನ ಸೈನಿಕರಿಗೆ ಹೇಳಿದ, ಎಳಿರೋ ಆಕೆನ ಎಳ್ಕೊಂಡು ಹೋಗ್ರು ಅಂತ. ಬಲಾತ್ಕಾರ, ತಾಂ ಚಕರ್ಷ ಭೋಜರಾಜನ ಶಬ್ದ ಪ್ರಯೋಗ. ಅವರು ಎಳ್ತಾ ಹೋಗ್ತಾ ಇದ್ದಾಗ ಕಣ್ಣೀರು ಸುರಿಸಿ ವಸಿಷ್ಠರ ಮುಂದೆ ಬಂದು ನಿಂತಿತಂತೆ ಶಬಲೆ. ನಾನು ಏನು ಅನ್ಯಾಯ ಮಾಡಿದ್ದೇನೆ ಅಂತೇಳಿ ನೀವು ಸುಮ್ಮನೆ ಕುಳಿತಿದ್ದೀರಿ ಹೇಳಿ, ನನ್ನಿಂದ ನಿಮಗೇನು ಅಪಚಾರ ಆಗಿದೆ? ನನ್ನನ್ನು ಬಲಾತ್ಕಾರವಾಗಿ ಎಳ್ಕೊಂಡು ಹೋಗ್ತಾ ಇದ್ದಾಗ ನೋಡ್ತಾ ನಿಂತಿದ್ದೀರಲ್ಲ, ನಾನು ನಿಮ್ಮ ಆಶ್ರಮದಲ್ಲಿ ಇರುವುದು ನಿಮಗೆ ಇಷ್ಟ ಇಲ್ವಾ? ನನ್ನಿಂದ ಏನು ಅಪಚಾರ ಆಗಿದೆ? ಭಗವನ್ ಕಿಂ ಪರಿತ್ಯಕ್ತ ತ್ವಯಾಹಂ ಬ್ರಹ್ಮಣಸ್ಸುತ, ನೀವು ನನ್ನನ್ನು ಬಿಟ್ಟೇ ಬಿಟ್ರ ಅಂತ ಕಣ್ಣೀರು ಸುರಿಸಿ ಕೇಳಿದ್ದಾಳೆ. ವಸಿಷ್ಠರು ಹೇಳ್ತಾರೆ, ನತ್ವಾಂ ತ್ಯಜಾಮಿ ಶಬಲೇ ನಾಪಿ ಮೇ ಅಪಕೃತಂ ತ್ವಯ, ನೀನು ನನಗೇನು ಅನ್ಯಾಯ ಮಾಡಲಿಲ್ಲ ತಾಯಿ, ನಿನ್ನನ್ನು ನಾನು ಸುತರಾಂ ಬಿಡುವುದಿಲ್ಲ. ಆದರೆ ಒಂದು ನೆನಪಿಟ್ಕೋ, ಬಂದವನು ಅತಿಥಿಯಾಗಿ ಬಂದಿದ್ದಾನೆ, ನಾನಾಗಿ ಅವನ ಮೇಲೆ ಹೇಗೆ ಕೈ ಮಾಡಲಿ ಅಲ್ವಾ? ಹಾಗಾಗಿ ಏಷತ್ವಾಂ ನಯತೆ ರಾಜ ಬಲಾನ್ಮತ್ತೋ ಮಹಾಬಲಃ. ಹಾಗಾಗಿ ಮತ್ತಷ್ಟೇ ಅಲ್ಲ, ಅವನು ಸೇನಾ ಸಮೇತನಾಗಿ ಬಂದಿದ್ದಾನೆ, ನಾವು ಹೇಳಿ ಕೇಳಿ ಬಡಪಾಯಿಗಳು. ಹಾಗಾಗಿ ಇವ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ? ನಿನ್ನನ್ನು ಬಿಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಹಾಗಾಗಿ ನಾನು ವಿಚಾರ ಮಾಡ್ತಾ ಕುಳಿತಿದ್ದೇನೆ, ಅವನ ಪರಾಕ್ರಮ ಮುಂದೆ ನಮ್ಮ ಪರಾಕ್ರಮ ಕೈ ಸಾಗೀತೆ ಅಂತ ವಿಚಾರ ಮಾಡ್ತಾ ಇದ್ದೇನೆ ಅಂತ ಹೇಳಿದರು ವಸಿಷ್ಠರು. ಆಗ ಶಬಲೆ ಹೇಳ್ತಾಳೆ, ಬ್ರಹ್ಮನ್ ಬ್ರಹ್ಮಬಲಂ ದಿವ್ಯಂ ಕ್ಷಾತ್ರಾತ್ತು ಬಲವತ್ತರಂ, ನಿಮ್ಮ ಬ್ರಾಹ್ಮ ಶಕ್ತಿಯ ಮುಂದೆ ಅವನ ಕ್ಷಾತ್ರ ಶಕ್ತಿ ಎಲ್ಲಿ? ಯಾಕೆ ವಿಚಾರ ಮಾಡ್ತೀರಿ? ಅಪ್ರಮೇಯ ಬಲಂ ತುಭ್ಯಂ ನತ್ವಯ ಬಲವತ್ವರಃ, ನಿಮ್ಮ ಪರಾಕ್ರಮಕ್ಕೆ ಸರಿಸಾಟಿ ಆದದ್ದು ಯಾವುದೂ ಇಲ್ಲ, ನಿಮ್ಮನ್ನು ಮೀರಿಸುವ ಪರಾಕ್ರಮಗಳು ಇನ್ಯಾರೂ ಇಲ್ಲ. ವಿಚಾರ ಮಾಡಬೇಡಿ, ಅಥವಾ ನನಗೆ ಅನುಮತಿಯನ್ನು ಕೊಡಿ, ನಿಮ್ಮ ಅನುಮತಿಗಾಗಿ ನಾನು ಕಾಯ್ತಾ ಇದ್ದೇನೆ ಅಂತ. ಆಗ ವಸಿಷ್ಠ ಹೇಳಿದ್ರು, ಸೃಜಸ್ವೇತಿ ತದಾ ಉವಾಚ, ನೀನೇ ಸೃಷ್ಟಿ ಮಾಡು, ನಿನ್ನ ರಕ್ಷಣೆ ನೀನೇ ಮಾಡ್ಕೊ ಅಂತ. ತಗೊಳ್ಳಿ, ಪುಂಖಾನುಪುಂಖವಾಗಿ ಒಂದೊಂದು ರೋಮದಿಂದಲೂ ಸಹ ಸೇನೆ ಹುಟ್ಟಲಿಕ್ಕೆ ಪ್ರಾರಂಭ ಆಯಿತು. ದೃಷ್ಟ್ವಾ ನಿಷೂದಿತಂ ಸೈನ್ಯಂ ವಸಿಷ್ಠೇನ ಮಹಾತ್ಮನ ವಿಶ್ವಾಮಿತ್ರ ಸುತಾನಂತು ಶತಂ ನಾನಾ ವಿಧಾಯ. ತನ್ನ ಸೇನೆ ಎಲ್ಲ ಧೂಳಿಪಟ ಆಗೋಯ್ತು. ಕೊನೆಗೆ ತನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿ ಮತ್ತೆ ಆಕ್ರಮಣ ಮಾಡಿದ. ಎಲ್ಲರನ್ನೂ ಸಹ ಮುಗಿಸಿದಳು ಶಬಲೆ. ಆಗ ಮತ್ತೆ ಪುನಃ ವಸಿಷ್ಠರ ಮೇಲೆ ಕೈ ಮಾಡ್ಲಿಕ್ಕೆ ಹೋದಾಗ ವಸಿಷ್ಠರು ಏನ್ ಮಾಡಿದ್ರು? ಹುಂಕಾರೇಣ ಇವ ತಾನ್ ಸರ್ವಾನ್ ದದಾಹ ಭಗವಾನ್ ಋಷಿ. ಕೇವಲ ವಸಿಷ್ಠರ ಹುಂಕಾರದಿಂದ ಆ ಕುಶಿಕನ 100 ಜನ ಮಕ್ಕಳು ಸತ್ತು ಹೋಗಿದ್ದಾರೆ. ನೋಡಿ ಎಂತಹ ದುರಂತ ಅಂತ. ವಸಿಷ್ಠರ ಆಶ್ರಮಕ್ಕೆ ಹೋದಾಗ ವಸಿಷ್ಠರು ಮಾಡಿದ್ದು ಸತ್ಕಾರ, ಈತ ಮಾಡಿದ್ದು ಬಲಾತ್ಕಾರ ಅಲ್ವಾ? ಹೇಗಿರುತ್ತೆ ಅಂತ. ಕೊನೆಗೆ ಸಮುದ್ರ ಇವ ನಿರ್ಭಗ್ನ ಭಗ್ನದಂಶ್ರ ಇವೋರಗ ಉಪರಕ್ತ ಇವಾದತ್ಯ ಸದ್ಯೋ ನಿಷ್ಪ್ರಭತಾಂಗತಃ. ತನ್ನ ಸೇನೆ, ತನ್ನ ಮಕ್ಕಳು ಎಲ್ಲವನ್ನು ಕಳ್ಕೊಂಡು ಒಂಥರ ಈ ರಕ್ಕೆ ಪುಕ್ಕ ಕಡದಂಥ ಹಕ್ಕಿಯ ಹಾಗೆ ಆತ ತಟಸ್ಥನಾದ. ವಾಲ್ಮೀಕಿ ಮಹರ್ಷಿಗಳ ಶಬ್ದ ಸಮುದ್ರ ಇವ ನಿರ್ವೇಗ, ತೆರೆಯನ್ನು ಕಳೆದುಕೊಂಡ ಸಮುದ್ರದ ಹಾಗೆ, ಭಗ್ನದಂಶ್ರ ಇವೋರಗ ವಿಷದ ಹಲ್ಲನ್ನು ಕಳೆದುಕೊಂಡ ಹಾವಿನ ಹಾಗೆ, ಮತ್ತೆ ಕತ್ತಲು ಮೋಡ ಕವಿದಂಥ ಸೂರ್ಯನ ಹಾಗೆ ನಿಷ್ಪ್ರಭನಾದ. ಆ ಕೊನೆಯ ಉದಾಹರಣೆ ತುಂಬ ಸುಂದರವಾಗುಂಟು. ಸೂರ್ಯನ ಸುತ್ತಲೂ ಮೋಡ ಕವಿದಿದೆ, ಮೋಡ ಕವಿದಿದ್ದಾಗಿ
ಅವನ ಪ್ರಕಾಶ ನಮಗ್ ಕಾಣಿಸ್ತಾ ಇಲ್ಲ, ಆದರೆ ಅವನು ಪ್ರಕಾಶರಹಿತನಲ್ಲ. ಆ ಪ್ರಕಾಶ ಇದ್ದದ್ರಿಂದಲೇ ಮುಂದೆ ಪ್ರಕಾಶಮಾನ ವ್ಯಕ್ತಿ ಆದ ಆತ. ಅದನ್ನ ನಾವು ಮರಿಬಾರದು. ನೋಡಿ ಆ ಭವಿಷ್ಯದ ಸೂಚನೆಯನ್ನ ಹೇಗೆ ಕೊಡ್ತಾರೆ ಅಂತ. ಇಷ್ಟು ಆದಮೇಲೆ ಆಮೇಲೆ ಬೇಸರ ಬಂದು ಇದು ಬೇಡ ಅಂತ ಹೇಳಿ ಈ ಶಕ್ತಿಯನ್ನು ನಾನು ಸಂಪಾದನೆ ಮಾಡಬೇಕು, ವಸಿಷ್ಠರನ್ನು ಮಣಿಸಬೇಕು ಅಂತ ಹೇಳಿ ಹಿಮಾಲಯ ಪ್ರದೇಶಕ್ಕೆ ಹೋಗಿ ತೊಡಗಿ ಪರಮೇಶ್ವರನ ಕುರಿತು ತಪಸ್ಸು ಮಾಡಿದ. ಪರಮೇಶ್ವರ ಮೆಚ್ಚಿ ಬಂದ. ಏನಾಗಬೇಕು? ನಿನ್ನಲ್ಲಿರುವ ಶಸ್ತ್ರಾಸ್ತ್ರಗಳನ್ನೆಲ್ಲ ನನಗೆ ಕೊಡಬೇಕು ಅಂತ ಕೇಳಿದ. ತಥಾಸ್ತು ಅಂತ ಹೇಳಿದ. ಪರಮೇಶ್ವರನ ಮೆಚ್ಚಿಸಿ ಶಸ್ತ್ರಾಸ್ತ್ರಗಳನ್ನು ತಂದು ಮಾಡಿದ್ದೇನೆ ಕೇಳಿದ್ರೆ ಶಾಂತವಾದಂತಹ ವಸಿಷ್ಠ ಆಶ್ರಮದ ಮೇಲೆ ಮತ್ತೆ ಆಕ್ರಮಣ ಮಾಡಿದ. ಆಕ್ರಮಣ ಮಾಡಿ ಚೆಲ್ಲ ಪಿಲ್ಲಿ ಧೂಳಿಪಟ ಮಾಡಿಬಿಟ್ಟ. ಆಗ ವಸಿಷ್ಠರು ಹೇಳ್ತಾರೆ, ಛೆ, ಇನ್ನು ನಾನು ಸುಮ್ಮನೆ ಇರಬಾರದು ಅಂತ ಹೇಳಿ, ಕ್ಷತ್ರಬಂಧೋ ಸ್ಥಿತೋಸ್ಮೇಷಃ, ಕ್ಷತ್ರಿಯಾಧಮ, ನಿನ್ನ ಮುಂದೆಗಳಿಗೆ ನಾನು ನಿಂತಿದ್ದೇನೆ, ಇವಾಗ ಕಾಲದಂಡನಾಗಿ ನಿಂತಿದ್ದೇನೆ, ನನ್ನ ಸಹನೆಯನ್ನು ಪರೀಕ್ಷೆ ಮಾಡ್ತಾ ಇದ್ದೀಯಾ ಅಂತ ಹೇಳಿ ತನ್ನ ಆ ಬ್ರಹ್ಮದಂಡವನ್ನು ಅಭಿಮಂತ್ರಿಸಿ ಕೈಯಲ್ಲಿ ಹಿಡಿದು ನಿಂತರು. ಆಗ ಈ ಕೌಶಿಕ ಏನೇನು ಅಸ್ತ್ರಗಳನ್ನೆಲ್ಲ ಬಿಟ್ನೋ ಅದೆಲ್ಲವನ್ನು ಸಹ ಅದು ಕಬಳಿಸ್ತಾ ಇತ್ತು ಅಷ್ಟೇನೆ. ಅದು ಕಬಳಿಸ್ತಾ ಇದ್ದಂತಹ ಸನ್ನಿವೇಶವನ್ನು ಕಂಡು ಕೌಶಿಕನ ಹೃದಯ ತಲ್ಲಣಿಸಿ ಹೋಯಿತು. ಆಗ ಒಂದು ಮಾತು ಹೇಳಿದ, ದಿಗ್ಬಲಂ ಕ್ಷತ್ರಿಯ ಬಲಂ. ಇಷ್ಟು ವರ್ಷಗಳ ಕಾಲ ಪರಮೇಶ್ವರನ ಕುರಿತು ತಪಸ್ಸು ಮಾಡಿ ನಾನು ಈ ಕ್ಷತ್ರಿಯ ಶಕ್ತಿಯನ್ನೆಲ್ಲ ಹ್ರಾಸಗೊಳಿಸಿ ಅದನ್ನು ಸೂರೆಗೈದು ಈ ಅಸ್ತ್ರಶಸ್ತ್ರಗಳನ್ನು ಸಂಪಾದನೆ ಮಾಡಿಕೊಂಡು ಬಂದೆ. ಎಲ್ಲವೂ ಸಹ ಏನಾಯಿತು ಕೇಳಿದ್ರೆ, ಒಂದು ಇಷ್ಟುದ್ದ ಕಟ್ಟಿಗೆಯ ತುಂಡಿನಲ್ಲಿ ಎದುರಿನಲ್ಲಿ ಅಸಹಾಯಕವಾಗಿ ಹೋದು. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿವೆ. ಥತ್, ಈ ಬದುಕಿಗೆ, ಈ ತಪಸ್ಸಿಗೆ ಧಿಕ್ಕಾರ ಅಂತ ಹೇಳಿ ಕೋಪಿಸಿಕೊಂಡು ಮತ್ತೆ ಪುನಃ ತಪಸ್ಸಿಗೆ ಹೋದ. ತಪಸ್ಸಿಗೆ ಹೋಗಿ ಮತ್ತೆ ಪುನಃ ತಪಸ್ಸಿನಲ್ಲಿ ತೊಡಗಿದ. ಆಗ ವಿಶ್ವಾಮಿತ್ರ ತಪಸ್ಸು ಮಾಡ್ತಾ ಮಾಡ್ತಾ ಇದ್ದಾಗ ದೇವತೆಗಳು ಬಂದು ಬ್ರಹ್ಮನೊಂದಿಗೆ ಬಂದು ಹೇಳಿದರು, ಇಲ್ಲಪ್ಪ, ನೀನು ತಪಸ್ಸು ಮಾಡಿದ್ದೀಯೇ, ಇವಾಗ ಮೆಚ್ಚಿದ್ದೇವೆ, ನೀನು ಇವಾಗ ಏನಾದ ಕೇಳಿದ್ರೆ ರಾಜಋಷಿಯಾಗಿದ್ದೀಯೇ ಅಂತ ಹೇಳಿದರು. ಅದನ್ನು ಹೇಳಿದಾಗ ವಿಶ್ವಾಮಿತ್ರ ತಲೆ ತೆಗೆಸ್ಕೊಂಡು ನಕ್ಕನಂತೆ, ಹ್ರಿಯಾ ನಾಚಿಕೆಯಿಂದ ಅಂತ. ಯಾಕೆ? ಇಷ್ಟು ಸುದೀರ್ಘ ಕಾಲ ತಪಸ್ಸನ್ನು ಮಾಡಿದ ಮೇಲೆ ನನಗೆ ಇವರು ಕೊಟ್ಟಂತಹ ಬಿರುದೇನು ಕೇಳಿದ್ರೆ ರಾಜರ್ಷಿ ಅಂತ. ಯಾರಿಗೆ ಬೇಕು ಇದು? ಮತ್ತೆ ಪುನಃ ತಪಸ್ಸಿಗೆ ತೊಡಗಿ ಆತ ತನ್ನ ತಪಸ್ಸನ್ನ ಮುಂದುವರಿಸಿದ. ಹಾಗೆ ಮುಂದುವರಿಸ್ತಾ ಇದ್ದಾಗ ಅಯೋಧ್ಯೆಯ ಇನ್ನೊಬ್ಬ ರಾಜ ತ್ರಿಶಂಕು, ಅವನು ವಸಿಷ್ಠರ ಹತ್ರ ಹೋಗಿ ಕೇಳಿದ್ದ, ನಾನು ಯಜ್ಞ ಮಾಡಿದ್ದೇನೆ, ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ, ಈ ಮಾನುಷ ದೇಹದಿಂದ. ಅವರು ಹೇಳಿದ್ರು, ನಿನ್ನ ವಿಚಾರ ತಪ್ಪು, ಇದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ವಸಿಷ್ಠರ ಬಗ್ಗೆ ಸ್ವಲ್ಪ ಮನಸ್ಸಿನಲ್ಲಿ ಏನೋ ಅಂದ್ಕೊಂಡು ವಸಿಷ್ಠ ಪುತ್ರರ ಹತ್ರ ಬಂದು ಕೇಳಿದ. ಅವರು ನಮ್ಮ ಅಪ್ಪ ಹೇಳಿ ಆದ್ಮೇಲೆ ಆಯ್ತು, ಅವಷ್ಟು ತಿಳುವಳಿಕೆ ಇರುವವರು, ಹಾಗಾಗಿ ನಿನ್ನ ಈ ವಿಚಾರ ಇದು ನಿಯತಿಗೆ ವಿರುದ್ಧವಾದದ್ದು, ಹಾಗಾಗಿ ಇದು ಸುತರಾಂ ಸಲ್ಲ ಅಂತ ಹೇಳಿ ನೀನು ನಮ್ಮಿಂದ ಈ ಕೆಲಸ ಆಗೋದಿಲ್ಲ ಅಂತ ಹೇಳಿದಾಗ ಅವರು ಎದುರಿನಲ್ಲಿ ಒಂದು ಮಾತು ಹೇಳಿಬಿಟ್ಟ ತ್ರಿಶಂಕು, ಹಾಗಿದ್ರೆ ನಮ್ಮ ಪುರೋಹಿತರು ನೀವು ನಿಮ್ಮನ್ನು ಬಿಟ್ಟು ನಾ ಬೇರೆಯವ್ರು ನೋಡ್ತೇನೆ ಅಂತ. ಆ ಮಾತು ವಸಿಷ್ಠ ಪುತ್ರರಿಗೆ ಬೇಸರ ಆಗ್ಬಿಡ್ತು. ಇವನ ಹಿತವನ್ನು ಬಯಸಿ ಇಂಥ ಒಳ್ಳೆ ಮಾತನ್ನು ಹೇಳಿದರೆ ಅದನ್ನು ತಪ್ಪಾಗಿ ತಿಳ್ಕೊಂಡು ಯಾರತ್ರ ನಾ ಮಾಡಿಸ್ಕೊಳ್ತೇನೆ ಅಂತ ಉಡಾಪೆ ಮಾತು ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿ ನೀನು ಚಂಡಾಲನಾಗಿ ಬಿಡು ಅಂತ ಶಪಿಸಿಬಿಟ್ರು. ಆಗ ಅವರ ಶಾಪದಿಂದಾಗಿ ಅವನ ದೇಹ ಆ ಚಂಡಾಲತ್ವವನ್ನು ಪಡೆದು ಕಪ್ಪಾಗಿ ಹೋಯಿತು ಅಂತ. ಆಗ ಅದನ್ನು ತೆಗೆದುಕೊಂಡು ಹೋಗಿ ಆ ರೂಪದಲ್ಲಿಯೇ ಆತ ವಿಶ್ವಾಮಿತ್ರ ಮಹರ್ಷಿಯನ್ನು ಭೇಟಿಯಾದ. ನೋಡಿ, ಇದು ಒಂಥರ ರಾಜಕೀಯ ಆಗಿದೆ ಕೇಳಿದ್ರೆ, ವಸಿಷ್ಠರು ವಿಶ್ವಾಮಿತ್ರಿಗೂ ಆಗೋದಿಲ್ವಲ್ಲ, ಹಾಗಾಗಿ ನಾನು ಯಾರ ಹತ್ರ ಹೋಗಬೇಕು? ನೇರವಾಗಿ ವಿಶ್ವಾಮಿತ್ರ ಅಂತ ಹೇಳ, ತಪಸ್ಸಿಗೆ ತೊಡಗಿ ವಿಶ್ವಾಮಿತ್ರ ಅಂತ ಹೇಳಿದ. ಹೀಗೆ ಅಂತ ವಸಿಷ್ಠರ ಮೇಲಿನ ದ್ವೇಷದಿಂದಲೇ ಏನೋ ಬಹಳ ಸಂತೋಷವಾಗಿ ವಿಶ್ವಾಮಿತ್ರ ಮಹರ್ಷಿ, ಕೌಶಿಕ ಇವಾಗ ವಿಶ್ವಾಮಿತ್ರ ಆಗ್ತಾ ಇದ್ದಾನೆ, ಒಪ್ಪಿಕೊಂಡಿದ್ದಾಯಿತು. ಕೊನೆಗೆ ಎಲ್ಲರನ್ನೂ ಕರೀರಿ, ಯಾಗಕ್ಕೆ ಬರೋದಕ್ಕೆ ಋತ್ವಿಜರು ಬೇಕಲ್ಲ ಅಂತ ಕರೆದಾಗ ಅವರು ಹೇಳಿದರು, ಚೆನ್ನಾಗಿದೆ, ಕ್ಷತ್ರಿಯ ಪುರೋಹಿತ, ಚಂಡಾಲ ಶಿಷ್ಯ, ಹಾಗಾಗಿ ನಾವು ಬರೋದಿಲ್ಲ ಅಂತ. ಇನ್ನೂ ನೀಚ ಉದಾಹರಣೆ ಬೇಕಷ್ಟುಂಟು, ರಾಮಾಯಣದಲ್ಲಿ ಉಂಟು ಆ ಶಬ್ದ ಅದು. ಹಾಗಾಗಿ ನಾವು ಬರೋದಿಲ್ಲ, ಅವರೇ ಏನಾರು ಮಾಡ್ಕೊಳ್ಳಿ ಅಂತ. ಯಾರ್ಯಾರು ಬರೋದಿಲ್ಲ ಅಂತ ಹೇಳಿದ್ರು ಅವ್ರನ್ನೆಲ್ಲ ಶಪಿಸಿದ್ದಾಯ್ತು. ಕೊನೆಗೆ ಮತ್ತೆ ಪುನಃ
ವಸಿಷ್ಠರ ಮಕ್ಕಳನ್ನ ಬರಬೇಕು ಅಂತ ಕರೆಸಿದ. ಅವರು ಸಹ ಬರೋದಿಲ್ಲ ಅಂತ ಹೇಳಿದ್ರು. ಕೊನೆಗೆ ಅನೇನ ಸಹ ರೂಪೇಣ ಮತ್ತೆ ಪುನಃ ಅವರನ್ನು ಸಹ ಶಪಿಸಿ ಕೊನೆಗೆ ವಿಶ್ವಾಮಿತ್ರ ಯಾಗಕ್ಕೆ ತೊಡಗಿದ. ಯಾಗಕ್ಕೆ ತೊಡಗಿದಾಗ ದೇವತೆಗಳು ಬರಲಿಲ್ಲ. ಯಾಕೆ? ಕ್ಷತ್ರಿಯ ಪುರೋಹಿತ, ಚಂಡಾಲ ಶಿಷ್ಯ. ದೇವತೆಗಳು ಬರದೇ ಇದ್ದಾಗ ಕೋಪಿಸಿಕೊಂಡಂಥ ವಿಶ್ವಾಮಿತ್ರ ಹೇಳಿದ, ನೀವು ಬರೆದಿದ್ದೇನಂತೆ, ನಿಮ್ಮನ್ನು ಬಿಟ್ಟು ಬೇರೆ ದೇವತೆಗಳನ್ನು ಸೃಷ್ಟಿ ಮಾಡ್ತೇನೆ ಅಂದ. ಅನ್ಯಮಿಂದ್ರಂ ಕರಿಷ್ಯಾಮಿ ಅಂತ ಹೇಳಿ ಫಸ್ಟ್ ಆಗಿ ಸೃಷ್ಟಿ ಮಾಡಲಿಕ್ಕೆ ತೊಡಗಿದ. ಸೃಷ್ಟಿ ಮಾಡಿ ತ್ರಿಶಂಕುನನ್ನ ಹೇಳಿದ, ನೋಡಪ್ಪ ಅವರು ತಗೊಳ್ಳೋದಿಲ್ಲ, ಕೆಳಗೆ ಬರ್ತಾ ಇಲ್ಲ, ಯೋಚನೆ ಮಾಡಬೇಡ, ಸ್ವರ್ಗ ಸೃಷ್ಟಿ ಮಾಡಿದ್ದೇನೆ, ಹೋಗು ಮೇಲಕ್ಕೆ ಅಂತ ಹೇಳಿದ. ಹೋಗ್ತಾ ಇದ್ದಾಗ ಅವರು ಸಹಿಸ್ತಾರ? ಅಲ್ಲಿ ಹೋದ ತಕ್ಷಣ ತಳ್ಳಿದರು. ಆಗ ಕೆಳಕ್ಕೆ ಬೀಳ್ತಾ ಇದ್ದೇನೆ ಅಂತ ಕಿರಿಚಿಕೊಂಡಾಗ, ನಿಲ್ಲು ಅಲ್ಲೇನೆ, ತಲೆ ಕೆಳಗಾಗಿ ಬೀಳ್ತಾ ಇದ್ದಾನೆ, ನಿಲ್ಲು ಅಲ್ಲೇನೆ. ಆಗ ದೇವತೆಗಳು ಬಂದ್ರು, ಇದೇನಪ್ಪ, ಇನ್ನೊಂದು ಹೊಸ ಸ್ವರ್ಗನೇ ಸೃಷ್ಟಿ ಮಾಡ್ತಾ ಇದ್ದಾನೆ ಇವನು, ಅನ್ಯಮಿಂದ್ರಂ ಕರಿಷ್ಯಾಮಿ, ಇನ್ನೊಬ್ಬ ಇಂದ್ರನನ್ನ ಸೃಷ್ಟಿ ಮಾಡ್ತೇನೆ ಅಂತ ಹೊರಟಿದ್ದಾನೆ, ಮಾಡುವವನೇ. ಆದ್ರೆ ಇದು ನಿಯತಿಗೆ ವಿರುದ್ಧ, ಹೀಗಾಗಬಾರ್ದು ಅಂತ ಹೇಳಿ ದೇವತೆಗಳು ಬಂದು ಕೇಳಿದಾಗ, ನೀನು ಒಂದೋ ಇನ್ನೊಂದು ಸ್ವರ್ಗಕ್ಕೆ ಏರಿಸಿ ಒಪ್ಪಿಕೊಳ್ಳಿ, ಅದು ಇಲ್ಲದೆ ಇದ್ರೆ ಮತ್ತೆ ಪುನಃ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದಾಗ, ಇಲ್ಲಪ್ಪ, ಈ ಸೂರ್ಯನ ಗತಿಯ ಹೊರಗೆ ಇವನಿಗೋಸ್ಕರ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತೇವೆ, ಅಲ್ಲಿ ಈತ ಇರಬಹುದು ಅಂತ ಹೇಳಿ ದೇವತೆಗಳು ಒಪ್ಪಿಕೊಂಡ್ರು. ಬ್ರಹ್ಮ ಒಪ್ಪಿದ ಅದನ್ನ. ಹೀಗೆ ಇಂಥ ಒಬ್ಬ ರಾಜನನ್ನ ಈತ ಸಶರೀರನಾಗಿ ಸ್ವರ್ಗಕ್ಕೆ ಏರಿಸಲಿಕ್ಕೆ ಆಗದೇ ಇದ್ರು ಅವನಿಗೋಸ್ಕರ ಸ್ವರ್ಗವನ್ನು ನಿರ್ಮಾಣ ಮಾಡಿದಂತಹ ಮಹಾನುಭಾವನಪ್ಪ. ಇಂಥವ್ರು ಸಾಮಾನ್ಯದವರಲ್ಲ. ಇವತ್ತಿಷ್ಟು ಸಾಕು, ಮತ್ತೆ ನಾಳೆ ಇದನ್ನ ಮುಂದುವರಿಸ್ತೋಣ ಅಂತ ಶತಾನಂದ ರಾಮಲಕ್ಷ್ಮಣಿಗೆ ಹೇಳ್ತಾ ಇದ್ದಾನೆ. ನಾವು ಸಹ ಹಾಗೆ ಹೇಳ್ತಾ ನಾಳೆ 6:15 ಉಪನ್ಯಾಸ ಪ್ರಾರಂಭ ಆಗತ್ತೆ. ಹಾಗಾಗಿ ನಾಳೆ ದಿವಸ ಸೀತಾ ಕಲ್ಯಾಣದ ಜೊತೆಗೆ ಮತ್ತೆ ರಾಮಲಕ್ಷ್ಮಣರ ಅಯೋಧ್ಯೆಗೆ ಬರಬೇಕು. ಇದಿಷ್ಟನ್ನು ನೋಡಿ ಬಾಲಕಾಂಡದ ವಿಚಾರವನ್ನು ಮುಗಿಸೋಣ. ತಡ ಮಾಡಿದ್ದಕ್ಕೆ ಕ್ಷಮೆ ಇರಲಿ. ನಮಸ್ಕಾರ.